ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ದು ಡಿಫ್ರೆನ್ಸನ್ನು ನೋಡಿದ್ವಿ. ಸೊ ಫಿಸಿಕಲ್ ಚೇಂಜಲ್ಲಿ ಸ್ಟೇಟ್ಗಳಷ್ಟೇ ಚೇಂಜ್ ಆಗುತ್ತೆ, ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸ್ ಆ್ಯಂಡ್ ದೆನ್ ಗ್ಯಾಸ್ ಬ್ಯಾಕ್ ಟು ಸಾಲಿಡ್ ಅಲ್ವಾ. ಈ ಪ್ರಾಸೆಸ್ಗೆ ಹೆಸರೇನಂತ ಹೇಳಿ ಕರೀತಾರೆ? ರೆಸ್ಪಿರೇಷನ್, ಡೈಜೆಷನ್. ಅಬ್ಬಾ, ಇದಿಲ್ಲ ಅಂತ ಹೇಳಿದ್ರೆ ನಾವೇ ಇಲ್ಲ. ಪ್ರತಿ ಕ್ಷಣ ಆಗ್ತಿರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿ ಒಳಗಡೆ ಗೊತ್ತಿರಬೇಕು ಅದರಲ್ಲಿ ನಾನ್ ಮೆಟಲ್ಗಳು ಯಾವುದು, ಅದನ್ನು ಏನಕ್ಕೆ ನಾನ್ ಮೆಟಲ್ ಅಂತ ಹೇಳಿ ಕರೀತಾರೆ ಅಂತೇಳಿ. ಹೆಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿಂದು ಫೌಂಡೇಶನ್ ಕ್ಲಾಸಲ್ಲಿ ನಮ್ಮ ಮೊದಲನೇ ಕೆಮಿಸ್ಟ್ರಿ ಚಾಪ್ಟರ್ನ ಶುರು ಮಾಡೋಣ. ಚಾಪ್ಟರ್ ಹೆಸರು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಹೇಳಿ. ಇನ್ನೇನಕ್ಕೆ ತಡ, ಲೆಟ್ಸ್ ಗೆಟ್ ಇನ್ ಟು ಅ ಚಾಪ್ಟರ್. ಫಸ್ಟಿಗೆ ಆ ಚಾಪ್ಟ್ರಲ್ಲಿ ಯಾವುದೆಲ್ಲ ಮೇನ್ ಕಾಂಟೆಂಟನ್ನು ನಾವು ನೋಡ್ಕೊಳ್ಬೇಕು ಅಂತ ಹೇಳೋದನ್ನ ಡಿಸ್ಕಸ್ ಮಾಡ್ತೀನಿ. ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ ಏನು, ಕೆಮಿಕಲ್ ಈಕ್ವೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಥವಾ ಆ ರಿಯಾಕ್ಷನ್ನ ಹೇಗೆ ಅಬ್ಸರ್ವ್ ಮಾಡ್ಬೋದು, ಈ ರಿಯಾಕ್ಷನ್ಗಳಲ್ಲಿ ಎಷ್ಟು ವಿಧ, ದ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಷನ್, ದೆನ್ ಕಮ್ಸ್ ದ ಆಕ್ಸಿಡೇಷನ್ ಇನ್ ಡೈಲಿ ಲೈಫ್ ಅಂತ ಹೇಳಿ, ಅಂದರೆ ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ. ಸೊ ಇಷ್ಟು ಟಾಪಿಕ್ಸ್ನ ನಾವು ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ಅ 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಲ್ಲಿ ನಾವು ಏನನ್ನು ಓದಿದ್ವಿ? ಸೆಕೆಂಡ್ ಚಾಪ್ಟ್ರಲ್ಲಿ ಬಹುಶಃ ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ದು ಡಿಫ್ರೆನ್ಸನ್ನು ನೋಡಿದ್ವಿ. ಸೊ ಫಿಸಿಕಲ್ ಚೇಂಜಲ್ಲಿ ಸ್ಟೇಟ್ಗಳಷ್ಟೇ ಚೇಂಜ್ ಆಗುತ್ತೆ, ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸ್ ಆ್ಯಂಡ್ ದೆನ್ ಗ್ಯಾಸ್ ಬ್ಯಾಕ್ ಟು ಸಾಲಿಡ್ ಅಲ್ವಾ. ಈ ಪ್ರಾಸೆಸ್ಗೆ ಹೆಸರೇನಂತ ಹೇಳಿ ಕರೀತಾರೆ? ರಿಕಾಲ್ ಮಾಡ್ಕೊಳ್ಳೋಣ. ಸಾಲಿಡಿಂದ ಲಿಕ್ವಿಡ್ಗೆ ಹೋಗೋದಕ್ಕೆ ಮೆಲ್ಟಿಂಗ್ ಅಂತ ಹೇಳ್ತೇವೆ, ಲಿಕ್ವಿಡಿಂದ ಗ್ಯಾಸ್ ಆಗೋದಕ್ಕೆ ಇವಾಪರೇಷನ್, ಗ್ಯಾಸ್ ಟು ಲಿಕ್ವಿಡ್ ಬ್ಯಾಕ್ ಕಂಡೆನ್ಸೇಷನ್ ಅಂತ ಹೇಳ್ತೀವಿ, ಹೌದಾ. ಲಿಕ್ವಿಡಿಂದ ಸಾಲಿಡಿಗೆ ಕನ್ವರ್ಷನ್ ಮಾಡೋದಕ್ಕೆ ಫ್ರೀಸಿಂಗ್, ನೀವು ಐಸ್ನ ಫ್ರೀಸ್ ಮಾಡ್ತೀರಾ ಮನೆಯಲ್ಲಿ ಫ್ರೀಸರಲ್ಲಿ, ಸೊ ಇಟ್ಸ್ ಕಾಲ್ಡ್ ಆಸ್ ಫ್ರೀಸಿಂಗ್ ಅಂತ ಹೇಳಿ. ಸರಿ, ನೆಕ್ಸ್ಟ್ ಬಂದು ಡೈರೆಕ್ಟ್ ಸಾಲಿಡಿಂದ ಗ್ಯಾಸ್ನ ಕನ್ವರ್ಟ್ ಮಾಡೋದಕ್ಕೆ ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ನೀವು ಡೈರೆಕ್ಟಾಗಿ ಅದನ್ನು ಸಾಲಿಡಿಂದ ಗ್ಯಾಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಕ್ಯಾಂಫರನ್ನು ಬರ್ನ್ ಮಾಡೋ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಆ ಫಿಸಿಕಲ್ ಕಂಡೀಷನ್ ಅಥವಾ ಆ ಫಿಸಿಕಲ್ ಸ್ಟೇಟನ್ನು ಸಬ್ಲಿಮೇಷನ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ನೀವು ಇವಾಗ ಗೇಷಿಯಸಲ್ಲಿರುವ ಸಬ್ಸ್ಟೆನ್ಸನ್ನು ಸಡನ್ನಾಗಿ ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಅದನ್ನು ನಾವೇನು ಅಂತ ಹೇಳಿ ಕರಿತೀವಿ? ಹೇಳಿ ನೋಡೋಣ. ಎಸ್, ಡೆಪಾಸಿಷನ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಡ ಫಿಸಿಕಲ್ ಚೇಂಜ್. ಇದರಲ್ಲಿ ಡಿಸಲ್ಯೂಷನ್ ಅಂತ ಹೇಳಿ ಕೂಡ ಒಂದು ಬರುತ್ತೆ. ಡಿಸಲ್ಯೂಷನ್ ಅಂತ ಹೇಳಿದ್ರೆ ಉಪ್ಪನ್ನು ತಗೊಂಡೋಗಿ ನೀರಿಗೆ ಹಾಕ್ತೀರಾ, ಉಪ್ಪು ನೀರಲ್ಲಿ ಕರಗುತ್ತೆ. ಸೊ ಅಲ್ಲೇನಾದರೂ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆಯಾ? ಇಲ್ಲ. ನಿಮಗೆ ಹೊಸ ಪ್ರಾಡಕ್ಟ್ಗಳು ಸಿಗ್ತಾ ಇದೆಯಾ? ಇಲ್ಲ. ನೀವು ಉಪ್ಪನ್ನು ಫಿಸಿಕಲ್ ಸ್ಟೇಟಲ್ಲಿ ತಗೊಂಡ್ರು ಟೇಸ್ಟ್ ಬಂದು ಸಾಲ್ಟಿಯಾಗಿರುತ್ತೆ, ನೀರಲ್ಲಿ ಹಾಕಿದ್ರೂ ಅದೇ ಟೇಸ್ಟ್ ನಿಮಗೆ ಸಿಗುತ್ತೆ. ಅಂದರೆ ಅಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇಲ್ಲ, ಬದಲಿಗೆ ಅಲ್ಲಿ ಯಾವುದೊಂದು ಫಿಸಿಕಲ್ ಚೇಂಜ್ ಆಗ್ತಾ ಇದೆ. ಏನಪ್ಪ ಅಲ್ಲಿ ಅಂತ ಹೇಳಿದ್ರೆ ಸಾಲ್ವೇಷನ್ ಆಗ್ತಾ ಇದೆ. ನೀರಿನ ಮಾಲಿಕ್ಯೂಲ್ಗಳು ಸುತ್ತ ನಮ್ಮ Na+ ಮತ್ತು Cl- ಅದರ ಸುತ್ತ ಹಾಕೊಳ್ಳುತ್ತೆ. ಓಕೆ, ಅದನ್ನು ಸಾಲ್ವೇಷನ್ ಇಫೆಕ್ಟ್ ಅಂತ ಹೇಳಿ ಕರಿತೀವಿ ನಾವು. ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಆಪ್ಷನ್ಸ್ಗಳನ್ನ, ಈ ಕ್ವೆಶನ್ಸ್ನ ಒಂದ್ಸಲ ನೋಡ್ಕೊಳ್ಳೋಣ. ನಿಮ್ಗೆ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇದು ಕನೆಕ್ಟಿಂಗ್ ಕ್ವೆಶನ್, ನಿಮ್ಮ ಪ್ರೀವಿಯಸ್ ಲರ್ನ್ಡ್ ಕಾನ್ಸೆಪ್ಟಿಗೆ ಕನೆಕ್ಟೆಡ್ ಆಗಿರುತ್ತೆ. ಕ್ವೆಶನ್ ಬಂದು ವಿಚ್ ಇಸ್ ನಾಟ್ ಅ ಫಿಸಿಕಲ್ ಚೇಂಜ್, ಅಂದರೆ ಕೆಮಿಕಲ್ ಚೇಂಜ್ ಇದರಲ್ಲಿ ಯಾವುದು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಎ, ಬಾಯ್ಲಿಂಗ್ ಆಫ್ ವಾಟರ್ ಟು ಗಿವ್ ವಾಟರ್ ವೇಪರ್. ಇಲ್ಲಿ ಬಾಯ್ಲಿಂಗ್ ಆಫ್ ವಾಟರ್ ಅಂತ ಹೇಳಿದರೆ ಲಿಕ್ವಿಡಿಂದ ಗ್ಯಾಸಿಗೆ, ಆ್ಯಂಡ್ ದ ಪ್ರಾಸೆಸ್ ಯು ಕಾಲ್ ಆಸ್ ಎವಾಪರೇಷನ್, ಹೌದಾ. ಸೊ ಇಟ್ ಇಸ್ ನಾಟ್ ಅ ಕೆಮಿಕಲ್ ಚೇಂಜ್, ರಾದರ್ ಇಟ್ ಇಸ್ ಅ ಫಿಸಿಕಲ್ ಚೇಂಜ್. ನಮಗೇನು ಬೇಕು? ವಿಚ್ ಇಸ್ ನಾಟ್ ಅ ಫಿಸಿಕಲ್ ಚೇಂಜ್ ಅಂತ ಹೇಳೋದು ಬೇಕಾಗುತ್ತೆ. ಆಲ್ ರೈಟ್. ಮೆಲ್ಟಿಂಗ್ ಆಫ್ ಐಸ್ ಟು ಗಿವ್ ವಾಟರ್, ಇದಕ್ಕೇನಂತೀರಾ? ಮೆಲ್ಟಿಂಗ್ ಅಂತ ಹೇಳ್ತೀರಾ. ಇದು ಕೂಡ ಫಿಸಿಕಲ್ ಚೇಂಜ್, ಅದು ಕೆಮಿಕಲ್ ಚೇಂಜ್ ಅಲ್ಲ. ನಮಗೆ ಬೇಕಾಗಿರೋದು ಯಾವುದು ಕೆಮಿಕಲ್ ಚೇಂಜ್ ಅಂತ ಹೇಳಿ. ಡಿಸಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್, ಈ ಪಾಯಿಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಇವಾಗ ಒಂದು ಬೀಕರ್ ತಗೋತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಗ್ಲಾಸ್, ಸಿಂಪಲ್ ಆಗಿ ಒಂದು ಗ್ಲಾಸ್ ನಿಮ್ಮ ಮನೇಲಿ ನೀವು ತಗೊಂಡು ಅದಕ್ಕೆ ವಾಟರನ್ನು ಫಿಲ್ ಮಾಡಿ, ಆಯಿತಾ. ಆಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕ್ತೀರಾ. ಸಾಲ್ಟ್ ಹಾಕಿದ ತಕ್ಷಣ ಅದು ಸ್ಪ್ಲಿಟ್ ಆಗುತ್ತೆ, Na+ ಅಂತ ಹೇಳಿ ಸ್ಪ್ಲಿಟ್ ಆಗುತ್ತೆ, Cl- ಅಂತ ಹೇಳಿ ಎರಡು ಆ ಕಂಪೌಂಡಲ್ಲಿರುವಂತಹ ಅಯಾನ್ಸ್ಗಳು ಸ್ಪ್ಲಿಟ್ ಆಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದಾಗ ಈ ವಾಟರಲ್ಲಿರುವಂತಹ H2O ಮಾಲಿಕ್ಯೂಲ್ಗಳು ಅವುಗಳನ್ನ ಸುತ್ತಾಕೊಳ್ಳುತ್ತೆ, ಅದನ್ನೇ ಡಿಸಲ್ಯೂಷನ್ ಅಂತಲೂ ಕೂಡ ಕರಿತೇವೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಸೋಡಿಯಮಿಗೆ ಬಂದು ಪಾಸಿಟಿವ್ ಚಾರ್ಜ್, ಆಯಿತಾ. ವಾಟರಲ್ಲಿ ನೆಗೆಟಿವ್ ಚಾರ್ಜ್ ಯಾವುದು ತಿಳ್ಕೊಳ್ಳೋಣ. ಸೊ ವಾಟರ್ದು ಫಾರ್ಮುಲಾ ಬಂದು H2O. ನಾನು ಇದನ್ನು ಎಕ್ಸ್ಪ್ಲೇನ್ ಹೇಗೆ ಮಾಡ್ಬೋದಂದರೆ, ಆಕ್ಸಿಜನ್ನ ಒಂದು ಕಡೆ ಬರೆದು ಹೈಡ್ರೋಜನ್ನ ಈ ಥರ
ಟೂ ಹ್ಯಾಂಗಿಂಗ್ ಥರ ನೇತಾಕೊಂಡ್ರೆ ಹೈಡ್ರೋಜನಿಗೆ ಬಂದು ಯಾವಾಗಲೂ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ ಸ್ವಲ್ಪದಕ್ಕೆ ನಾನು ಡೆಲ್ಟಾ ಅಂತ ಹೇಳಿ ಬರಿತೀನಿ. ಆಕ್ಸಿಜನಿಗೆ ಬಂದು ಸ್ವಲ್ಪ ನೆಗೆಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ಸೋಡಿಯಂ ಬಂದು ಪಾಸಿಟಿವ್. ಯಾವಾಗಲೂ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟ್ ಆಗುತ್ತಲ್ವಾ. ಸೊ ಇವಾಗ ಏನು ಮಾಡ್ತಾರೆ, ವಾಟರ್ ಮಾಲಿಕ್ಯೂಲ್ಸಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟು ಹೇ ಸೋಡಿಯಂ ನನ್ನ ಮನೆಗೆ ನಿಮಗೆ ಸ್ವಾಗತ ಅಂತ ಹೇಳಿಬಿಟ್ಟು ಇದ್ರ ಸುತ್ತ ಯಾರು ಸುತ್ತಾಕೊಳ್ತಾರೆ, ಆಕ್ಸಿಜನ್. ಈ ಥರ ಆಕ್ಸಿಜನ್ ಬಂದು ಸೋಡಿಯಂ ಸುತ್ತಾಕೊಳ್ತಾನೆ. ಇದನ್ನು ಸಾಲ್ವೇಷನ್ ಇಫೆಕ್ಟ್ ಅಂತಲೂ ಕೂಡ ಕರಿತೀವಿ. ಅಥವಾ ಸಿಂಪಲ್ ಆಗಿ ಇದು ಡಿಸಲ್ಯೂಷನಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ಕ್ಲೋರೈಡ್ ಇದೆ. ಕ್ಲೋರೈಡ್ ಸುತ್ತ ಯಾರು ಬರ್ತಾರೆ, ವಾಟರ್ ಮಾಲಿಕ್ಯೂಲ್ ಬರ್ತಾರೆ. ಬಟ್ ವಾಟರ್ ಮಾಲಿಕ್ಯೂಲಲ್ಲಿ ಅವುಗಳನ್ನ ಇನ್ವೈಟ್ ಮಾಡೋಕ್ಕೆ ನಮ್ಮ ಹೈಡ್ರೋಜನ್ ಮುಂದಾಗ್ತಾರೆ. ಓಕೆನಾ, ಇದು ಡಿಸಲ್ಯೂಷನ್. ಇಲ್ಲಿ ಯಾವುದೇ ಕೆಮಿಕಲ್ ಕಂಪೌಂಡ್ ಅಥವಾ ಕೆಮಿಕಲ್ ಚೇಂಜ್ ಅಥವಾ ಯಾವುದೇ ರೀತಿಯ ಕೆಮಿಕಲಿ ಒಂದು ಪ್ರಾಸೆಸಿಂಗ್ ನಡೆಯಲ್ಲ. ಸೊ ಆಬ್ವಿಯಸ್ಲಿ ಇದು ಬಂದೇನು, ಫಿಸಿಕಲ್ ಚೇಂಜ್. ನಮಗೆ ಬೇಕಾಗಿರೋದೇನು, ನಾಟ್ ಅ ಫಿಸಿಕಲ್ ಚೇಂಜ್. ಕಂಬಸ್ಟನ್ ಆಫ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದು ನಿಮ್ಮ ಮನೇಲಿ ಪ್ರತಿದಿನ ಆಗ್ತಾ ಇದೆ, ಹೌದಾ? ನೀವು ಅಬ್ಸರ್ವ್ ಮಾಡಿದ್ರೆ ಕಿಚನಲ್ಲಿ, ಪ್ರತಿ ಕಿಚನಲ್ಲೂ ಎಲ್ಲ ದಿನವೂ ಈ ಬರ್ನಿಂಗ್ ಪ್ರಾಸೆಸ್ ಆಗ್ತಾನೇ ಇದೆ, ಕಂಬಸ್ಟನ್ ಆಗ್ತಾನೇ ಇದೆ. ಅಲ್ಲೇನಾಗಿದೆ, ನಿಮ್ಮ ಎಲ್ ಪಿ ಜಿದು ಕಾಂಪೊನೆಂಟ್, ಎಲ್ ಪಿ ಜಿಯಲ್ಲಿ ಮೇನ್ ಆಗಿರುವ ಕಾಂಪೊನೆಂಟ್ ಯಾವುದು, ಐಸೋಬ್ಯೂಟೇನ್, ಬ್ಯೂಟೇನ್, ಪ್ರೋಪೇನ್, ಮತ್ತು ಅದರ ಜೊತೆಗೆ ಒಂದು ಸ್ಮೆಲ್ಲಿಂಗ್, ಆ ಸ್ಮೆಲ್ಲನ್ನು ಐಡೆಂಟಿಫೈ ಮಾಡೋಕ್ಕೆ, ಯಾಕೆಂದರೆ ಈ ಗ್ಯಾಸ್ಗಳಿಗೆ ಯಾವುದಕ್ಕೂ ಸ್ಮೆಲ್ ಇರಲ್ಲ. ಸೊ ಆ ಸ್ಮೆಲ್ಲನ್ನು ಐಡೆಂಟಿಫೈ ಮಾಡೋಕ್ಕೆ ಮಿಥೈಲ್ ಮರ್ಕ್ಯಾಪ್ಟನ್ನ ಹಾಕ್ತಾರೆ ಅವರು, ಹೌದಾ? ಸೊ ಆ ಮೇನ್ ಆಗಿರುವಂತಹ ಪ್ರೈಮರಿ ಕಂಪೌಂಡ್ಗಳು ನೀವು ಬರ್ನ್ ಮಾಡ್ತೀರಾ ಮ್ಯಾಚ್ಸ್ಟಿಕಲ್ಲಿ. ಬರ್ನ್ ಮಾಡ್ಬೇಕಾರಲ್ಲಿ ಏನಾಗುತ್ತೆ, ಈ ಎಲ್ಲ ಕಂಪೌಂಡಲ್ಲೂ ಮೇಯ್ನಾಗಿ ಬಂದು ಕಾರ್ಬನ್, ಹೈಡ್ರೋಜನ್ ಇರುತ್ತೆ. ಕಾರ್ಬನ್ ಇಸ್ ಅ ವೆರಿ ಫ್ರೆಂಡ್ಲಿ ಎಲಿಮೆಂಟ್, ನಂದು ಫೇವ್ರೆಟ್. ಓಕೆ, ಆ ಕಾರ್ಬನು ಹೈಡ್ರೋಜನ್ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್, ಇಬ್ಬರು ಬೇರೆ ಆಗಿಬಿಡ್ತಾರೆ. ಹೇಗೆ, ಯಾರಲ್ಲಿ ಬರ್ತಾರೆ ಮೀಡಿಯೇಟರ್ ಆಗಿ, ಆಕ್ಸಿಜನ್. ಅವನಲ್ಲಿದ್ದಾನೆ, ಏರಲ್ಲಿದ್ದಾನೆ. ಸೊ ಆಕ್ಸಿಜನ್ ಬಂದುಬಿಟ್ಟು ಇವರಿಬ್ಬರನ್ನ ಬ್ರೇಕ್ ಮಾಡಿಬಿಡ್ತಾರೆ. ಈ ರಿಲೇಷನ್ಶಿಪ್ ಬಂದು ಬ್ರೇಕ್ ಆಗುತ್ತೆ. ಸರಿ, ಅಲ್ಲೇನಾಗ್ತಾ ಇದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಕಾರ್ಬನ್ ಚೇಂಜ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ಚೇಂಜ್ ಆಗಿ ವಾಟರ್ ಆಗುತ್ತೆ, ಪ್ಲಸ್ ಹೀಟ್ ಕೊಡುತ್ತೆ. ಅದಕ್ಕೋಸ್ಕರನೇ ನಮ್ಮದು ಕಿಚನಲ್ಲಿ ಎಲ್ಲ ಐಟಮ್ಸ್ಗಳು ಬೇಗ ಬೇಗ ಕುಕ್ ಆಗ್ತಾ ಇರುತ್ತೆ. ಯಾಕೆಂದರೆ ಹೀಟ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಓವರ್ ದೇರ್. ಲೈಟ್ ಅಂತೂ ಸಿಕ್ಕೇ ಸಿಗುತ್ತೆ, ಹೀಟ್ ಪ್ಲಸ್ ಲೈಟ್ ಆಗಬೇಕದು. ಲೈಟ್ ಒಂದು ಬ್ಲೂ ಕಲರ್ ಫ್ಲೇಮ್ ನೀವು ನೋಡ್ತಿರ್ಬೋದು ಬರ್ನಿಂಗ್ ಆಫ್ ಕಂಬಷನ್ ರಿಯಾಕ್ಷನಲ್ಲಿ. ಸೊ ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳೋದು ಬೇಸಿಕಲಿ ಬಂದು ಹೈಡ್ರೋಕಾರ್ಬನ್ ವಿಚ್ ಇಸ್ ರಿಚ್ ಇನ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಬರ್ನ್ ಆಗ್ತಾ ಇದೆ. ಇಟ್ ಇಸ್ ಅದು ಬೇರೆ ಪ್ರಾಸೆಸಲ್ಲಿ ಅಥವಾ ಬೇರೆ ಕಂಪೌಂಡ್ ಆಗಿ ಸಿಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಸಿಗ್ತಾ ಇದೆ. ಅಲ್ಲಿನೋ ಒಂದು ಕೆಮಿಕಲ್ ಚೇಂಜ್ ನಡೀತಾ ಇದೆ. ಸೊ ಅದು ಕೆಮಿಕಲ್ ಚೇಂಜಾ? ಹೌದು. ಹಾಗಾದರೆ ಅದು ಕೆಮಿಕಲ್ ಚೇಂಜ್ ಆಗಿದೆ, ಅದು ಮತ್ತು ನಮ್ಮ ಆನ್ಸರ್ ಕೂಡ. ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಡಿಸಲ್ಯೂಷನ್ ಬಗ್ಗೆ ಮಾತ್ರ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಬೇರೆ ಎಲ್ಲ ಫಿಸಿಕಲ್ ಸ್ಟೇಟ್ ಚೇಂಜಸ್ ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರ ಫಸ್ಟ್ ಚಾಪ್ಟ್ರಲ್ಲಿ ಅಲ್ವಾ, ಹೇಗೆ ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸಿಗೆ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ. ಸರಿ ಮಕ್ಕಳೇ, ಈ ಕ್ವೆಶನ್ ಬಂದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಈ ಕ್ವೆಶನ್ದು 1 ಮಾರ್ಕ್ MCQ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಿದ್ರೆ ನೆಕ್ಸ್ಟ್ ಯಾವುದು ಟಾಪಿಕ್ ಇದೆ ನಮ್ಮ ಹತ್ರ ಅಂತ ನೋಡೋಣ. ಡಿಡ್ ಯು ಅಬ್ಸರ್ವ್ ದಿಸ್? ನಿಮ್ಮ NCERT ಬುಕ್ ಓಪನ್ ಮಾಡಿದ್ರೆ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಸಿಗುತ್ತೆ. ಈ ಪಾಯಿಂಟ್ಗಳು ಯಾಕೆ ಕೊಟ್ಟಿದ್ದಾರೆ ಅವರು? ಬಿಕಾಸ್ ನೀವು ಇದನ್ನು ಅಬ್ಸರ್ವ್ ಮಾಡಿದ್ದಿದೆ. ಅದರಲ್ಲಿ ಫಸ್ಟಿಗಿದ್ದ ಕಂಪೌಂಡ್ಗಳು ಏನೋ ಒಂದು ಸ್ವಲ್ಪ ಚೇಂಜಸ್ ಆಗಿಬಿಟ್ಟು ಆಮೇಲೆ ಬೇರೆ ಹೊಸದಾಗಿ ಒಂದು ಪ್ರಾಡಕ್ಟ್ಗಳನ್ನ ನಿಮಗೆ ಕೊಡ್ತಾರೆ. ಆ ಕಂಪೌಂಡ್ಗಳು ಮಿಲ್ಕ್ ಚೇಂಜ್ ಆಗಿ ಕರ್ಡ್ ಕೊಡುತ್ತೆ, ಆಮೇಲೆ ನಮ್ಮ ಅಯನ್ ತವದ ಮೇಲೆ ಒಂದು ಡೆಪಾಸಿಟ್ ಆಫ್ ರೆಡ್ಡಿಶ್ ಕಲರ್ ಬರುತ್ತೆ, ನಂತರ ಫರ್ಮೆಂಟೇಷನ್ ಆಫ್ ಬ್ಯಾಟರ್, ಸ್ವಲ್ಪ ಗ್ಯಾಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಆಯಿತಾ? ಹಿಟ್ಟನ್ನು ಉಬ್ಬುದು ಅಂತ ಹೇಳ್ತೀವಲ್ಲ ನಾವು. ನೆಕ್ಸ್ಟ್ ಕುಕ್ಡ್ ಫುಡ್, ರಾ ರೈಸಿಗೂ ಕುಕ್ಡ್ ರೈಸಿಗೂ ಡಿಫ್ರೆನ್ಸ್ ಇದೆ ಟೆಕ್ಸ್ಚರಲ್ಲಿ. ಕೆಮಿಕಲ್ ಕಾಂಪೋಸಿಷನ್ ವೈಸ್ ಇದರಲ್ಲೂ ಗ್ಲೂಕೋಸೇ ಇರೋದು, ಸ್ಟಾರ್ಚ್ ಅಂತಲೇ ಹೇಳ್ತೀವಿ ನಾವು. ಬಟ್ ಟೆಕ್ಸ್ಚರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ನೀವು ಸಾಲ್ಟ್ ಹಾಕಿರ್ತೀರಿ ಅಂದ್ಕೊಳ್ಳಿ ಅಥವಾ ವಾಟರಲ್ಲಿ ಬಾಯ್ಲ್ ಮಾಡ್ತೀರಿ, ಆ ಟೆಂಪ್ರೇಚರಲ್ಲಿ ಆಬ್ವಿಯಸ್ಲಿ ಕೆಮಿಕಲ್ ಬಾಂಡ್ಸಲ್ಲಿ ಕೆಲವೊಂದು ಚೇಂಜಸ್ ಬಂದೇ ಬರುತ್ತೆ. ನಂತರ ರೆಸ್ಪಿರೇಷನ್, ಡೈಜೆಷನ್, ಇದಿಲ್ಲ ಅಂತ ಹೇಳಿದ್ರೆ ನಾವೇ ಇಲ್ಲ. ಪ್ರತಿ ಕ್ಷಣ ಆಗ್ತಿರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿ ಒಳಗಡೆ. ಸೊ ಇದೆಲ್ಲ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಇಸ್ ಹ್ಯಾಪನಿಂಗ್ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಬಾಡಿಯಲ್ಲಿ. ನೀವು ಕೂಡ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಇದಲ್ಲದೆ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾನೇ ಇದೆ. ಹಾಗಾದರೆ ಅವುಗಳದ್ದು ಹೆಸರು ನಿಮಗೆ ಹೇಳ್ಬೋದಾ? ಕಾಮೆಂಟ್ ಮಾಡಿ. ಸರಿ, ವಾಟ್ ಇಸ್ ಕೆಮಿಕಲ್ ರಿಯಾಕ್ಷನ್? ಹಾಗಾದರೆ ನೋಡೇ ಬಿಡೋಣ. ಇಟ್ ಈಸ್ ಅ ಪ್ರಾಸೆಸ್ ಇನ್ ವಿಚ್ ಒನ್ ಸಬ್ಸ್ಟೆನ್ಸ್ ಚೇಂಜಸ್ ಇಟ್ಸ್ ಅಥವಾ ಒರಿಜಿನಲ್ ಸಬ್ಸ್ಟೆನ್ಸ್ ಚೇಂಜಸ್ ಇಟ್ಸ್ ನೇಚರ್, ಐಡೆಂಟಿಟಿ ಟು ಫಾರ್ಮ್ ಅ ನ್ಯೂ ಸಬ್ಸ್ಟೆನ್ಸ್ ಅಂತ ಹೇಳಿ. ಆ ಪ್ರಾಸೆಸ್ಸಲ್ಲಿ ಒರಿಜಿನಲ್ ಸಬ್ಸ್ಟೆನ್ಸ್ ಇದು ಒಂದು ನೇಚರ್ ಮತ್ತು ಐಡೆಂಟಿಟಿ ಚೇಂಜ್ ಆಗುತ್ತೆ. ಮಿಲ್ಕ್ ಅಂತ ಹೇಳೋದೊಂದು ಒರಿಜಿನಲ್ ಸಬ್ಸ್ಟೆನ್ಸ್ ಆಗಿರುತ್ತೆ ಅಂದ್ಕೊಳ್ಳಿ. ಅದು ಕರ್ಡ್ ಆಗಬೇಕಾದ್ರೆ ಆಬ್ವಿಯಸ್ಲಿ ಮಿಲ್ಕಲ್ಲಿರುವಂತಹ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಮಿಲ್ಕಲ್ಲಿರುವಂತಹ ಟೆಕ್ಸ್ಚರ್, ಶುಗರ್ ಅದೆಲ್ಲ ಚೇಂಜ್ ಆಗುತ್ತೆ.
ಅದು ಹೌದಾ? ಸೊ ಇದೊಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ ಆಯಿತು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಅ ಕೆಮಿಕಲ್ ಈಕ್ವೇಷನ್. ಆ ಕೆಮಿಕಲ್ ಈಕ್ವೇಷನ್ ಬರಿಬೇಕಂದ್ರೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ 2 ಟರ್ಮ್ ಇದೆ, ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಅಂತ ಹೇಳಿ. ವಾಟ್ ಈಸ್ ರಿಯಾಕ್ಟೆಂಟ್? ದ ಸಬ್ಸ್ಟೆನ್ಸ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಇದು ತುಂಬ ಇಂಪಾರ್ಟೆಂಟ್. ದ ಸಬ್ಸ್ಟೆನ್ಸ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್. ಯಾರು ಒಂದು ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗ್ತಾರೋ ಅವುಗಳನ್ನ ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀರಿ. ನಿಮಗೆ ಆ ರಿಯಾಕ್ಷನಿಂದ ಏನು ಸಿಗುತ್ತೋ, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ಅ ಕೆಮಿಕಲ್ ರಿಯಾಕ್ಷನ್, ಇಟ್ ಈಸ್ ಕಾಲ್ಡ್ ಆಸ್ ದಿ ಪ್ರಾಡಕ್ಟ್. ಆಯಿತಾ? ಎಕ್ಸಾಂಪಲ್, ಒಂದು ವರ್ಡ್ ಇಕ್ವೇಷನ್ನ ಬರೆದಿದ್ದಾರೆ. ಏನಪ್ಪ ಈ ವರ್ಡ್ ಇಕ್ವೇಷನ್ ಅಂತ ಹೇಳಿದ್ರೆ, ವರ್ಡ್ಸಲ್ಲಿ ಇಕ್ವೇಷನ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ನೋಡಿ ಇಲ್ಲಿ ರಿಯಾಕ್ಟೆಂಟ್ ಬಂದು ನಮ್ಮ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್. ಓಕೆ, ಪ್ರಾಡಕ್ಟ್ ಯಾವುದಿದೆ ಇಲ್ಲಿ? ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಆರ್ ಪ್ರಾಡಕ್ಟ್. ಮೆಗ್ನೀಷಿಯಮ್ ಆಕ್ಸೈಡ್ ನಮ್ಮದು ಪ್ರಾಡಕ್ಟ್ ಇದೆ, ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್ ನಮ್ಮ ರಿಯಾಕ್ಟೆಂಟ್ಸ್ಗಳು. ಇವುಗಳನ್ನ ಎಲಿಮೆಂಟಲ್ ಫಾರ್ಮಲ್ಲಿ ಹೇಗೆ ಬರಿತೀವಿ? ಲೆಟ್ಸ್ ಸಿ. ಆ ಬರೆಯೋಕ್ಕಿಂತ ಮುಂಚೆ ಪಿರಿಯಾಡಿಕ್ ಟೇಬಲಲ್ಲಿ ಇಷ್ಟು ಎಲಿಮೆಂಟ್ಸ್ಗಳು ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಾನು ಬರಿತೀನಿ ಅವುಗಳನ್ನ ಒಂದ್ಸಲ. ಹೈಡ್ರೋಜನ್, ಹೀಲಿಯಂ, lithium, beryllium, boron, carbon, nitrogen, oxygen, fluorine, neon. ನಂತರ ಬಂದು ನಮ್ಮ ಸೋಡಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ. ಇದಿಷ್ಟು ಎಲಿಮೆಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಿ ಒಂದು ಸಣ್ಣ ಚೇಂಜಸ್ ಏನಂದರೆ, ಮೆಟಲ್ಸ್ ನಾನ್ ಮೆಟಲ್ಸ್ದು ಕ್ಲಾಸಿಫಿಕೇಷನ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದರೆ ಯು ವಿಲ್ ಗೆಟ್ ಇನ್ ಟು ಅ ಪ್ರಾಬ್ಲಮ್. ಸೊ ಇಲ್ಲಿ ಬೋರಾನ್ ಬಂದು ನಾನು ಗ್ರೀನ್ ಕಲರಲ್ಲಿ ಬರೆದಿದ್ದೀನಿ, ಇಟ್ಸ್ ಅ ಮೆಟಲಾಯ್ಡ್. ಹಾಗೆ ಸಿಲಿಕಾನನ್ನು ಕೂಡ ನಾನು ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದಿಷ್ಟುಗಳು ಕೂಡ ಬಂದು ಮೆಟಲಾಯ್ಡ್. ಸೊ ವಾಟ್ ಯು ಕಾಲ್ ದಿಸ್ ಒನ್ ಆಸ್, ಬೇರೆನೂ ಇದೆ ಮೆಟಲಾಯ್ಡ್ಸ್, ಬಟ್ ನಿಮಗೆ ಈ ಒಂದು 20 ಎಲಿಮೆಂಟಲ್ಲಿ ಯಾವುದು ನಾನ್ ಮೆಟಲ್, ಯಾವುದು ಮೆಟಲ್, ಯಾವುದು ಮೆಟಲಾಯ್ಡ್ ಅಂತ ಹೇಳೋದು ಮೇಯ್ನಾಗಿ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್ ನಾನ್ ಮೆಟಲ್ಸ್ ಇದರಲ್ಲಿ ಯಾವುದು? ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಹೈಡ್ರೋಜನ್ ಬಂದು ನಾನ್ ಮೆಟಲ್. ಯಾಕೆ ಇದನ್ನು ನಾನ್ ಮೆಟಲ್ ಅಂತ ಹೇಳಿ ಕರೀತಾರೆ? ಬಿಕಾಸ್ ಇದು ಮೆಟಲ್ಸ್ದು ಪ್ರಾಪರ್ಟೀಸ್ ಅಂತ ಹೇಳಿದರೆ ಕಂಡಕ್ಷನ್ ಆಫ್ ಹೀಟ್, ಕಂಡಕ್ಷನ್ ಆಫ್ ಇಲೆಕ್ಟ್ರಿಸಿಟಿ ಆಗಿರ್ಬೋದು, ಅಥವಾ ಸಾಲಿಡ್ ಸ್ಟೇಟಲ್ಲಿ ಇರುವಂಥದ್ದು, ಇಲೆಕ್ಟ್ರಾನ್ಸನ್ನು ಪಾಸ್ ಮಾಡೋದು ಮೇಯ್ನಾಗಿ, ಮತ್ತು ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಶೀಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಅಥವಾ ಅದನ್ನು ಥ್ರೆಡ್ಡಾಗಿ ಯೂಸ್ ಮಾಡಲಿಕ್ಕೆ, ಅದು ಯಾವುದೇ ಪ್ರಾಪರ್ಟೀಸ್ ಆಫ್ ಮೆಟಲ್ಸನ್ನು ಇವುಗಳು ಫಾಲೋ ಮಾಡ್ತಾ ಇಲ್ಲ. ಮತ್ತು ಮೇಯ್ನ್ ಕ್ವಾಲಿಟಿ ಏನು ಗೊತ್ತಾ? ಇವುಗಳಿಗೆ ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮೆಟಲ್ಸ್ಗಳು ಯಾವಾಗಲೂ ಎಲೆಕ್ಟ್ರಾನ್ಸನ್ನು ಕೊಡಲಿಕ್ಕೆ ಅಂದರೆ ಕಳ್ಕೊಳ್ಳೋಕ್ಕೆ ಅವರು ಮುಂದಾಗಿರ್ತಾರೆ. They are always ready to lose electron. But non-metals are very good at accepting electrons. Some non-metals will not accept electrons. Who are they? Are noble gaseous element. ಕೆಲವೊಂದು non-metals ಗಳು ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡಲ್ಲ. ಎಕ್ಸಾಂಪಲ್ ನಮ್ಮ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಹೇಳಿ ಕೂಡ ನಾವು ಅವ್ರನ್ನ ಹೇಳ್ತೀವಿ. ಸರಿ, ಲೆಟ್ಸ್ ಲುಕ್ ಇನ್ ಟು ದಿಸ್. ಹೈಡ್ರೋಜನ್ ನಾನ್ ಮೆಟಲ್ ಆಯಿತು. ಹಾಗಾದರೆ ಹೀಲಿಯಂ ನಾನ್ ಮೆಟಲಾ? ಹೌದು, ಹೀಲಿಯಂ ಕೂಡ ನಾನ್ ಮೆಟಲ್. ಇದು ಯಾವುದೇ ಮೆಟಲ್ಸ್ದು ಪ್ರಾಪರ್ಟಿಯನ್ನು ಹೊಂದಿಲ್ಲ. ಹೈಡ್ರೋಜನ್ ಗ್ಯಾಸಾ? ಹೌದು, ಇಟ್ ಈಸ್ ಅ ಗ್ಯಾಸ್. ಹೀಲಿಯಂ ಇಟ್ ಇಸ್ ಆಲ್ಸೋ ಅ ಗ್ಯಾಸ್. ನಂತರ ಲಿಥಿಯಂ ಅದು ಗ್ಯಾಸಾ? ಅಲ್ಲ, ಅದು ಸಾಲಿಡ್. ಯಾಕೆಂದರೆ ಅದು ಮೆಟಲ್. ಮೆಟಲ್ಸ್ಗಳು 90% ಆ ಮರ್ಕ್ಯೂರಿ ಒಂದನ್ನು ಬಿಟ್ಟು 99% ಆಫ್ ಎಲ್ಲ ಮೆಟಲ್ಸ್ಗಳು ಯಾವ ಸ್ಟೇಟಲ್ಲಿ ಇರುತ್ತೆ ಮಕ್ಕಳೇ? ವೆರಿ ಗುಡ್, ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಮೆಟಲ್ಸನ್ನು ನಾನು ಬೇರೆ ಕಲರಲ್ಲಿ ರೆಪ್ರೆಸೆಂಟ್ ಮಾಡಿಬಿಡ್ತೀನಿ. ಇದು ಬಂದು ಮೆಟಲ್. ಲಿಥಿಯಂ ಮೆಟಲ್. ಬೆರಿಲಿಯಂ ಮೆಟಲಾ? ಹೌದು. ಬೋರೋನ್ ಮೆಟಲಾ? ಹೌದು.
ಬೋರಾನ್ ನಾನ್ ಮೆಟಲ? ಅದು ಕೂಡ ಹೌದು. ಅದಕ್ಕೋಸ್ಕರ ಆ ಬೋರಾನಿಗೆ ನಾವು ಮೆಟಲಾಯ್ಡ್ ಅಂತ ಹೇಳಿ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ. ಬಿಕಾಸ್ ಸಮ್ಟೈಮ್ಸ್ ಇಟ್ ವಿಲ್ ಶೋ ದ ಪ್ರಾಪರ್ಟಿ ಆಫ್ ಮೆಟಲ್ಸ್, ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಆಲ್ಸೋ ಶೋಸ್ ದ ಪ್ರಾಪರ್ಟಿ ಆಫ್ ನಾನ್ ಮೆಟಲ್. ಒಂದು ಸರಾಸರಿ ಮಟ್ಟಿಗೆ ಅದು ಮೆಟಲ್ಸ್ದು ಪ್ರಾಪರ್ಟಿಯನ್ನು ತೋರಿಸುತ್ತೆ, ಇನ್ನೊಂದು ಸ್ವಲ್ಪದ್ರ ಮಟ್ಟಿಗೆ ಅದು ನಾನ್ ಮೆಟಲ್ಸ್ದು ಪ್ರಾಪರ್ಟಿಯನ್ನು ಕೂಡ ತೋರಿಸುತ್ತೆ. ಅನ್ಕೊಳ್ಬೇಡಿ ಇದೆರಡೇ ಮೆಟಲಾಯ್ಡ್ಸ್ಗಳ ಅಂತೇಳಿ, ಇನ್ನೂ ಇದೆ. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಅದೆಲ್ಲವನ್ನು ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ 5th ಚಾಪ್ಟರ್ ಇದೆಯಲ್ವಾ ಪಿರಿಯಾಡಿಕ್ ಕ್ಲಾಸಿಫಿಕೇಷನಲ್ಲಿ, ಅಲ್ಲಿ ನಾನು ಟೋಟಲ್ ಪಿರಿಯಾಡಿಕ್ ಟೇಬಲ್ನ ಬರೆದು ಫುಲ್ ಮೆಟಲ್ಸ್ ಯಾವುದು ನಾನ್ ಮೆಟಲ್ ಯಾವುದು ಅಂತ ಹೇಳ್ಕೊಡ್ಬೋದು. 5th ಚಾಪ್ಟ್ರಿಗೆ ಹೋಗಬೇಕು ಅಂತಿಲ್ಲ, ನಿಮ್ಮ 3rd ಚಾಪ್ಟ್ರಲ್ಲೂ ಕೂಡ ನಾನು ಅದನ್ನ ಹೇಳ್ಬೋದು. ಈ ಚಾಪ್ಟ್ರಿಗೆ ನಮಗೇನು ಬೇಸಿಕ್ಸ್ ಬೇಕು ಅದಷ್ಟನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ಮತ್ತೆ ಈಕ್ವೇಷನ್ಸ್ನ ಬರೆಯೋಕ್ಕೆ ಈಸಿ ಮಾಡ್ಕೊಳ್ಳುವ ಹಾಗೆ ಇರುವಂಥ ಎಲ್ಲ ಬೇಸಿಕ್ಸ್ನ ರಿವೈಸ್ ಮಾಡೋಣ ಅಂಥೇಳಿ. ಆಲ್ರೆಡಿ ನಿನಗೆ ತಡ, ನಾವು ಬೇಗ ಬೇಗ ಮಾಡ್ತಾ ಹೋಗಬೇಕು. ಬೆರಿಲಿಯಂ, ಲಿಥಿಯಂ ಅಂತ ಹೇಳುವಂಥದ್ದು ಮೆಟಲ್ಸ್ ಕ್ಲಾಸಿಫೈ ಆಯಿತು. ಕಾರ್ಬನ್ ಬಂದ್ಬಿಟ್ಟ. ಕಾರ್ಬನ್ ಇಸ್ ಅ ಬೆಸ್ಟ್ ಎಲಿಮೆಂಟ್. ಯಾಕೆ ನಾವು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾನೆ, ಅಂದರೆ ಮಿಂಗಲ್ ಆಗೋರೆ ಚೆನ್ನಾಗಿರೋರು ಅಂತೇಳಿ ಅಲ್ಲ, ಬಟ್ ಹೀ ಈಸ್ ಕ್ವೈಟ್ ಪೀಸ್ಫುಲ್. ಸೊ ಕಾರ್ಬನ್ ಅಂತ ಹೇಳೋನು ನಾನ್ ಮೆಟಲ್. ನೈಟ್ರೋಜನ್ ನಾನ್ ಮೆಟಲ್, ಅದು ಮೆಟಲ್ ಪ್ರಾಪರ್ಟಿ. ಕಾರ್ಬನ್ ಸಾಲಿಡ್, ನೈಟ್ರೋಜನ್ ಗ್ಯಾಸ್. ಕಾರ್ಬನ್ ನೋಡಿ ಸಾಲಿಡ್ ಆಗಿಬಿಟ್ಟ. ನೀವು ಹೇಳ್ಬೋದು ಮ್ಯಾಮ್ ಕಾರ್ಬನ್ ಸಾಲಿಡ್ ಮೆಟಲ್ ಅಲ್ವಾ? ಅಲ್ಲ. ಯಾಕೆ? ಕಾರ್ಬನ್ನಿಗೆ ಎಲೆಕ್ಟ್ರಾನ್ಸನ್ನು ಲೂಸ್ ಮಾಡಿಕೊಳ್ಳುವಂತಹ ಪ್ರಾಪರ್ಟಿ ಇಲ್ಲ. ಕಂಡಕ್ಷನ್ ಸಾಧ್ಯನೇ ಇಲ್ಲ. ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಲ್ಲ. ಸೊ ಇಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ಳೋಕ್ಕಾಗಲ್ವಾ? ಆಗುತ್ತೆ. ಗ್ರಾಫೈಟಲ್ಲಿ ಒಂದು ಎಲೆಕ್ಟ್ರಾನ್ಸ್ನ ಅದು ಕೊಡ್ಬೋದು. ಆ ಎಲೆಕ್ಟ್ರಾನ್ಸ್ ಮೊಬಿಲಿಟಿ ಇದ್ದೇ ಇದೆ ಗ್ರಾಫೈಟಲ್ಲಿ. ಇಟ್ ಡಿಪೆಂಡ್ಸ್ ಆನ್ ದ ಸ್ಟ್ರಕ್ಚರ್. ಕೆಲವೊಂದು ಸಲ ಸ್ಟ್ರಕ್ಚರಲ್ಲೂ ಡಿಪೆಂಡ್ ಆಗುತ್ತೆ. ಇವಾಗ ಅದನ್ನ ಹೇಳೋಕ್ಕೆ ಹೋದರೆ ನಿಮ್ಗೊಂಥರ ಕಾಂಪ್ಲೆಕ್ಸ್ ಅಂತೇಳಿ ಅನ್ನಿಸ್ಬೋದು. ಸೊ ಲೆಟ್ಸ್ ಫೋಕಸ್ ಆನ್ ಡಿವೈಡಿಂಗ್ ದೆಮ್. ಕಾರ್ಬನ್ ನಾನ್ ಮೆಟಲ್, ನೈಟ್ರೋಜನ್ ನಾನ್ ಮೆಟಲ್, ಆಕ್ಸಿಜನ್ ಕೂಡ ನಾನ್ ಮೆಟಲ್ ಗ್ಯಾಸ್. ಅದು ನೈಟ್ರೋಜನ್ ಕೂಡ ಗ್ಯಾಸೇ. ಫ್ಲೂರಿನ್ ಕೂಡ ಒಂದು ಗ್ಯಾಸ್ ಆಯಿತಾ ಮಕ್ಕಳೇ, ಅದು ನಾನ್ ಮೆಟಲ್. ನಿಯಾನ್ ಆಬ್ವಿಯಸ್ಲಿ ನಾನ್ ಮೆಟಲ್. ನೈಟ್ರೋಜನ್ ಎಲ್ಲಿ ಸಿಗುತ್ತೆ? ನಮ್ಮ ಇಡೀ ಅಟ್ಮಾಸ್ಫಿಯರ್ಲಿ ರೈಟ್ ನಾವು ನನ್ನ ಸುತ್ತಮುತ್ತ ಬೇಕಾದಷ್ಟು ನೈಟ್ರೋಜನ್ ಇದೆ. ನಾನು ನೈಟ್ರೋಜನ್ನ ಬ್ರೀದಿನ್ ಮಾಡ್ತಿದ್ದೀನಾ? ಹೌದು. ಹಾಗಾದ್ರೆ ನೈಟ್ರೋಜನ್ ನನ್ನ ಬಾಡಿ ಒಳಗಡೆ ಹೋಗಿ ರಿಯಾಕ್ಷನ್ಸ್ ಉಂಟು ಮಾಡುತ್ತಾ? ಇಲ್ಲ. ಯಾಕೆಂದರೆ ನೈಟ್ರೋಜನ್ದು ಸ್ಟೆಬಿಲಿಟಿ ತುಂಬ ಇರೋ ಕಾರಣ ಅದು ಈಸಿಯಾಗಿ ನಮ್ಮ ಬಾಡಿಯಲ್ಲಿರುವ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಬರುತ್ತೆ ನಾವು ಎಕ್ಸೆಲ್ ಮಾಡಬೇಕಾದ್ರೆ ಕೂಡ. ಇನ್ನೊಂದು ಆಕ್ಸಿಜನ್, ವೆನ್ ಯು ಬ್ರೀದ್ ಇನ್, ನೀವು ಬ್ರೀದ್ ಮಾಡಬೇಕಾದ್ರೆ ಆಕ್ಸಿಜನ್ನೇ ಅದು. ಫ್ಲೂರಿನ್ ನಿಮ್ಮ ಟೂತ್ಪೇಸ್ಟಲ್ಲಿದೆ, ಹೌದಾ? ನಿಯಾನ್ ಅಂತ ಹೇಳುವಂಥದ್ದು ಒಂದು ಫೇಮಸ್ ಲೈಟ್. ಅದು ನಿಯಾನ್ ಲೈಟ್ಸ್ ಅಂತ ಹೇಳಿ ನೀವು ನೋಡ್ಬೋದು. ಈ ಒಂದು ಆರೆಂಜಿಶ್ ಕಲರ್ ಲೈಟ್, ಅಂಗಡಿಯಲ್ಲೆಲ್ಲ ಅವ್ರದ್ದು ಸಿಗ್ನೇಚರ್ ನೇಮ್ಸನ್ನು ಬರೆಯೋಕ್ಕೆ ಒಂದು ರೆಡ್ಡಿಶ್ ಆರೆಂಜಿಸ್ ಲೈಟ್ನ ಯೂಸ್ ಮಾಡ್ತಾರೆ. ಹೀಲಿಯಂ ಬಲೂನ್ಸ್ನ ಯೂಸ್ ಮಾಡ್ತಾರೆ. ಬಲೂನ್ಸ್ಗಳಲ್ಲಿ ಹೀಲಿಯಂ ಬಲೂನ್ಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಮತ್ತು ಹಲವಾರು ಅಪ್ಲಿಕೇಶನ್ಸ್ ಹೀಲಿಯಮಿಗಿದೆ. ಅದರ ಜೊತೆಗೆ ನಮ್ಮ ಸೋಡಿಯಂ ಮೆಗ್ನೀಷಿಯಮ್ದು ಕ್ಲಾಸಿಫಿಕೇಷನ್ಸ್ಗೆ ಬರೋದಾದರೆ, ಸೋಡಿಯಮನ್ನು ಮೆಗ್ನೀಷಿಯಮನ್ನು ನಾವೇನಂತ ಹೇಳಿ ಕರಿತೀವಿ? ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಅವುಗಳನ್ನ ಮೆಟಲ್ಸ್ ಅಂತ ಹೇಳಿ ಕರಿತೀವಿ? ಆಬ್ವಿಯಸ್ಲಿ ಅವರು ಸಾಲಿಡ್ ಸ್ಟೇಟಲ್ಲಿದ್ದಾರೆ ಮತ್ತು ಅವ್ರುಗಳಿಗೆ ಈಸಿಯಾಗಿ ಕಂಡಕ್ಷನ್ ಬರುತ್ತೆ, ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅವ್ರು ಎಲೆಕ್ಟ್ರಾನ್ಸ್ಗಳನ್ನ ಕೂಡ ಡೊನೇಟ್ ಮಾಡ್ತಾರೆ. ಅಲ್ಯೂಮಿನಿಯಂ ಏನದು? ಇಟ್ಸ್ ಅ ಮೆಟಲ್, ಹೌದಾ? ಫಾಸ್ಫರಸ್ ನಾನ್ ಮೆಟಲ್, ತುಂಬ ಇಂಪಾರ್ಟೆಂಟ್ ಇದು. ಫಾಸ್ಫರಸ್ ಇಸ್ ಅ ನಾನ್ ಮೆಟಲ್. ಸಲ್ಫರ್ ಕೂಡ ನಾನ್ ಮೆಟಲ್. ಕ್ಲೋರಿನ್ ಕೂಡ ನಾನ್ ಮೆಟಲ್. ಆರ್ಗಾನ್ ಕೂಡ ನಾನ್ ಮೆಟಲ್. ನೆಕ್ಸ್ಟ್ ಬಂದು ನಮ್ಮ ಪೊಟ್ಯಾಷಿಯಮ್ ಆ್ಯಂಡ್ ಕ್ಯಾಲ್ಶಿಯಂ, ಇದು ಮೆಟಲ್, ಇದು ಕೂಡ ಮೆಟಲ್. ಸೊ ಇಷ್ಟು ಐಡಿಯಾಸ್ ನಮಗೆ ಕರೆಕ್ಟಾಗಿದ್ದರೆ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ, ಮೆಟಲ್ಸ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಾನ್ ಮೆಟಲ್ಸ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು ಅದರಲ್ಲಿ ನಾನ್ ಮೆಟಲ್ಗಳು ಯಾವುದು, ಅದನ್ನು ಏನಕ್ಕೆ ನಾನ್ ಮೆಟಲ್ ಅಂತ ಹೇಳಿ ಕರೀತಾರೆ ಅಂತೇಳಿ. ಸೊ ಹೋಪ್ ಈ ವಿಡಿಯೋ ನಿಮಗೆ, ಈ ಬೇಸಿಕ್ ವಿಡಿಯೋ ನಿಮಗೆ ಅದಕ್ಕೆ ಈಸಿ ಮಾಡ್ಬೋದು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಒಂದು ಈಕ್ವೇಷನ್ ಬರಿಬೇಕಂತ ಹೇಳಿದ್ರೆ ಅಥವಾ ಯಾವುದೇ ಒಂದು ಕೆಮಿಕಲ್ ಕಂಪೌಂಡ್ಗಳನ್ನ ಬರಿಬೇಕಂದ್ರೆ ನೀವು ಯಾವಾಗಲೂ ಎಲ್ಲಿ ಕನ್ಫ್ಯೂಷನ್ ಆಗ್ತೀರಾ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ. ನಾನು ಇವಾಗ H2O ಅನ್ನು ಹಿಂಗೆ ಬರಿತೀನಿ. ನಾನು ಯಾಕೆ H2O ಹಿಂಗೆ ಬರಿಬೇಕು? ವೈ ಐ ಕೆನಾಟ್ ರೈಟ್ H2O2 ಅಥವಾ H2O3? ದಿಸ್ ಇಸ್ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್, ಓನ್ಲಿ ದಿಸ್ ಇಸ್ ಕರೆಕ್ಟ್. ಯಾಕೆ? ಲೆಟ್ಸ್ ಸಿ ಟು ಇಟ್. ಸರಿ, ಈ H2Oದಲ್ಲಿ ನಾನು ಸ್ಪ್ಲಿಟ್ ಮಾಡ್ತೀನಿ ಮಕ್ಕಳೇ, H ಮತ್ತು Oಗೆ. ಇವುಗಳಿಗೆ ಎರಡಕ್ಕೂ ಕೂಡ ಎರಡು ವರ್ಡ್ಸ್ನ ನಾವು
ಯೂಸ್ ಮಾಡ್ಕೊಳ್ತೀವಿ. ಒಂದು ಬಂದು ವ್ಯಾಲೆನ್ಸಿ, ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್. ಇದು ಎರಡು ವರ್ಡ್ ಒಂದೇ ಅಲ್ಲ, ಇದೆರಡು ವರ್ಡ್ ತುಂಬ ಡಿಫ್ರೆನ್ಸ್ ಇದೆ. ನೀವು ಒಂದು ಕಂಪೌಂಡನ್ನ ಬರಿತೀರಾ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ಎರಡು ವರ್ಡ್ದು ಡಿಫ್ರೆನ್ಸ್ ಗೊತ್ತಿರಬೇಕು. ಏನು ಆ ಡಿಫ್ರೆನ್ಸ್ ಇಲ್ಲಿದೆ ಕೇಳಿ. ಆಕ್ಸಿಜನ್ ತಗೊಂಡ್ರೆ ಆಕ್ಸಿಜನ್ದು ಅಟಾಮಿಕ್ ನಂಬರ್ ಬಂದು ಎಷ್ಟು ಹೇಳ್ಬೋದಾ? 8 ಅಂತ ಹೇಳಿದರೆ ಏನು? ಆಕ್ಸಿಜನ್ ಒಳಗಡೆ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ ಒಳಗಡೆ 8 ಪ್ರೋಟಾನ್ಸ್ ಇದೆ. ಸೊ ಇಟ್ಸ್ ಲೈಕ್ ಅ ಹೀರೋ ಡಿಸೈಡ್ಸ್ ದ ಮೂವಿ. ಅಯ್ಯೋ, ಈ ಥರ ಹೇಳಿದ್ರೆ ಕಾಂಟ್ರವರ್ಷಿಯಲ್ ಆಗುತ್ತೆ. ಹೀರೋಯಿನ್ ಆಲ್ಸೋ ವಿಲ್ ಡಿಸೈಡ್ ದ ಮೂವಿ. ಬಟ್ ಇಲ್ಲಿ ಬಂದು ನಮ್ಮ ಪ್ರೋಟಾನ್ಸ್ಗಳು ಹೀರೋ ಅಂತ ಹೇಳಿ ಅಂದ್ಕೊಳ್ಳೋಣ, ಅವುಗಳ ನಂಬರ್ ಮೇಲೆ ನಾವು ಎಲಿಮೆಂಟನ್ನು ಬರಿತೀನಿ. ನಾನು ಇವಾಗ 9 ಇಸ್ ಆಕ್ಸಿಜನ್, 9 ಪ್ರೋಟಾನ್ಸ್ ಇರುವ ಎಲಿಮೆಂಟ್ ಆಕ್ಸಿಜನ್ ಅಂತ ಹೇಳಿ ನೀವು ಒಪ್ಕೊಳ್ತೀರಾ? ಇಲ್ಲ, ನೀವು ಹೇಳ್ತೀರಿ ಮ್ಯಾಮ್ 9 ಪ್ರೋಟಾನ್ಸ್ ಅಂತ ಹೇಳಿದರೆ ಅದು ಫ್ಲೂರಿನ್, ಅದು ನಮ್ಮ ಆಕ್ಸಿಜನ್ ಅಲ್ಲ. ಸೊ ಸ್ಪೆಸಿಫಿಕೇಶನ್ ಏನಿಲ್ಲಿ? ಪ್ರೋಟಾನ್ಸ್ ಇದು ಕೌಂಟ್, ಹೌದಾ? ಸರಿ, ಆಕ್ಸಿಜನ್ಗೆ 8 ಪ್ರೋಟಾನ್ ಇದೆ, ಸೊ ಅಟಾಮಿಕ್ ನಂಬರ್ ಬಂದು 8. ಸೊ ವಾಟ್ ಈಸ್ ದಿಸ್? ಪ್ರೋಟಾನ್ ನಂಬರ್. ಎಲ್ಲಿರುತ್ತೆ ಪ್ರೋಟಾನ್? ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಸೊ ಇಟ್ ವಿಲ್ ಡಿಟರ್ಮೈನ್ ಯಾವ ಎಲಿಮೆಂಟ್ ಅದು ಅಂತ ಹೇಳಿ. ಏನಕ್ಕೆ ತಗೊಳ್ಬೇಕು? ಬಿಕಾಸ್ ಪ್ರೋಟಾನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲೆಂಟ್ ಟು ಇಲೆಕ್ಟ್ರಾನ್ ನಂಬರ್, ಹೌದಾ? ಎಲ್ಲಿ? ಇನ್ನು ನ್ಯೂಟ್ರಲ್ ಆಟಮ್ ಇಲೆಕ್ಟ್ರಾನ್ ನಂಬರ್ಗೂ ಪ್ರೋಟಾನ್ ನಂಬರ್ ಯಾವಾಗಲೂ ಕೂಡ ಸಮ ಇರಬೇಕು, ಈಕ್ವಲ್ ಇರಬೇಕು. ಒಂದು ಆಟಮ್ ನ್ಯೂಟ್ರಲ್ ಇದ್ದರೆ, ನ್ಯೂಟ್ರಲ್ ಅಂದರೆ ಏನು? ಅದಕ್ಕೆ ಯಾವುದೇ ಥರದ ಚಾರ್ಜ್ ಇರಬಾರ್ದು, ಪ್ಲಸ್ ಮೈನಸ್ ಚಾರ್ಜ್ ಇರಬಾರ್ದು. ಸರಿ, 8ಅನ್ನು ನಾನು ಹೇಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನಲ್ಲಿ ಬರಿಬೋದು? ನಿಮಗೆ ಕೆ ಶೆಲ್ ಕೊಟ್ಟಿದ್ದಾರೆ, ಕೆ ಶೆಲ್ KLMN ಆಯಿತಾ? ಈ ಥರ ಶೆಲ್ಸ್ಗಳು ಕೊಡ್ತಾರೆ. ಈ ಶೆಲ್ಲಲ್ಲಿ ನೀವು ಬರೀತಾ ಹೋಗ್ತೀರಿ ಅಂತ ಹೇಳಿದ್ರೆ ಈ 8ಅನ್ನು ನೀವು ಹೀಗೆ ಸ್ಪ್ಲಿಟ್ ಮಾಡ್ಬೋದು. ಕೆಯಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಹಾಕ್ಕೊಳ್ತೀರಾ, ಆಮೇಲೆ ಎಲ್ ಶೆಲ್ಲಲ್ಲಿ ಮಿಕ್ಕಿದ್ದು 6 ಎಲೆಕ್ಟ್ರಾನ್ಸ್ನ ಹಾಕ್ತೀರಾ. ಓಕೆ, ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸ್ನ ಹಾಕ್ತೀರಾ. ಆ ಎಲ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ ಇದೆ. ಇವಾಗ ಇದು ಔಟರ್ ಮೋಸ್ಟ್ ಶೆಲ್. ಯಾವುದು? ಎಲ್ ಅಂತ ಹೇಳುವಂಥದ್ದು ಔಟರ್ ಮೋಸ್ಟ್ ಶೆಲ್. ಈ ಎಲ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಬೇಕು. ಯಾರಿಗೆ? ಆಕ್ಸಿಜನ್ನಿಗೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಇರುವಂಥ ಟೋಟಲ್ ಎಲೆಕ್ಟ್ರಾನ್ ಬಂದು 8, ಅದನ್ನು ನೀವು ಕೆಯಲ್ಲಿ 2 ಎಲ್ಲಲ್ಲಿ 6 ಅಂತ ಹೇಳಿ ಫಿಕ್ಸ್ ಮಾಡಿಟ್ಕೊಂಡಿರ್ತೀರ. ಸೊ ಎಲ್ಲಲ್ಲಿ ಅದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ. ಸೊ ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ನ ನೀವು ಹಾಕೊಳ್ಬೋದು. ಬಟ್ ಇದಕ್ಕೆ 6 ಇದೆ. ಯಾವುದಕ್ಕೆ? ನಮ್ಮ ಆಕ್ಸಿಜನ್ ಅವ್ರಿಗೆ 6 ಇದೆ. ಈ ಆಕ್ಸಿಜನ್ಗೆ ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು. ಏನಕ್ಕೆ ಈ ಆಕ್ಸಿಜನ್ಗೆ ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು? ಯಾಕೆಂದರೆ ಅದು 8 ಎಲೆಕ್ಟ್ರಾನ್ಸ್ನ ಔಟರ್ ಮೋಸ್ಟಲ್ಲಿ ಇಟ್ಕೊಂಡು ಆಕ್ಟೇಟ್ ಕಾನ್ಫಿಗರೇಷನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಸ್ಯಾಟಿಸ್ಫೈ ಆಕ್ಟೇಟ್ ಕಾನ್ಫಿಗರೇಷನ್ ಬೈ ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಆಯಿತಾ? ಸೊ ಇದು ಯಾವಾಗಲೂ ಕೂಡ 2 ಎಲೆಕ್ಟ್ರಾನ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಎಲಿಮೆಂಟಿಂದ ಯಾವಾಗಲೂ ಹುಡುಕ್ತಾ ಇರುತ್ತೆ. ನೀನು 2 ಎಲೆಕ್ಟ್ರಾನ್ಸ್ ಕೊಡ್ತೀಯಾ, ನಾನು ಹಾಗಾದ್ರೆ ಕಂಬೈನ್ ಆಗ್ತೀನಿ ಅಂತ ಹೇಳಿ. ಹಾಗಾದರೆ ಈ ವ್ಯಾಲೆನ್ಸಿ ಮತ್ತು ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ ವಾಟ್? ವ್ಯಾಲೆನ್ಸಿ ಅಂತ ಹೇಳಿದು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಬರುವಂತಹ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ 6ಅನ್ನು ವ್ಯಾಲೆನ್ಸಿ ಅಂತ ಹೇಳಿ ಹೇಳ್ತೇವೆ. ವ್ಯಾಲೆನ್ಸಿ ಇಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಹಾಗಾದರೆ ಆಕ್ಸಿಡೇಷನ್ ಸ್ಟೇಟ್ ಏನು? ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ರೆ ಅದು ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆದಾಗ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನ ಪಡ್ಕೊಳ್ಳುತ್ತೆ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನ ಕೊಡುತ್ತೆ, ಎಲ್ಲಿಂದ? ಔಟರ್ ಮೋಸ್ಟ್ ಶೆಲ್ಲಿಂದ. ಅದು ಬಂದು ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಅಂತ ಹೇಳಿದರೆ ಇವಾಗ 6 ಎಲೆಕ್ಟ್ರಾನ್ ಆಕ್ಸಿಜನ್ಗಿದೆ, ಎಲ್ಲ 6 ಎಲೆಕ್ಟ್ರಾನ್ಸ್ನ ಅದು ಕೊಡೋಕ್ಕಾಗಲ್ಲ. ನ್ಯೂಕ್ಲಿಯಸ್ಸಲ್ಲಿರುವಂಥ ಪ್ರೋಟಾನ್ಗಳು ಕೂಡ ಬಿಡಲ್ಲ ಅಷ್ಟು ಈಸಿಯಾಗಿ. ಸೊ 6 ಎಲೆಕ್ಟ್ರಾನ್ಸ್ಗಳನ್ನ ಕೊಡೋದಕ್ಕಿಂತ ಅದು ಇನ್ನೂ 2 ಎಲೆಕ್ಟ್ರಾನ್ಸ್ನ ಪಡ್ಕೊಂಡು 6ಅನ್ನು 8 ಮಾಡಿದ್ರೆ ಆಕ್ಟಾ ಅಂತ ಹೇಳಿದ್ರೆ ಏನು? 8 ಎಲೆಕ್ಟ್ರಾನ್ಸ್ ಫೈನಲ್ ಶೆಲ್ಲಲ್ಲಿದ್ದರೆ ಅದಕ್ಕೆ ಸ್ಟೆಬಿಲಿಟಿ ಅಂತೇಳಿ. ಎಲ್ಲ ಎಲಿಮೆಂಟ್ಗಳಿಗೂ ಒಂಥರ ಸ್ಟೆಬಿಲಿಟಿ ಅದು, ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್ ಇನ್ ದ ಕೊನೆ ಶೆಲ್, ಔಟರ್ ಮೋಸ್ಟ್ ಶೆಲ್. ಆಯಿತಾ? ಸೊ ಹೀಗಾಗಿ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ಬಂದು 8, ವ್ಯಾಲೆನ್ಸಿ ಬಂದು ಆಕ್ಸಿಡೇಷನ್ ಸ್ಟೇಟ್ ಬಂದು -2, ವ್ಯಾಲೆನ್ಸಿ ಬಂದು 6. ವ್ಯಾಲೆನ್ಸಿ ಅಂತ ಹೇಳಿದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್ ಗೇನ್ಸ್ ಆರ್ ಲೂಸಸ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಫ್ರಾಮ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಎಷ್ಟು ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ ಅಥವಾ ಕಳ್ಕೊಳ್ಳುತ್ತೆ ಫ್ರಮ್ ಕೊನೆಯ ಔಟರ್ ಮೋಸ್ಟ್ ಶೆಲ್ಲಿಂದ ಅಂತ ಹೇಳುವಂಥದ್ದು.
ಆಯಿತು, ಇವಾಗ ಹೈಡ್ರೋಜನ್ ಬಗ್ಗೆ ಮಾತಾಡೋಣ. ಹೈಡ್ರೋಜನ್, ವಾಟ್ ಇಸ್ ದಿ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 1. ಅಟಾಮಿಕ್ ನಂಬರನ್ನು Z ಅಂತ ಹೇಳಿ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ 1ಅನ್ನು ನಾವು ಹೇಗೆ ಬರಿಬೋದು ಅಂದರೆ ಹೇಗೆ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು? ಈ 1 ಅಂತ ಹೇಳೋದನ್ನು K ಶೆಲ್, L ಶೆಲ್, M ಶೆಲ್, N ಶೆಲ್ ಅಂತೇಳಿ ತಗೊಂಡ್ರೆ ಯು ಕ್ಯಾನ್ ಪುಟ್ 1 ಎಲೆಕ್ಟ್ರಾನ್ ಇನ್ ದ K ಶೆಲ್. ಅದೇ ಅದ್ರದ್ದು ಇನ್ನರ್ ಮೋಸ್ಟ್, ಅದೇ ಅದ್ರದ್ದು ಔಟರ್ ಮೋಸ್ಟ್. ಹಾಗಾದರೆ ವಾಟ್ ಇಸ್ ಅ ವ್ಯಾಲೆನ್ಸಿ? ಅದು 1. ಆಯಿತಾ? ಹೈಡ್ರೋಜನ್ಗೆ 2 ಥರದಲ್ಲಿ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಎಲೆಕ್ಟ್ರಾನ್ಸ್ಗಳನ್ನ ಅದು ಈಸಿಯಾಗಿ ಕೊಡಬಹುದು. ಈ ಎಲೆಕ್ಟ್ರಾನ್ ಅದು ಕೊಟ್ಟರೆ ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು? H+ ಆಯಿತು. ಅದಕ್ಕೆ ಸ್ಟೆಬಿಲಿಟಿ ಬರಬೇಕಂದ್ರೆ ಅದು ಆ ಎಲೆಕ್ಟ್ರಾನ್ 1 ಎಲೆಕ್ಟ್ರಾನ್ನ ಕೊಟ್ಟು ಸ್ಟೆಬಿಲಿಟಿ ತಗೊಳುತ್ತೆ. ಸಮ್ಟೈಮ್ಸ್ ಆ ಎಲೆಕ್ಟ್ರಾನ್ ಪಡ್ಕೊಳ್ಳುತ್ತೆ, ಅಂದರೆ ಹೈಡ್ರೋಜನ್ ಬೇರೆಯವ್ರ ಕಡೆಯಿಂದ ಎಲೆಕ್ಟ್ರಾನ್ಸ್ನ ಪಡ್ಕೊಂಡು ಆ K ಶೆಲ್ಲನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳುತ್ತೆ. K ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ನಿಮಗೆ 2 ಎಲೆಕ್ಟ್ರಾನ್ಸ್ ತಗೊಳ್ಬೋದು. ಅದೊಂಥರ ಪುಟ್ಟ ಕ್ಲಾಸ್ ರೂಮ್, ಅಲ್ಲಿ 2 ಬೆಂಚ್ ಇರೋದು, 2 ಸ್ಟೂಡೆಂಟ್ ಕೂರಕ್ಕಾಗೋದು. ಆ ಥರ K ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ನಿಮಗೆ 2 ಎಲೆಕ್ಟ್ರಾನ್ಸ್ ಅಷ್ಟೇ ಇಟ್ಕೊಳ್ಳೋಕ್ಕಾಗುತ್ತೆ. ಸೊ K ಶೆಲ್ಲಲ್ಲಿ ಹೈಡ್ರೋಜನ್ ಬೇಕಾದರೆ ಇನ್ನೊಂದು ಎಲೆಕ್ಟ್ರಾನ್ಸನ್ನು ಆಕ್ಸೆಪ್ಟ್ ಮಾಡ್ಬೋದು. ಸೊ ಹೈಡ್ರೋಜನ್ ಚಾರ್ಜ್ ಏನಾಗುತ್ತೆ? ಆಕ್ಸೆಪ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ -1 ಆಗುತ್ತೆ. ಸೊ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ H+ ಆ್ಯಂಡ್ H-. ಅಂದರೆ ವ್ಯಾಲೆನ್ಸಿ ಆಫ್ ಹೈಡ್ರೋಜನ್ ಏನಾಯಿತು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ 1 ಕೊನೆ ಶೆಲ್ಲಲ್ಲಿ, ಸೊ ವ್ಯಾಲೆನ್ಸಿ 1 ಆಯಿತು. ಆಯಿತಾ? ಅದು ಕಂಬೈನಿಂಗ್ ಕೆಪಾಸಿಟಿ. ವ್ಯಾಲೆನ್ಸಿ ಅಂತ ಹೇಳಿದ್ರೆ ಎಷ್ಟು ಅದು ಕಂಬೈನಿಂಗ್ ಮಾಡ್ಬೋದು ಅಂತ ಹೇಳಿ. ನಮ್ಮ ಆಕ್ಸಿಡೇಷನ್ ಸ್ಟೇಟ್ ಬಂದು ಏನಾಯಿತು? ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಹೈಡ್ರೋಜನ್ ಬಂದು ಈ ಎಲೆಕ್ಟ್ರಾನನ್ನು ಕೊಡ್ಕೊಳ್ಳುತ್ತೆ. ಅದು ಕೊಟ್ಬಿಟ್ರೆ ಹೈಡ್ರೋಜನ್ H+ ಅಂತ ಹೇಳ್ತೀವಿ, ಅಥವಾ ಅದು ಪಡ್ಕೊಂಡ್ರೆ H- ಅಂತ ಹೇಳ್ತೀವಿ. H+ ಅಂದರೆ ಹೈಡ್ರೋನಿಯಮ್ ಅಯಾನ್. ಇದಕ್ಕೆ ನೀವೇನಂತ ಹೇಳಿ ಕರೀತೀರ? ಹೆಸರು ಹೈಡ್ರೋನಿಯಮ್ ಅಯಾನ್. ಆಯಿತು. H- ಏನಂತ ಹೇಳಿ ಕರಿತೀರಾ? ಹೈಡ್ರೈಡ್ ಅಯಾನ್. ಹೈಡ್ರೈಡ್ ಅಯಾನ್. ಈ ಥರ ಡಿಫ್ರೆಂಟ್ ಹೆಸರುಗಳು ಕೂಡ ಬಂದ್ಬಿಡುತ್ತೆ ಅದಕ್ಕೆ ಹೈಡ್ರೋಜನ್ಗೆ. ಸೊ ಇದಿಷ್ಟು ಕೂಡ ಅವುಗಳ ಚಾರ್ಜ್ ಆಯಿತು. ಸರ್, ಇನ್ನೇನು ಬೇಸಿಕ್ಸ್ ನಾವು ತಿಳ್ಕೊಳ್ಬೇಕಿಲ್ಲಿ? ಲೆಟ್ಸ್ ಸಿ. ಇದೇ ಥರ ಪ್ರತಿಯೊಂದು ಎಲಿಮೆಂಟಿಗೂ ಚಾರ್ಜ್ ಇರುತ್ತೆ. ನೀವು ಪ್ರತಿ ಎಲಿಮೆಂಟಿದು ವ್ಯಾಲೆನ್ಸಿ, ಆಕ್ಸಿಡೇಷನ್ ಸ್ಟೇಟ್ ಅಂತೆಲ್ಲ ಹೇಳಿ ಥಿಂಕ್ ಮಾಡಿದ್ರೆ ನಿಮಗೆ ಒಂಥರ ಹಿಂಸೆ ಅನಿಸುತ್ತೆ. ಈಸಿಯಾಗಿ ಏನು ಮಾಡ್ಕೊಳ್ಬೋದು? ಯಾವುದೆಲ್ಲ ಎಲಿಮೆಂಟಿಗೆ +1 ಚಾರ್ಜ್ ಇದೆ, ಯಾವುದೆಲ್ಲ ಅಯಾನಿಗೆ +1 ಚಾರ್ಜ್ ಇದೆ, ಅಯಾನಿಗೆ +2 ಚಾರ್ಜ್ ಇದೆ, +3 ಚಾರ್ಜ್ ಇದೆ ಅಂತ ಹೇಳಿ ನಾವು ಫಸ್ಟ್ ಒಂದು ಕ್ಲಾಸಿಫೈ ಮಾಡಿಕೊಂಡು ಆ ಟೇಬಲ್ನ ನೀವು ನಿಮ್ಮ ಸ್ಟಡಿ ಟೇಬಲ್ ಅಥವಾ ನೀವು ಎಲ್ಲಿ ಕುತ್ಕೊಳ್ತೀರಾ ಓದೋಕ್ಕೆ ಅದರ ಮುಂದೆ ಅಂಟಿಸ್ಕೊಳ್ಳಿ. ಇದೇ ಬೆಸ್ಟ್ ಟಿಪ್ಸ್. ಪ್ರತಿದಿನ ನೀವು ನೋಡಿ ಯಾವುದಕ್ಕೆ ++ ಚಾರ್ಜ್ ಇದೆ, ಯಾವುದಕ್ಕೆ +2 ಚಾರ್ಜ್ ಇದೆ, ಯಾವುದಕ್ಕೆ +3 ಇದೆ, -1 ಯಾವುದಕ್ಕಿದೆ, -2 ಯಾವುದಕ್ಕಿದೆ, -3 ಯಾವುದಕ್ಕಿದೆ. ಇದು ಪ್ರತಿ ಸಲ ಹ್ಯಾಬಿಟ್ ಆದಾಗ ನೀವು ಮರೆಯುವಂತಹ ಅಥವಾ ಮಿಸ್ಟೇಕ್ ಮಾಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಕೆಮಿಕಲ್ ಕಂಪೌಂಡ್ ಇದು ಫಾರ್ಮುಲಾ ಬರೀತಿರಲ್ವಾ, ಈಸಿ ಆಗುತ್ತೆ. ಸೊ ಲೆಟ್ಸ್ ಸಿ ದೆನ್. ಪ್ಲಸ್ ಚಾರ್ಜ್ ಇರೋದು ಕ್ಯಾಟಯಾನ್ಸ್ನ ನಾವು ಲಿಸ್ಟ್ ಮಾಡೋಣ. ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ಏನು? ಪಾಸಿಟಿವ್ ಅಯಾನ್ಸ್, ಹೌದಾ? ಪಾಸಿಟಿವ್ ಅಯಾನ್ಸ್. ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಅಯಾನ್ಸ್. ಹಾಗಾದರೆ +1, +2, +3 ಎಲ್ಲವನ್ನು ಕೂಡ ಲಿಸ್ಟ್ ಮಾಡಿಬಿಡೋಣ. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳು. ಇದು ನೀವು ಒಂದು ಸಲ ಇದಕ್ಕೆ ಎನರ್ಜಿ ಕೊಟ್ಟರೆ ನಿಮ್ಮ ಕೆಮಿಸ್ಟ್ರಿ ಫೌಂಡೇಶನಲ್ಲೂ 11th 12th ನಿಮ್ಗೆ ಈಸಿ ಅನಿಸುತ್ತೆ. ನಿಮ್ಗೆ ಇದು ಗೊತ್ತಿಲ್ಲ ಅಂದರೆ ನೀವು ಎಷ್ಟೇ ಮಗಪ್ ಮಾಡಿ ಕೆಮಿಸ್ಟ್ರಿನ ನೀವು ಹೇಟ್ ಮಾಡ್ತಾರೆ, ಯಾಕೆಂದರೆ ನಿಮ್ಮ ತಲೆಗೆ ಅದು ಹೋಗೋದೇ ಇಲ್ಲ. ಇದೇ ಬೇಸಿಕ್ಸ್. ಇದು ಆಟೋಮಿಕ್ ನಂಬರು, ಆ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ಅಂದರೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದೇ ಬೇಸಿಕ್ಸ್. ಅದಷ್ಟೇ ಬೇಸಿಕ್ಸ್. ನೀವು 11th ಹೋದ್ರು 12th ಹೋದ್ರು. ಆರ್ಗ್ಯಾನಿಕ್ ಇದು ಒಂದು ಸ್ವಲ್ಪ ಬೇರೆ ಥರ ಇದೆ ಬೇಸಿಕ್ಸ್ ಬಂದು, ಅದು ಮತ್ತೆ ಡಿಸ್ಕಸ್ ಮಾಡೋಣ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಚಾಪ್ಟ್ರಲ್ಲಿ. ಆಯಿತು. +1, +2, +3 ಚಾರ್ಜ್ ಆಯಿತಾ? ಇವಾಗ +1 ಚಾರ್ಜನ್ನು ಹೇಗೆ ಬರಿಬೋದು? ಯಾವುದೆಲ್ಲ ಎಲಿಮೆಂಟಿಗೆ +1 ಚಾರ್ಜ್ ಇದೆ? ನಮ್ಮ ಮೆಟಲ್ಸ್ಗಳು. ಸೋಡಿಯಂ ಫೇಮಸ್ ಅವನು, ಆಯಿತಾ? ಇದಿಲ್ಲದೆ ನೀವು ಪ್ರತಿದಿನ ಇರೋಕ್ಕೆ ಸಾಧ್ಯನೇ ಇಲ್ಲ. ಫುಡ್ಡಲ್ಲೇ ಬೇಕು ಸೋಡಿಯಂ. ಪೊಟ್ಯಾಷಿಯಮ್, ಬನಾನಾ ಇಸ್ ರಿಚ್ ಇನ್ ಪೊಟ್ಯಾಷಿಯಮ್. ನೆಕ್ಸ್ಟ್ ಬಂದು ನಮ್ಮ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು, ಬ್ಯಾಟ್ರಿ ಕಾರ್ಗಳು ತುಂಬ ಫೇಮಸ್ ಇದೆ ಇವಾಗ ಅಲ್ವಾ? ಸೊ ಲಿಥಿಯಂ ಫೇಮಸ್ ಆಗಿ ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅವನು +1 ಚಾರ್ಜ್ ತೋರಿಸ್ತಾನೆ. ಸೊ ಈ ಎಲ್ಲ ಎಲಿಮೆಂಟ್ಗಳು ಯಾಕೆ +1? ಏನು ಅರ್ಥ ಅದ್ರದ್ದು? ಅವುಗಳು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅದು ಒಂದು ಬೇರೆ ಕಂಪೌಂಡ್ ಜೊತೆ ಕಂಬೈನ್ ಆಗಬೇಕಾದ್ರೆ ಒಂದು ಎಲೆಕ್ಟ್ರಾನ್ನ ಕೊಟ್ಕೊಳ್ತಾರೆ. ದೇ ಲೂಸ್ 1 ಎಲೆಕ್ಟ್ರಾನ್. ವೈ ದೇ ಲೂಸ್ 1 ಎಲೆಕ್ಟ್ರಾನ್?
ಅವರಿಗೆ ಆಕ್ಟೇಟ್ ಸ್ಟೆಬಿಲಿಟಿ ಸಿಗೋಕ್ಕೋಸ್ಕರ. ಹೈಡ್ರೋಜನ್ +1, ಸಿಲ್ವರ್ ತುಂಬ ಸಲ ಯೂಸ್ ಮಾಡ್ತೀರಾ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ, ಫೋಟೋ ಡಿಕಂಪೋಸಿಷನ್ ಇದ್ರದ್ದು ಇಕ್ವೇಷನ್ ಬರಿತೀರಾ, ನೆನ್ಪಿಟ್ಕೊಳ್ಳಿ ಸಿಲ್ವರ್ಗೆ +1 ಚಾರ್ಜ್. ಇದೇ ಥರ ಕಾಪರಿಗೆ ಕೂಡ +1 ಚಾರ್ಜ್ ಇದೆ. ಕಾಪರ್ಗೆ +1 ಚಾರ್ಜ್ ಇದ್ದರೆ ಅದ್ರದ್ದು ಹೆಸರು ಬಂದು ಕ್ಯುಪ್ರಸ್ ಅಂತ ಹೇಳ್ತೀರಿ, ಕ್ಯುಪ್ರಸ್ ಅಯಾನ್. ಅದಕ್ಕೆ ಇನ್ನೂ ಒಂದು ಚಾರ್ಜ್ ಇದೆ +2, ಆವಾಗ ಕ್ಯುಪ್ರಿಕ್ ಅಂತಲೂ ಹೇಳ್ತೀರಿ, ಆಯಿತಾ. ಮರ್ಕ್ಯೂರಿಗೂ +1 ಚಾರ್ಜ್ ಇದೆ, ಬಟ್ ಅದನ್ನ ನಾನು ಇಲ್ಲಿ ಬರೆಯಲ್ಲ, ಹೆವಿ ಅನಿಸುತ್ತೆ ನಿಮಗೇನೆ ಮತ್ತೆ. ಸೊ ಇವಿಷ್ಟುಗಳು ಕೂಡ ಬಂದು +1 ಚಾರ್ಜ್. ಇವುಗಳು ಬಂದು ಅಯಾನ್, ಸಿಂಪಲ್ ಅಯಾನ್. ನಾನು ಇವಾಗ ಇನ್ನೊಂದು ಬರಿತೀನಿ ಅಮೋನಿಯಾ ಅಂತ ಹೇಳಿ, ಅಮೋನಿಯಮ್ ಆ್ಯಕ್ಚುಲಿ NH4 ಅಂತ ಹೇಳಿ. ಅಮೋನಿಯಾ ಅಮೋನಿಯಮ್ಗೆ ಏನು ಡಿಫ್ರೆನ್ಸು? ಅಮೋನಿಯಾ ಒಂದು ಗ್ಯಾಸ್, ಸ್ವಲ್ಪ ನೀರು ತೊಗೊಂಡು ಆ ಗ್ಯಾಸ್ ಒಳಗಡೆ ಆ ಗ್ಯಾಸ್ನ ನೀರೊಳಗಡೆ ಮಿಕ್ಸ್ ಮಾಡಿ ಶೇಕ್ ಮಾಡಿದ್ರೆ ಆ ನೀರಲ್ಲಿರುವಂತಹ ಕಾಂಪೊನೆಂಟ್ ಏನಾಗುತ್ತೆ? ಅಮೋನಿಯಮ್ ಆಗುತ್ತೆ. ಅಮೋನಿಯಾ ಗ್ಯಾಸನ್ನು NH3 ಅಂತ ಹೇಳಿ ಬರೀತೀರಿ. ನೀವು ಯಾವಾಗ ಇದನ್ನ ವಾಟ್ರಲ್ಲಿ ಮಿಕ್ಸ್ ಮಾಡ್ತೀರಿ ನಿಮಗೇನು ಕಂಪೌಂಡ್ ಸಿಗುತ್ತೆ? NH4OH ಸಿಗುತ್ತೆ. ಇದು ಲಿಕ್ವಿಡ್ ಸ್ಟೇಟಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತ ಹೇಳ್ತೀರಿ. ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ, ಅದು ಒಂಥರ ಅಮೋನಿಯಂ ಒಂಥರ ಪಂಜೆಂಟ್ ಸ್ಮೆಲ್, ಅಮೋನಿಯಮ್ದು ಮೂಗಿಗೆ ಹೊಡೆಯುತ್ತೆ ಆ ಸ್ಮೆಲ್. ಆ ಲಿಕ್ವಿಡಲ್ಲಿ ನಿಮಗೂ ಸಿಗೋ ಅಯೋನೇ NH4+, ಆಯಿತಾ. ನಾನು ಅದನ್ನು ಇಲ್ಲಿ ಬರಿತೀನಿ ನೋಡಿ, NH4+. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಅಮೋನಿಯಂ ರಿಲೇಟೆಡ್ ಕಂಪೌಂಡು ನೀವು ಬರಿತಾ ಹೋಗ್ತೀರಿ. ಸೆಕೆಂಡ್ ಚಾಪ್ಟ್ರಲ್ಲಿ ಬೇಸ್ ಅಂತ ಹೇಳೋ ಕಾಂಪೊನೆಂಟ್, ಬೇಸ್ ಅಂತ ಹೇಳೋ ಚಾಪ್ಟರ್ ಯಾವಾಗ ಯೂಸ್ ಮಾಡ್ತೀರಿ ಅಮೋನಿಯಂನ ಕೂಡ ನೀವು ಬರಿತಾ ಹೋಗ್ತೀರಿ ಅಲ್ಲಿ, ಆಯಿತು. ಸೊ ಇವಿಷ್ಟು +1. ಇದಲ್ಲದೆ ಇನ್ನೂ ಕೂಡ ಇರ್ಬೋದು, ನೀವು ಲಿಸ್ಟ್ ಮಾಡಿಟ್ಕೊಳ್ಳಿ, ಕಾಮೆಂಟ್ ಕೂಡ ಮಾಡಿ. +2 ಚಾರ್ಜಲ್ಲಿ ಯಾವುದನ್ನು ಮೇಯ್ನಾಗಿ ಫೋಕಸ್ ಮಾಡ್ಕೊಳ್ಬೇಕು ನೋಡೋಣ. ಕ್ಯಾಲ್ಶಿಯಮ್ 2+, ಆಯಿತಾ. ಬೇರಿಯಮ್ ರಿಲೇಟೆಡ್ ತುಂಬ ಈಕ್ವೇಷನ್ಸ್ ಮೆನ್ಷನ್ ಮಾಡುತ್ತೆ, ಈ ಚಾಪ್ಟರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮೆಗ್ನೀಷಿಯಮ್ಗೆ 2+ ಚಾರ್ಜ್ ಇದೆ, ಮೆಗ್ನೀಷಿಯಮ್ಗೆ. ಮತ್ತು ಇನ್ನು ಮೇಯ್ನಾಗಿ ಬಂದು ಜಿಂಕ್ ಅಂತ ಹೇಳೋದು ಕೂಡ ಮೆಟಲೇ. ನೋಡಿ ಮಕ್ಕಳೇ, ಈ ಜಿಂಕನ್ನು 20 ಎಲಿಮೆಂಟ್ಸಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಯಾಕೆಂದರೆ ಇದು ಡಿ ಬ್ಲಾಕ್ ಎಲಿಮೆಂಟ್. ನೀವು ಹೈಯರ್ ಕ್ಲಾಸಸಲ್ಲಿ ಕಲಿತೀರಾ ಏನಿದು ಡಿ ಬ್ಲಾಕ್ ಅಂತ ಹೇಳಿದ್ರೆ ಅಂತೇಳಿ, ಇವಾಗ ಅದು ಅವಶ್ಯಕತೆ ಇಲ್ಲ. ಸೊ ಅದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ತುಂಬ ಕುರಿಯೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ, ಬಿಕಾಸ್ ಯು ವಿಲ್ ಲರ್ನ್ ಇಟ್. ಇವಾಗ ಅದನ್ನು ಇಟ್ಕೊಂಡು ಅಯ್ಯೋ ಅದ್ರ ಬಗ್ಗೆ ಏನು ಅಂತೇಳಿ ಚಿಂತೆ ಮಾಡಿ ವೇಸ್ಟ್ ಮಾಡಬೇಡಿ. ಜಿಂಕನ್ನು 2+ ಅಂತ ಹೇಳಿ, ಅಂದರೆ ಜಿಂಕಿಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಕೊಡೋಕ್ಕೆ ಸಾಧ್ಯ ಇದೆ, ಅದು ಮೆಟಲ್. ಜಿಂಕ್ ಅಂತ ಹೇಳುವಂಥದ್ದು ಒಂದು ಮೆಟಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ Fe ಫೇಮಸ್, ನಮ್ಮ ಹಿಮೋಗ್ಲೋಬಿನಲ್ಲಿದೆ Fe, ಹೌದಾ. ಹಿಮೋಗ್ಲೋಬಿನ್ದು ಮೇನ್ ಕಂಪೌಂಡೇ ಬಂದು Fe ಅಲ್ಲಿ ಸೆಂಟರ್. ರಕ್ತ ಯಾಕೆ ಕೆಂಪು ಬಣ್ಣ? ಬಿಕಾಸ್ ಆಫ್ ಅಯನ್. ಅಯನ್ ಇದು ಆಕ್ಸಿಡೇಷನ್ ಸ್ಟೇಟ್, ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫೈನ್, Fe2+ ಇದ್ದರೆ ಅದಕ್ಕೆ ಏನಂತ ಹೇಳಿ ಕರಿತೀರಿ? ಅದಕ್ಕೊಂದು ಹೆಸರಿದೆ, ಫೆರಸ್ ಅಂತ ಹೇಳಿ ಕರಿತೀರಿ, ಆಯಿತಾ. Fe2+ ಬಂದು ಫೆರಸ್, FeRROUS, ಫೆರಸ್. ಇದಲ್ಲದೆ ಯಾವುದೆಲ್ಲ ಎಲಿಮೆಂಟ್ ಇದೆ? ಕಾಪರ್ 2+, ಕಾಪರ್ 2+, ಇದಕ್ಕೆ ಕ್ಯುಪ್ರಿಕ್ ಅಂತ ಹೇಳಿ ಕರಿತೀರಿ, ಕ್ಯುಪ್ರಿಕ್. ಕಾಪರ್ 2+ಗೆ ಕ್ಯುಪ್ರಿಕ್ ಅಂತ ಹೇಳಿ ಕರಿತೀರಿ. ಲೆಡ್ ಕೇಳಿದ್ದೀರಾ? ಪ್ಲಂಬಮ್ ಅಂತ ಹೇಳಿ ಅದರದ್ದು ಲ್ಯಾಟಿನ್ ಹೆಸರು. ಲೆಡ್ 2+, ಪ್ಲಂಬಮ್, ಇಟ್ ಇಸ್ ಅ ಲ್ಯಾಟಿನ್ ನೇಮ್. ಲೆಡ್ ರಿಲೇಟೆಡ್ ತುಂಬ ಕಂಪೌಂಡ್ಸ್ ಯೂಸ್ ಮಾಡ್ತೀರಿ ಡಿಕಂಪೋಸಿಷನಲ್ಲಿ. ಥರ್ಮಲ್ ಡಿಕಂಪೋಸಿಷನಲ್ಲಿ ಲೆಡ್ ನೈಟ್ರೇಟ್ ಬಗ್ಗೆ ಬರೀತೀರ. ಅಲ್ಲಿ ಲೆಡ್ ನೈಟ್ರೇಟ್ ಇದು ಆ ಫಾರ್ಮುಲಾ ಹೆಂಗೆ ಬರೀತೀರ? ಲೆಡ್ ಇದು ಚಾರ್ಜ್ ಗೊತ್ತಿಲ್ಲದೇನೆ ಅಲ್ವಾ. ಲೆಡ್ಡಿಗೆ 2+ ಚಾರ್ಜ್ ಅಂದರೆ ಏನು? ಲೆಡ್ ಒಂದು ಮೆಟಲ್, ಅದು ಇನ್ನೊಂದು ಕಡೆ ಕಂಬೈನ್ ಆಗಬೇಕಂದ್ರೆ ಅದು 2 ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಹಾಗಾಗಿ ಅದಕ್ಕೆ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಬೋದು. ಸೊ ಲೆಡ್ ಇಸ್ ಅ 2+ ಚಾರ್ಜ್ ಶೋಯಿಂಗ್ ಮೆಟಲ್. ಕೇಳ್ಬೋದು ನೀವು, ಮ್ಯಾಮ್ ಲೆಡ್ಡಿಗೆ 4+ ಇಲ್ವಾ ಅಂತ ಹೇಳಿ, 3+, 4+ ಇಲ್ವಾ ಅಂತ ಹೇಳಿ. 3+ ಕಡಿಮೆ ಕಂಪೌಂಡ್ಗಳು, 4+ ಇದೆ, ಬಟ್ ಆ ಕಂಪೌಂಡ್ಗಳೆಲ್ಲ ಸ್ಟೆಬಿಲಿಟಿ ಇಲ್ಲ. ಸೊ ನಾನು ಇವಾಗ ಏನು ಬರೆದಿದ್ದೀನಿ ಇದು ಸ್ಟೇಬಲ್ ಆಗಿರೋ ಆಕ್ಸಿಡೇಷನ್ ಸ್ಟೇಟ್ಗಳು. ಇನ್ನೂ ಜಾಸ್ತಿ ಇರ್ಬೋದು, ಇದಕ್ಕಿನ್ನ ಹಲವಾರು ಮೆಟಲ್ಸ್ಗಳು ನಿಮಗೆ ಗೊತ್ತಿರ್ಬೋದು, ನೀವು ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೋದು, ಲಿಸ್ಟ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಎಕ್ಸ್ಟ್ರಾ ಗೊತ್ತಿದ್ರೆ. ಇದು ಬಂದು ಬೇಸಿಕ್, ಆಯಿತು, ಇವಿಷ್ಟು ಗೊತ್ತಿರಲೇಬೇಕು. ಆಲ್ ರೈಟ್, ನೆಕ್ಸ್ಟ್ ಬಂದು ನಾವು 3+ ಚಾರ್ಜ್ಗಿರೋದು ಫೋಕಸ್ ಮಾಡೋಣ. ಅಲ್ಯೂಮಿನಿಯಂ ಮೇಯ್ನ್ ಆಗಬೇಕಾಗಿರೋದು ಅಲ್ಯೂಮಿನಿಯಂ. ಮತ್ತು Fe ಕೂಡ, Fe 3+ ಚಾರ್ಜ್ ಅಂತ ಹೇಳಿದರೆ ಏನು? Fe ಅಂತ ಹೇಳೋದು ಅಯನ್. ಕೆಲವೊಂದು ರಿಯಾಕ್ಷನಲ್ಲಿ ಅಯನ್ 2 ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಇನ್ನು ಕೆಲವು ರಿಯಾಕ್ಷನಲ್ಲಿ ಅಯನ್ ಬಂದು 3 ಎಲೆಕ್ಟ್ರಾನ್ಸ್ಗಳನ್ನೂ ಕೂಡ ಕಳ್ಕೊಳ್ಳುತ್ತೆ. ಸಪೋಸ್ ಇಫ್ ಇಟ್ ಲೂಸಸ್ 3 ಎಲೆಕ್ಟ್ರಾನ್, ದೆನ್ ಆ ನೇಮ್ ಏನಾಯ್ತಲ್ಲಿ ಕಂಪೌಂಡಿಗೆ ಫೆರಿಕ್ ಅಂತೇಳಿ ಆಯಿತು. ಫೆರಿಕ್ ಹೈಡ್ರಾಕ್ಸೈಡ್, ಫೆರಿಕ್ ಸಲ್ಫೇಟ್. ಇಲ್ಲಿ ಬಂದು 2+ ಇದ್ದರೆ ಫೆರಸ್ ಸಲ್ಫೇಟ್ ಅಂತ ಹೇಳಿ. ಸೊ ಇವಿಷ್ಟು ಇಂಪಾರ್ಟೆಂಟ್, ಇದೆರಡೇ ನೆನ್ಪಿಟ್ಕೊಳ್ಳಿ ಮೇಯ್ನಾಗಿ. ಮಿಕ್ಕಿದೆಲ್ಲ ನಾವು ಇಕ್ವೇಷನ್ಸ್ ಬರೀತಾ ಹೋಗಬೇಕಾದ್ರೆ ನೋಟ್ ಮಾಡ್ಕೊಳ್ಳೋಣ, ಆಯಿತಾ. ಇದಿಷ್ಟು ಬಂದು ಚಾರ್ಜ್ಗಳು.
ನಾನು ಸೈಡಿಗೆ ಹೋಗ್ತೀನಿ, ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇವತ್ತಿನ ದಿನವೇ ಒಂದು ಪಾಯಿಂಟ್ ಮಾಡಿ ಲಿಸ್ಟ್ ಮಾಡಿ ನಿಮ್ಮ ಸ್ಟಡಿ ಟೇಬಲಲ್ಲಿ ಅಂಟಿಸ್ಕೊಳ್ಳಿ. ಆಯಿತು. ಇನ್ನೇನು ನೆನ್ಪಿಟ್ಕೊಳ್ಬೇಕು ನಾವು? ಮೈನಸ್ ಚಾರ್ಜ್ ಇರೋದು ನೆನ್ಪಿಟ್ಕೊಳ್ಬೇಕು. ಆ ಮೈನಸ್ ಚಾರ್ಜ್ ಇರೋ ಅಯೋನಿಗೆ ಏನಂತ ಹೇಳಿ ಕರಿತೀವಿ? ಆ್ಯನಯಾನ್ಸ್ ಅಂತ ಹೇಳಿ ಕರಿತೇವೆ. ಏನು? ಆ್ಯನಯಾನ್ಸ್ ಅಥವಾ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಅಯಾನ್ಸ್. ನಾನು ಏನು ಮಾಡ್ತಿದ್ದೀನಿ? ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ? ನಾವು ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇದು ಗೊತ್ತಿರಬೇಕು ನಮಗೆ, ಆಯಿತಾ? ಸರಿ, ಆ್ಯನಯಾನ್ಸು ನೆಗೆಟಿವ್ ಅಯಾನ್ಸ್ ಅಂತ ಹೇಳಿ ಕಲ್ತಾಯಿತು. ಯಾವುದೆಲ್ಲ ಇದರಲ್ಲಿ ಎಷ್ಟೊಂದು ಟೈಪ್ ಇದೆ? -1 ಚಾರ್ಜ್, -2 ಚಾರ್ಜ್, -3 ಚಾರ್ಜ್. ನಾನು ಈ ಲೈನ್ನ ಸ್ವಲ್ಪ ಇರೇಸ್ ಮಾಡಿಬಿಡ್ತೀನಿ. ನಾವು -2 ಚಾರ್ಜ್ ಇರೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ಬೇರೆ ಕಲರ್ ಯೂಸ್ ಮಾಡೋಣ. ಆಯಿತು. -1 ಚಾರ್ಜ್ ಬಂದರೆ ಯಾರನ್ನ ಬರೀತೀರಾ? ಹೆಚ್ಚಿಗೆ -1 ತಗೊಳ್ಬೋದು ಅಲ್ವಾ? H-1. ಇದಕ್ಕೇನು ಹೆಸರು? ಹೈಡ್ರೈಡ್ ಅಯಾನ್. ಇದಕ್ಕೇನಂತ ಹೇಳಿ ಕರಿತೀವಿ? ಹೈಡ್ರೈಡ್ ಅಯಾನ್. ಮತ್ತೆ ಫ್ಲೂರೈಡ್ ಅಯಾನ್. Cl- ಕ್ಲೋರೈಡ್ ಅಯಾನ್. Br ಬಂದು ನೆಗೆಟಿವ್ ಚಾರ್ಜು. ಇದಕ್ಕೂ ನಾವೇನು ಹೇಳ್ತೀವಿ? ಬ್ರೋಮೈಡ್ ಅಯಾನ್. ಓಕೆನಾ? ಹೈಡ್ರೈಡ್, ಫ್ಲೂರೈಡ್, ಕ್ಲೋರೈಡ್, ಬ್ರೋಮೈಡ್. ಮೇನ್ ಇಂಪಾರ್ಟೆಂಟ್ ಆಗಿ OH- ಹೈಡ್ರಾಕ್ಸೈಡ್ ಅಯಾನ್. ಆ್ಯಂಡ್ ಬೈಕಾರ್ಬೋನೇಟ್ ಅಂತ ಹೇಳೊಂದು ಬರೆದ್ಬಿಡ್ತೀನಿ, ಯಾಕೆಂದರೆ ನೀವು ಇದನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ತುಂಬ ಯೂಸ್ ಮಾಡ್ತೀರಿ. ಈ ಅಯಾನ್ನ ಬಂದು HCO3-. ಕಾಂಪ್ಲೆಕ್ಸ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಅದಕ್ಕೇನು ಹೇಳ್ತಾರೆ? ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಹೇಳ್ತಾರೆ, ಅಥವಾ ಸಿಂಪಲ್ ಆಗಿ ಬೈಕಾರ್ಬೋನೇಟ್ ಅಯಾನ್ ಅಂತಲೂ ಕೂಡ ಹೇಳ್ತಾರೆ. ಇವುಗಳಿಗೆ ಎಷ್ಟಕ್ಕೂ ಯಾವಾಗಲೂ ನೆಗೆಟಿವ್ ಚಾರ್ಜ್ ಇರುತ್ತೆ. ನೀವು ಯಾವುದೇ ಈಕ್ವೇಷನ್ ತೆಗಿರಿ, ಯಾವುದೇ ಕ್ಲಾಸಿಗೆ ಹೋಗಿ, ಅವುಗಳು ಯಾವಾಗಲೂ ಕೂಡ -1 ಚಾರ್ಜ್ ತೋರಿಸುವ ಅಯಾನ್ಸ್. ಅಂದರೆ ಏನು ಅರ್ಥ? ಯಾವುದೇ ಟೈಮಲ್ಲಿ ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ಕಾಂಪೌಂಡ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದರೆ, ದೇ ವಿಲ್ ಆಕ್ಸೆಪ್ಟ್ ಓನ್ಲಿ 1 electron, ದಟ್ ಈಸ್ -1 electron. ಆಲ್ ರೈಟ್. ವಿಚ್ ಎಲಿಮೆಂಟ್ ಶೋಸ್ -2? ಯಾವುದೆಲ್ಲ ಎಲಿಮೆಂಟ್ -2 ತೋರಿಸುತ್ತೆ? ಲೆಟ್ಸ್ ಸಿ. -2 ತೋರಿಸುವ ಮೇನ್ ಎಲಿಮೆಂಟ್, ಇಲ್ಲಿ ಎಲಿಮೆಂಟ್ಗಳಲ್ಲ, ಅಯಾನ್ಸ್ಗಳು. SO4-2-. SO4-2- ಬರಿಬೇಕಾದ್ರೆ ನನಗೊಂದು ಇಂಪಾರ್ಟೆಂಟ್ ಅಯಾನ್ ಇಲ್ಲಿ ನೆನಪಾಯಿತು. ನಾನು ಇಲ್ಲಿ ಸೈಡಿಗೆ ಬರಿತೀನಿ ಅಥವಾ ಮೇಲೆಗೇ ಬರೆದ್ಬಿಡ್ತೀನಿ. ಒಂದು ಸಲ ಇದ್ರ ಜೊತೆ ಕಣ್ಣು ಹಾಯಿಸಿ ನೀವು, ಯಾಕೆಂದರೆ ತುಂಬ ತುಂಬ ಇಂಪಾರ್ಟೆಂಟ್. ಈ NO3- ಇದೆಯಲ್ಲ, NO3 ಅಂತ ಹೇಳಿ ಅದೊಂಥರ ಒಂದು ಫ್ರೆಂಡ್ಸ್ ಅವರು, ಒಂದು ನೈಟ್ರೋಜನ್ 3 ಆಕ್ಸಿಜನ್ ಒಟ್ಟಿಗೆ ಇದ್ಬಿಡ್ತಾರೆ. ಅದಕ್ಕೆ -1 ಚಾರ್ಜ್ ಇದೆ. ಅವುಗಳಿಗೆ ನಾವೇನು ಹೇಳ್ತೀವಿ? ನೈಟ್ರೇಟ್ ಅಂತ ಹೇಳ್ತೀವಿ ಮಕ್ಕಳೇ, ನೈಟ್ರೇಟ್ ಅಯಾನ್. ಆಯಿತಾ? NO2- ಅಂತ ಹೇಳಿ ಇದ್ರದ್ದು ಸಿಸ್ಟರ್ ಇದೆ, NO2- ಅಂತ ಹೇಳಿ. ಸಿಸ್ಟರ್ಗೆ ಬಂದು 2 ಇದೆ ಅಲ್ವಾ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಟ್ವಿಸ್ಟ್ ಆಗಿ ನಾವು ಅದಕ್ಕೆ ನೈಟ್ರೈಟ್ ಅಯಾನ್ ಅಂತ ಹೇಳ್ತೀವಿ. ನೋಡಿ ಡಿಫ್ರೆನ್ಸು. 3 ಬಂದರೆ ಟ್ರೇ, ಆಯಿತಾ? 2 ಬಂದರೆ ಟ್ರೈ, ನೈಟ್ರೈಟ್ ಅಯಾನ್. ನೈಟ್ರೈಟ್ ಅಯಾನ್. ಆ ಡಿಫ್ರೆನ್ಸ್ ನೋಡ್ಕೊಳ್ಳಿ. 3ಗೆ ಟ್ರೇ, ಆಯಿತಾ? 2ಗೆ ಟ್ರೈ ಅಂತ ಹೇಳ್ತೇವೆ. ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಅದನ್ನು HNO3 ಯೂಸ್ ಮಾಡ್ತೀರಿ. ಎಲ್ಲಿ ಯೂಸ್ ಮಾಡ್ತೀರಿ ಬೇಸಿಕಲಿ ಅಂದರೆ, ನೈಟ್ರಿಕ್ ಆ್ಯಸಿಡ್ ಬರಿತೀರಿ, HNO3. ಇದರಲ್ಲಿರುವ ಅಯಾನ್ಸ್ಗಳು ಯಾವುದು ಅಂತ ಹೇಳಿ ಆ್ಯಸಿಡ್ಸ್ ಬೇಸಿಸ್ ಚಾಪ್ಟ್ರಲ್ಲಿ ನೀವು ನೋಡಿರ್ಬೋದು. ಒಂದು H+, ಇನ್ನೊಂದು NO3-. ಅಲ್ಲಿ ಅಡ್ರೆಸ್ ಮಾಡ್ಬೇಕು ನೀವು ಇವನ್ನ. ಹೇ ನೈಟ್ರೈಟ್ ಅಯಾನ್ ಹೇಗಿದೆಯಪ್ಪ ಅಂತ ಹೇಳ್ಕೊಂಡು, ಆಯಿತಾ? ಸೊ ಅದಕ್ಕೋಸ್ಕರನಾದರೂ ಅವುಗಳ ಹೆಸರು ನಿಮಗೆ ಗೊತ್ತಿರಬೇಕು. ಸರಿ, ಇಷ್ಟು ಅಯಾನ್ಸ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅಂತ ನನಗೆ ಗೊತ್ತಿದೆ. ಸ್ಲೋಲಿ ಇದನ್ನ ನೆನ್ಪಿಟ್ಕೊಳ್ಳಿ, ಬಟ್ ಈ ಚಾರ್ಟ್ ಇಂಪಾರ್ಟೆಂಟ್ ಬಂದು. ಸರಿ, ನೆಕ್ಸ್ಟ್ ನಾವೇನು ಮಾಡೋಣ?
ಸೆಕೆಂಡ್ ಚಾರ್ಜ್ ಅಥವಾ 2- ಚಾರ್ಜ್ ಇರೋದನ್ನ ಲಿಸ್ಟ್ ಮಾಡ್ಕೊಳ್ಳೋಣ. SO4 2-, ಎಲ್ಲಿ ನೋಡಿದ್ದೀರಾ? ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ನೋಡಿದ್ದೀರಾ. ಹೇಗೆ ಬರೀತೀರಾ ಸಲ್ಫ್ಯೂರಿಕ್ ಆ್ಯಸಿಡು? H2SO4 ಅಂತ ಹೇಳಿ ಬರೀತೀರಾ ಅಲ್ವಾ? ಈ 2 ಎಲ್ಲಿಂದ ಬಂತು? ಅದು ಸಲ್ಫೇಟ್, ಇದು ಚಾರ್ಜ್. ಏನು ಚಾರ್ಜ್ ಅದು? SO4 2-. ಸೊ ಅದನ್ನೇ ಬರ್ದಿರೋದು ನಾನಿಲ್ಲಿ, SO4 2- ಅಂತ ಹೇಳಿ. ಹಾಗಾದರೆ ಇದನ್ನ ಏನಂತ ಹೇಳಿ ಕರಿತೀವಿ ನಾವು? ಸಲ್ಫೇಟ್. ಈ 8 ಅನ್ನೋ ವರ್ಡ್ ಇಂಪಾರ್ಟೆಂಟ್. ನಾನು ಇವಾಗ ಒಂದು ಆಕ್ಸಿಜನ್ ಕಡಿಮೆ ಮಾಡ್ತೀನಿ, SO3 2- ಬರಿತೀನಿ. ಅದನ್ನು ನಾನು ಏನಂತ ಹೇಳಿ ಓದಬೇಕು? ಸಲ್ಫೈಟ್. ಸಲ್ಫೇಟ್, ಸಲ್ಫೈಟ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೆಗೆಟಿವ್ ಚಾರ್ಜ್ ಬರೋದಕ್ಕೆ. ಅದೇ ಥರ ಇನ್ನು ನೆಗೆಟಿವ್ ಚಾರ್ಜಸ್ ಬರೋ ಅಯಾನ್ಸ್ ಯಾವುದು? ಕಾರ್ಬೋನೇಟ್. ಸೊ CO3 2- ಕಾರ್ಬೋನೇಟ್. ತುಂಬ ಎಲಿಮೆಂಟ್ಸ್ ಇದೆ, ಲೈಕ್ ಕ್ರೋಮೇಟ್, ಡೈಕ್ರೋಮೇಟ್ ಎಲ್ಲ. ಅದು ಇವಾಗ ಬೇಡ, ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ ಎಲ್ಲ ಹೇಳಿದ್ರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು PO4 3-. ಇದಕ್ಕೆ ಏನು ಹೇಳ್ತೀವಿ? ಫಾಸ್ಫೇಟ್ ಅಂತ ಹೇಳ್ತೀವಿ. ಫಾಸ್ಫೇಟ್, ಫಾಸ್ಫೋರಿಕ್ ಆ್ಯಸಿಡಲ್ಲಿ ಸಿಗುತ್ತೆ. ಫಾಸ್ಫೋರಿಕ್ ಆ್ಯಸಿಡ್ H3PO4 ಆಯಿತಾ? ಆರ್ಥೋಫಾಸ್ಫೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಯಾಕೆ ಈ ರಿಕ್ಕಿಗೆ ನಾನು ತುಂಬ ಸ್ಟ್ರೆಸ್ ಮಾಡಿದೆ ಅಂತ ಹೇಳಿದರೆ, ಫಾಸ್ಫೋರಸ್ ಇದೆ. ಫಾಸ್ಫೋರಸ್ ಡಿಫ್ರೆಂಟ್, ಫಾಸ್ಫೋರಿಕ್ ಡಿಫ್ರೆಂಟ್ ಆಗುತ್ತೆ. ಸೊ ಫಾಸ್ಫೋರಸ್ ಅಂತ ಹೇಳಿ ಇದು ಫಾಸ್ಫೋರಿಕ್ ಆ್ಯಸಿಡ್ ಆಯಿತಾ? ಫಾಸ್ಫೋರಸ್ ಬಂದು PO3 3-. ಯಾವುದು ಆ್ಯಸಿಡ್ ಅದು? H3PO3 ಅಂತೇಳಿ ಆ್ಯಸಿಡಲ್ಲಿ ನೀವು ನೋಡ್ತೀರಾ ಈ ಅಯಾನ್ಸನ್ನು. ಈ ಫಾಸ್ಫೋರಿಕ್ ಅಯಾನ್ ಇದು ಫಾಸ್ಫೋರಸ್ ಅಯಾನ್. ಫಾಸ್ಫೋರಸ್ ಅಯಾನ್. ಕಾರ್ಬೋನೇಟ್ ಅಯಾನ್. ಇದು ಎಲ್ಲ ಕಡೆ ಅಯಾನ್ಸ್ನಲ್ಲಿ ಬರೆದ್ಬಿಡಿ. ಸರಿ, ಇದಿಷ್ಟು ಅಯಾನ್ಸ್ಗಳು ಗೊತ್ತಿದೆ. ನೆಗೆಟಿವ್ -1, -2, -3 ಅಲ್ಲಿ ಪಾಸಿಟಿವ್ +1 +2 +3 ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮದು ಫೌಂಡೇಶನ್ ಇನ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಇದೆ ಅಂತ ಹೇಳಿ. ಸೊ ಐ ವಿಲ್ ಮೂವ್ ಅಸೈಡ್. ನೀವು ಇದ್ರದ್ದು ಪಿಕ್ಚರ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಒಂದು ಚಾರ್ಟ್ ಮಾಡಿ ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಬರೆದು ಹಾಕಿ. ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಬೇರೆ ಬೇರೆ ಎಲಿಮೆಂಟ್ಗಳು ಸಿಗ್ತಾ ಹೋಗುತ್ತೆ. ಅದು ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಕೊಡ್ತಾ ಹೋಗಿ. ನಾನು ಬೇಸಿಕ್ ಆಗಿರುವ ಎಲಿಮೆಂಟ್ ಅಷ್ಟೇ ಅಲ್ಲಿ ಮೆನ್ಷನ್ ಮಾಡಿರೋದು ಆಯಿತಾ? ನೀವು ಅಂದ್ಕೊಳ್ತೀರಾ ಕಷ್ಟ ಆಗುತ್ತೆ ಅಂತ ಹೇಳಿ. ಬೈ ಹಾರ್ಟ್ ಮಾಡೋದಕ್ಕಿಂತ ಇದು ಮೆಮೊರೈಸ್ ಮಾಡೋದು ಈಸಿ ಅನಿಸುತ್ತೆ ನನಗೆ. ಅದಕ್ಕೋಸ್ಕರನೇ ನಾನು ಮೆನ್ಷನ್ ಮಾಡಿದೆ. ಈ ಕೆಮಿಕಲ್ ರಿಯಾಕ್ಷನ್ಸ್ಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೋಡ್ತಾ ಇರ್ಬೋದು, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಆರ್ ಡೈಲಿ ಲೈಫ್. ಕರೆಕ್ಟಾ? ನೆಕ್ಸ್ಟ್ ಬಂದು ಕೆಮಿಕಲ್ ಇಕ್ವೇಷನ್. ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ರಿಯಲ್ ವಾರ್ ಆಫ್ ರೈಟಿಂಗ್ ದ ಇಕ್ವೇಷನ್. ಹೇಗೆ ಇಕ್ವೇಷನ್ನ ಬರೀಬೇಕು, ಕಂಪೌಂಡ್ಸ್ಗಳನ್ನ ಬರೀಬೇಕು. ಇಟ್ ವಿಲ್ ಬಿ ಈಸಿ, ಯಾಕೆಂದರೆ ನಾವು ಆಲ್ರೆಡಿ ಅದಕ್ಕೆ ಬೇಕಾಗಿರುವ ಬೇಸಿಕ್ಸ್ನ ಕಲ್ತಾಯಿತು. ಸೊ ವಾಟ್ ಈಸ್ ಕೆಮಿಕಲ್ ಇಕ್ವೇಷನ್ ದೆನ್? ಇಟ್ ಇಸ್ ಅ ಸಿಂಬಾಲಿಕ್ representation ಆಫ್ ಆ್ಯಕ್ಚುಯಲ್ ಕೆಮಿಕಲ್ ಚೇಂಜ್ ಆಯಿತಾ? ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ? ಯು ಕ್ಯಾನ್ ಈದರ್ ರೆಪ್ರೆಸೆಂಟ್ ಇಟ್ ಬೈ ಎಲಿಮೆಂಟಲ್ ಫಾರ್ಮ್. ಎಲಿಮೆಂಟ್ ಇದ್ದರೆ ಎಲಿಮೆಂಟನ್ನು ಹಾಕಿ, ಕಂಪೌಂಡ್ ಇದ್ದರೆ ಕಂಪೌಂಡ್ ಹಾಕಿ, ಮಿಕ್ಸ್ಚರ್ ಇದ್ದರೆ ಮಿಕ್ಸ್ಚರ್ ಫಾರ್ಮಲ್ಲಿ ಕೂಡ ಹಾಕ್ಬೋದು. ಸಪೋಸ್ ಎಲಿಮೆಂಟ್ ಅಂತ ಹೇಳಿದ್ರೆ ಏನು? ಅದು ಸಿಂಗಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡುವಂಥದ್ದು Mg ಅಂತ. ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ O2, ಏಕೆಂದರೆ ಇಲ್ಲಿ 2 ಆಕ್ಸಿಜನ್ ಕಂಬೈನ್ ಆಗಿದೆ. ಸೊ ಐ ಶುಡ್ ರೈಟ್ ಇಟ್ ಆಸ್ ಮಾಲಿಕ್ಯುಲರ್ ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಜನ್ ಆಯಿತಾ? ಇದು ಎಲಿಮೆಂಟ್. ಇದು ಬಂದು MgO ನಾನು ಏನಂತ ಹೇಳಿ ಕರಿತೀನಿ? ಕಂಪೌಂಡ್. ಐ ವಿಲ್ ಕಾಲ್ ಇಟ್ ಆಸ್ ಕಂಪೌಂಡ್. ವೈ ಐ ಶುಡ್ ಕಾಲ್ ದಿಸ್ ಆಸ್ ಕಂಪೌಂಡ್? ಯಾಕೆಂದರೆ ಇದರಲ್ಲಿ 2 or more ಎಲಿಮೆಂಟ್ ಕಂಬೈನ್ಡ್ ಇನ್ ದ ಫಿಕ್ಸ್ಡ್ ರೇಷಿಯೋ. ಒಂದು ಮೆಗ್ನೀಷಿಯಮಿಗೆ ಒಂದು ಆಕ್ಸಿಜನ್ ಅಂತ ಹೇಳಿ ಕಂಬೈನ್ ಆಗಿದೆ. ಸೊ ಐ ಕಾಲ್ ಇಟ್ ಆಸ್ ಕಂಪೌಂಡ್. ದೆನ್ ವಾಟ್ ಈಸ್ ಮಿಕ್ಸ್ಚರ್? ಮಿಕ್ಸ್ಚರ್ ಅಂತ ಹೇಳಿದರೆ 2 or more ಕಂಪೌಂಡ್ ವೆನ್ ಯು ರೈಟ್ ಟುಗೆದರ್. ಎಕ್ಸಾಂಪಲ್ CuCO3 ಡಾಟ್ CuOH ಹೋಲ್ ಟ್ವೈಸ್. ಈ ಥರ ಡಾಟ್ ಹಾಕಿ ಬರಿತೀರಲ್ಲ, ಅದು ಮಿಕ್ಸ್ಚರ್ ಅಂತ ಹೇಳ್ಬೋದು. ಅಲ್ಲಿ 2 ಕಂಪೌಂಡ್ ಟುಗೆದರ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ನೂ ಡಿಫ್ರೆಂಟ್ ಮೀನಿಂಗ್ ಇದೆ ಮಿಕ್ಸ್ಚರಿಗೆ. ಡಿಫ್ರೆಂಟ್ ಎಕ್ಸಾಂಪಲ್ಸ್ಗಳು ಕೊಡ್ಬೋದು. ದಟ್ ವಿ ವಿಲ್ ಸಿ ಇನ್ ದ ಲೇಟರ್ ಕ್ಲಾಸಸ್. ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆ್ಯಂಡ್ ವಾಟ್ ಯು ಕಾಲ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಸ್? Let's look into it. Balanced chemical equation is something in which both the side of the arrow mark total number of atoms will be equal. So you will get total number of atoms. You actually make total number of atoms equal on both the side. Arrow mark ಇದು ಎರಡೂ ಬದಿಯಲ್ಲೂ ಅಂದರೆ LHS ಅಲ್ಲೂ RHS ಅಲ್ಲೂ ಕೂಡ ಎಲ್ಲ ಆಟಮ್ಸ್ಗಳನ್ನ ಈಕ್ವಲೈಸ್ ಮಾಡ್ತಾ ಹೋಗ್ತೀರಾ.
ಅದನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳ್ತೀರಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಮತ್ತು H2O2 ಇದೆ, ಬ್ಯಾಲೆನ್ಸ್ಡ್ ಆಗಿದೆಯಾ? ಚೆಕ್ ಮಾಡೋಣ. ಎಷ್ಟಿದೆ ಇಲ್ಲಿ ಹೈಡ್ರೋಜನ್? ಮಲ್ಟಿಪ್ಲೈ ಮಾಡಿ, 2 2s 4, ಇಲ್ಲೂ 4 ಇದೆಯಾ? 2 2s 4. ಓಕೆ, ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಆಕ್ಸಿಜನ್ ಎಷ್ಟಿದೆ ಇಲ್ಲಿ? O2 ಅಂತ ಹೇಳಿ ಬರ್ದಿದ್ದಾರೆ. ಇಟ್ ಮೀನ್ಸ್ ದೆರ್ ಆರ್ 2 ಆಕ್ಸಿಜನ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಇಲ್ಲಿ ಹೇಗೆ ತಗೋಬೇಕು? ಇಲ್ಲಿ 2 times ಆಕ್ಸಿಜನ್, ಸಿಂಗಲ್ ಆಕ್ಸಿಜನ್ 2 ಸಲ ಇದೆ. ಸೊ ಆಕ್ಸಿಜನ್ ಕೂಡ ರಿಯಾಕ್ಟೆಂಟ್ ಪಾರ್ಟಲ್ಲಿ 2 ಇದೆ, ಪ್ರಾಡಕ್ಟ್ ಪಾರ್ಟಲ್ಲಿ 2 ಇದೆ. ಬೇರೆ ಯಾವುದಾದ್ರೂ ಎಲಿಮೆಂಟ್ ಇದೆಯಾ ಅಲ್ಲಿ? ಇಲ್ಲ. ಸೊ ಆರೋ ಮಾರ್ಕ್ ಇದು ಬೋತ್ ದ ಸೈಡ್ ಎಲಿಮೆಂಟ್ಸ್ ಆರ್ ಈಕ್ವಲ್, ವಿ ಕಾಲ್ ದ ಇಕ್ವೇಷನ್ ಆಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಅಕಸ್ಮಾತ್ ಆ ಇಕ್ವೇಷನ್ ಬ್ಯಾಲೆನ್ಸ್ಡ್ ಅಲ್ಲ ಅಂದರೆ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಯಾವ ವರ್ಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ಸ್ಕೆಲಿಟಲ್ ಇಕ್ವೇಷನ್. ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳಿದರೆ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಈಗ ಒಂದು ಕ್ವೆಶನ್ ಬರುತ್ತೆ, ಮ್ಯಾಮ್ ಯಾಕೆ ಮ್ಯಾಮ್ ಈ ಬ್ಯಾಲೆನ್ಸ್ ಎಲ್ಲ ಮಾಡಬೇಕು? ಇನ್ನೂ ಈಸಿ ಆಗ್ತಿರ್ಲಿಲ್ವಾ ಕೆಮಿಸ್ಟ್ರಿ ಬ್ಯಾಲೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ. ನಾನು ಅದನ್ನೇ ಅನ್ಕೋತಿದ್ದೆ, ಹೌದಲ್ವಾ ಅಂತ ಹೇಳಿ. ಬಟ್ ನಮ್ಮದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬಂದುಬಿಡ್ತಲ್ಲ, ಯಾರು ಪ್ರಪೋಸ್ ಮಾಡಿದ್ರು ಈ ಲಾವನ್ನು? ಕ್ವೆಶನ್ ಮಾರ್ಕ್, ಆನ್ಸರ್ ಫೈಂಡ್ ಔಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಪ್ರಕಾರ ಮಾಸನ್ನು ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ. ವಿ ಕ್ಯಾನ್ ನೀದರ್ ಕ್ರಿಯೇಟ್ ಎ ಮಾಸ್ ನಾಟ್ ಡೆಸ್ಟ್ರಾಯ್ ಇಟ್. ಸೊ ಹಾಗಾದರೆ ಪ್ರಾಡಕ್ಟಲ್ಲಿ ರಿಯಾಕ್ಟೆಂಟಲ್ಲಿ ಏನು ಮಾಸ್ ತಗೋತೀವಿ ಅದು ಫುಲ್ಲಾಗಿ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಲೇಬೇಕು. ಅಂದರೆ ಅಲ್ಲಿ ಎಷ್ಟು ಆಟಮ್ಸ್ಗಳನ್ನ ಯೂಸ್ ಮಾಡಿರ್ತೀರಿ ಅವಷ್ಟೇ ಆಟಮ್ಸ್ಗಳು ಈಚೆನೂ ಬಂದಿರಬೇಕು. ಹಾಗಿದ್ರೆ ಮಾತ್ರ ಆ ಇಕ್ವೇಷನನ್ನು ನೀವೇನಂತ ಹೇಳಿ ಕರಿತೀರಿ? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿ ಕರಿತೀರಿ. ಇಲ್ಲಿ ಅದನ್ನೇ ಹೇಳಿದ್ದಾರೆ ಡೆಫಿನಿಷನ್. ಯು ಕ್ಯಾನ್ ಕಾಪಿ ದ ಡೆಫಿನಿಷನ್. According to the law of conservation of mass, chemical equation has to be balanced. It means the total number of atoms of different element ಇದು ಎಷ್ಟೆಷ್ಟು ಕೌಂಟ್ ಇದೆ ಆಟಮ್ಸ್ಗಳು ಆನ್ ಬೋತ್ ದ ಸೈಡ್ ಆಫ್ ದಿ ಆರೋ ಮಾರ್ಕ್ ಅದು ಈಕ್ವಲ್ ಆಗಿರಬೇಕು ಅಂತ ಹೇಳಿ ಕೇಳ್ಬೋದು ಕ್ವೆಶನ್. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗಳು ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ ಫಾಲೋ ಮಾಡುತ್ತಾ ಅಂತ ಹೇಳಿ ಇಲ್ಲ. ಎಕ್ಸಾಂಪಲ್ ಯಾವುದು ಹಾಗಾದರೆ? ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್, ರೇಡಿಯೋ ಆ್ಯಕ್ಟಿವ್ ಕೆಮಿಕಲ್ ರಿಯಾಕ್ಷನ್ಸ್. ಯಾಕದು ಒಬೆ ಮಾಡಲ್ಲ ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಎಲ್ಲವೂ ಕೂಡ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಲ್ಲ. ಸಮ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಏನಾಗುತ್ತೆ? ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನಮಗೆ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ ನಾವು ಯಾಕೆ ಪರ್ಫಾರ್ಮ್ ಮಾಡ್ತೀವಿ? ಟು ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಅಲ್ವಾ? ಆ ಎನರ್ಜಿಗೋಸ್ಕರನೇ ನಾವೇನು ಮಾಡ್ತೀವಿ? ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಅದ್ರದ್ದು ಅಪ್ಲಿಕೇಶನ್ಸ್ ಬಂದು ಎನರ್ಜಿ ಪರ್ಪಸ್ಸಿಗೋಸ್ಕರ. ಬಟ್ ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಈಕ್ವಲ್ ಆಗಲ್ಲ, ಬಿಕಾಸ್ ಅಲ್ಲೇನಾಯಿತು? ಮಾಸ್ ಕನ್ವರ್ಟೆಡ್ ಟು ಎನರ್ಜಿ ಆಯಿತು. ಸೊ ಇಲ್ಲಿ ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಲ್ಲಿ ಬಂದು ಲಾ ಓಕೆ, ಲಾ ಅಪ್ಲಿಕೇಬಲ್ ಆಗ್ಬೋದು, ಬಟ್ ಈ ಪ್ರಾಡಕ್ಟ್ ಮಾಸ್ ಶುಡ್ ಬಿ ಈಕ್ವಲ್ ಟು ರಿಯಾಕ್ಟೆಂಟ್ ಮಾಸ್ ಅಂತ ಹೇಳೋ ವರ್ಡ್ ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ. ಓಕೆ, ದೆನ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್. ಈ ಒಂದು ಸ್ಲೈಡಿಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರ ಅಂತೇಳಿ ಅಂದ್ಕೊಳ್ತೀನಿ. ಫಸ್ಟ್ ಒಂದು ಡಿಸ್ಕ್ಲೈಮರ್ ಹಾಕ್ಬಿಡ್ತೀನಿ. ನಾನು ಇವಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಏನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನೋ ಅದು ಬಂದು 3 ಮಾರ್ಕಿಗೆ. ಈ ಕ್ವೆಶನ್ ಎಷ್ಟು ಮಾರ್ಕಿಗೆ ಕೇಳ್ತಾರೆ? ಪ್ರೀವಿಯಸ್ ಕ್ವೆಶನ್ ಎಷ್ಟು ಮಾರ್ಕಿಗೆ ಕೇಳ್ತಾರೆ? 2 ಮಾರ್ಕ್ಸಿಗೆ. ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ವೈ ವಿ ಶುಡ್ ಬ್ಯಾಲೆನ್ಸ್ ದಿ ಕೆಮಿಕಲ್ ಇಕ್ವೇಷನ್. ಪ್ಲೀಸ್ ಇದನ್ನು ಮೆನ್ಷನ್ ಮಾಡಲೇಬೇಕು. ಎಲ್ಲ ಲೈನ್ಸ್ಗಳನ್ನೂ ಕೂಡ ಮೆನ್ಷನ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಬಂದು ಇದು 3 ಮಾರ್ಕಿಗೆ ಕೇಳ್ಬೋದು ಕೆಲವೊಂದು ಸಲ ನರೇಟಿವ್ ಫಾರ್ಮಲ್ಲಿ, ಅಥವಾ 3 ಈಕ್ವೇಷನ್ಸ್ಗಳನ್ನ ಕೊಟ್ಬಿಟ್ಟು ಆ 3 ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡಿ ಅಂತಲೂ ಹೇಳ್ತಾರೆ. ಸೊ 2 ವೇಲು ನಿಮಗೆ ಗೊತ್ತಿರಬೇಕು. ಹೌ ಡು ಯು ಡೂ ದ್ಯಾಟ್? ಲೆಟ್ಸ್ ಸಿ. 3 ಮಾರ್ಕಿಗೆ ನರೇಷನ್ ಹೇಗೆ ಕ್ವೆಶನ್ಸ್ ಕೇಳ್ತಾರೆ? ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳಿ ಇನ್ನೊಂದು 3 ಈಕ್ವೇಷನ್ಸ್ ಕೊಟ್ಟು ಬ್ಯಾಲೆನ್ಸ್ ದ ಫಾಲೋವಿಂಗ್ ಈಕ್ವೇಷನ್ಸ್ನಲ್ಲಿ ಟೂ ವೇ ಆಫ್ ಆಸ್ಕಿಂಗ್ ಕ್ವೆಶನ್ಸ್. I have 2 strategy. ನರೇಷನಿಗೆ ಬಂದಾಗ ಡೂ ಎಕ್ಸ್ಪ್ಲೇನ್ ದಿಸ್ ಎಕ್ಸಾಂಪಲ್ ಟೇಕಿಂಗ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಸ್ಟೆಪ್ 6, ಸ್ಟೆಪ್ 7 ಸ್ಟೆಪ್ಸ್ನ NCERTಲಿ ಕೊಟ್ಟಿದ್ದಾರೆ. ಸೇಮ್ ವೇ ಯು ಆಲ್ಸೋ ಎಕ್ಸ್ಪ್ಲೇನ್. ಆಯಿತಾ? 3 ಮಾರ್ಕಿಗೆ ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಈ 3 ಈಕ್ವೇಷನ್ಸ್ನ ಒಟ್ಟಿಗೆ ಕೊಟ್ಬಿಟ್ಟು ಬರೀ ಈಕ್ವೇಷನ್ಸ್ಗಳನ್ನೇ ಕೊಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದಾಗ ಅಂದರೆ ಲಾಜಿಕ್ ಇದು ಯಾವುದದು? ಇದು ನರೇಷನ್ಗೆ, ಇದು
ಬೇರೆ ಈಕ್ವೇಷನ್ಸ್ನ ಸಿಂಪಲಾಗಿ ಮನಸ್ಸಲ್ಲೇ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತೇಳಿ. ಮೆಟಲಿಗೆ ಫಸ್ಟ್ ಹೋಗ್ತೀರಿ, ನಾನ್ ಮೆಟಲ್ ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ, ಮತ್ತು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡ್ತೀರಿ, ಅದಾದ ಮೇಲೆ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಫಸ್ಟ್ ಯು ಬ್ಯಾಲೆನ್ಸ್ ಮೆಟಲ್, ಆಮೇಲೆ ನಾನ್ ಮೆಟಲಿಗೆ ಹೋಗಿ ಅಲ್ಲೆಲ್ಲೋ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ವಾಪಸ್ ಮೆಟಲ್ನ ಬ್ಯಾಲೆನ್ಸ್ ಮಾಡ್ಕೋತೀರಾ. ನಾನ್ ಮೆಟಲ್ನೂ ಆಯಿತು, ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಿ, ಅವಾಗ ಇನ್ನೂ ಏನೇನೋ ಚೇಂಜಸ್ ಆಗುತ್ತೆ, ವಾಪಸ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಲಾಸ್ಟಿಗೆ ಹೈಡ್ರೋಜನಿಗೆ ಹೋಗಿ. ಇದು ಸೀಕ್ವೆನ್ಸ್. ಇದು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾನು ಒಂದು ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಮೆಟಲ್ ನಾನ್ ಮೆಟಲ್ ಯಾವುದೆಲ್ಲ ಅಂತ ಹೇಳಿ. ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತಿದೆಲ್ಲ, ಆಯಿತಾ. ಇದು ಬಂದು ಸ್ಟ್ರಾಟಜಿ. 1 ನಿಮಿಷದಲ್ಲಿ ಅಥವಾ 30 ಸೆಕೆಂಡಲ್ಲಿ ಒಂದು ಈಕ್ವೇಷನ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಮಗೆ ಬೇಕಾ, ಈ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ಳಿ. 3 ಮಾರ್ಕಿಗೆ ಡಿಸ್ಕ್ರಿಪ್ಟಿವ್ ಹೇಗೆ ಬರೀಬೇಕು, ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಏನೆಲ್ಲ ಇರಬೇಕು ಆನ್ಸರ್ ಒಳಗಡೆ, ಈ ಥರ ಬರೀತಾ ಹೋಗೋಣ. ಓಕೆನಾ. ಸ್ಟೆಪ್ 1. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ಕೊಡ್ತೀನಿ, ಸ್ಟ್ರಾಟಜಿ ಆಫ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ವಿದಿನ್ 30 ಸೆಕೆಂಡ್. ಇದು ನಾನು ಆಮೇಲೆ ಫೋಕಸ್ ಮಾಡೋಣ. ಫಸ್ಟಿಗೆ 3 ಮಾರ್ಕ್ ಇದು ಡಿಸ್ಕ್ರಿಪ್ಟಿವ್ ಹೇಗೆ ಬರೆಯೋಣ ಅಂತ ಹೇಳಿ, ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಅಯ್ಯೋ ಆಯಿತು. ಸ್ಟೆಪ್ 1. ಡ್ರಾ ಬಾಕ್ಸಸ್ ಅರೌಂಡ್ ಈಚ್ ಫಾರ್ಮುಲಾ ಆನ್ ಬೋತ್ ದ ಸೈಡ್. ಪ್ರತಿ ಫಾರ್ಮುಲಾಗೆ ಬಾಕ್ಸ್ ಹಾಕೊಳ್ಳಿ. ಸಿಂಪಲ್, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈ 3, 4ಗೆಲ್ಲ ಒಂದು ಅರ್ಥ ಇರುತ್ತೆ, ಆ 3 ಯಾಕೆ 4 ಯಾಕೆ ಅಂತ ಹೇಳಿ. ಅದನ್ನು ನೀವು ಆಲ್ಟ್ರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರನೇ ಅವ್ರು ಬಾಕ್ಸ್ ಹಾಕೊಳ್ಳಿ ಅಂತ ಹೇಳಿದ್ರೆ, ಈ ನಂಬರ್ನೇನು ಚೇಂಜ್ ಮಾಡಬೇಡಿ, ಅದನ್ನ ಮುಟ್ಟಕ್ಕೆ ಹೋಗಬೇಡಿ, ಅದಕ್ಕೆ ಬಾಕ್ಸ್ ಹಾಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳಿ. ನಿಮ್ಗೆ ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಕಂಫರ್ಟಬಲ್. ಕೆಲವು ಮಕ್ಕಳು ಅದು ಹಾಕೊಳ್ಳೋದೇ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ತುಂಬ ಶಾರ್ಪ್ ಇರ್ತಾರೆ. ಸೊ ಅಂಥವರಿಗೆಲ್ಲ ಅದು ನೆಸೆಸಿಟಿ ಇಲ್ಲ. Fe3O4 ಏನು, ಎಫಿಗೇನು +4, ಆಕ್ಸಿಜನ್ಗೇನು -3. ಹಾಂ, ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ನಾನು ಟೇಬಲಲ್ಲಿ ಹೇಳ್ಕೊಟ್ಟಿದ್ದೆಲ್ಲ -2 ಚಾರ್ಜ್ ಇರೋ ಅಯಾನ್ಸ್ ಇಂಪಾರ್ಟೆಂಟ್. ಆಕ್ಸಿಜನಿಗೆ -2 ಇದೆ, ಸಲ್ಫೈಡಿಗೂ -2 ಇದೆ ಚಾರ್ಜ್ಗಳು ಬಂದು. ಅರ್ಥ ಏನು, ಅವು 2 ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು, ಆಯಿತಾ. ಅದ್ರ ಬಗ್ಗೆ ಮತ್ತೆ ಡೀಟೇಲಿಂಗ್ ಕೊಡ್ತೀನಿ ನಾನು. ಈ ಎಫಿಗೆ 4+ ಆಕ್ಸಿಜನ್ಗೆ -3, ದಟ್ ಇಸ್ ರಾಂಗ್. ಹಾಗಾದರೆ ವಾಟ್ ಇಸ್ ದ ಮೀನಿಂಗ್ ಆಫ್ Fe3O4? ಅದೇನದು? ಅದೊಂದು ಆಕ್ಸೈಡ್ ಮಕ್ಕಳೇ. ಏನು ಈ ಆಕ್ಸೈಡ್ ಅಂದರೆ? ಆಕ್ಸಿಜನ್ದು ಕಂಪೌಂಡು. ಈ ಆಕ್ಸೈಡ್ ಕಂಪೌಂಡಲ್ಲಿ 2 ಆಕ್ಸೈಡ್ಸ್ ಮಿಕ್ಸ್ಡ್ ಆಗಿದೆ. ಯಾವುದೆಲ್ಲ ಅದು? ಹೀಗೆ ಬರಿತೀವಿ ನೋಡಿ. ಈ FeO ಇದೆ, ಆಮೇಲೆ Fe2O3 ಇದೆ, ಆಯಿತಾ. ಕ್ಲಬ್ ಮಾಡಿ ಈ 2 ಆಕ್ಸೈಡ್ನ ಕ್ಲಬ್ ಮಾಡಿದ್ರೆ ಆ್ಯಡ್ ಮಾಡಿ. 2+ ಇಲ್ಲಿ 1 ಇದೆ, 3 ಆಗುತ್ತೆ. 3 + 1 ಇದೆ, 4 ಆಗುತ್ತೆ. ಓಕೆನಾ. ಈ Fe3O4 ಅಂದರೆ ಏನು? ಅದು ಮಿಕ್ಸ್ಡ್ ಆಕ್ಸೈಡ್ ಅಂತ ಹೇಳಿದರೆ ಅದು ಮಿಶ್ರಣ. 2 ಆಕ್ಸೈಡ್ ಕಂಪೌಂಡ್ಗಳದ್ದು ಮಿಶ್ರಣ ಅದು. ಅಲ್ಲಿ 3 ಚಾರ್ಜ್ ಅಲ್ಲ, 4 ಚಾರ್ಜ್ ಅಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಚಾರ್ಜಸ್ಗಳು ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ, ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಎಫಿಗೆ +2 ಇದೆ, ಆಕ್ಸಿಜನ್ಗೆ -2 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ FeO ಅಂತ ಹೇಳಿ ಫಾರ್ಮುಲಾ ಬರಿತೀವಿ. ಇದು ಯಾಕೆ Fe2O3 ಆಯಿತು? ಎಫಿಗೆ 3 ಚಾರ್ಜ್ ಬಂತು, ಆಕ್ಸಿಜನಿಗೆ -2 ಚಾರ್ಜ್ ಆಯಿತು ಅಲ್ವಾ. ಸೊ ಚಾರ್ಜಸ್ ಮ್ಯೂಚುವಲ್ ಆಗಾದಾಗ Fe2O3 ಅಂತ ಹೇಳಿ ಬರಿತೀರಿ ನೀವು. ಆಲ್ ರೈಟ್. ಸೊ ವಿ ಹ್ಯಾವ್ ದಿಸ್ ಇಕ್ವೇಷನ್. ಬೇಸಿಕಲಿ ಈಕ್ವೇಷನ್ ಏನು, ನೀವು ಅಯನ್ ರಾಡ್ ಇಟ್ಕೊಂಡು ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ವಾಟರ್ ಬಂದು ಗ್ಯಾಸ್ ಅಂತ ಹೇಳಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಐ ವಿಲ್ ಟೆಲ್ ಯು ವೈ ಐ ಶುಡ್ ರೈಟ್ G ಸ್ಮಾಲ್ ಪ್ಯಾರಾಂಥೆಸಿಸ್ ಅಂದರೆ ಬ್ರ್ಯಾಕೆಟ್ ಒಳಗಡೆ ಯಾಕೆ ಬರಿಬೇಕು ಅಂತ ಹೇಳಿ ಐ ವಿಲ್ ಟೆಲ್ ಯು ಲೇಟರ್. ಅಯನ್ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಒಂದು ಮಿಕ್ಸ್ಡ್ ಆಕ್ಸೈಡ್ ಅಂದರೆ Fe3O4 ಸಿಗುತ್ತೆ. ಅದರ ಅರ್ಥ ಅದರೊಳಗಡೆ FeO ಫೆರಸ್ ಆಕ್ಸೈಡ್ ಕೂಡ ಇರುತ್ತೆ, ಫೆರಿಕ್ ಆಕ್ಸೈಡ್ ಕೂಡ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ನಮಗೆ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬರೇಟ್ ಆಗುತ್ತೆ. ಸೊ ಇಟ್ ಈಸ್ ಅ ಮೇನ್ ಇಕ್ವೇಷನ್. ಫಸ್ಟ್ ಡ್ರಾ ಬಾಕ್ಸಸ್ ಅರೌಂಡ್ ಈಚ್ ಫಾರ್ಮುಲಾ, ಆಮೇಲೆ ಕೌಂಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್. ದಿಸ್ ಶುಡ್ ಬಿ ಯೋರ್ ಸ್ಟೆಪ್ 2. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ವಿಲ್ ಗೆಟ್ ಐಡಿಯಾ ಆಫ್ ವೇರ್ ಟು ಸ್ಟಾರ್ಟ್ ಅಕಾರ್ಡಿಂಗ್ ಟು ದ ಡಿಸ್ಕ್ರಿಪ್ಟಿವ್ ಮ್ಯಾನರ್, ನಾಟ್ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ ಮ್ಯಾನರ್. ಮೈ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್. ದಿಸ್ ಇಸ್ ವಾಟ್ ಗಿವನ್ ಇನ್ NCERT. ಲೆಟ್ಸ್ ಗೋ ಹೆಡ್ ವಿತ್ ದ ವೇ. ಆ ಒಂದು ಫ್ಲೋ ಅಲ್ಲಿ ಹೋಗೋಣ. ಕೌಂಟ್ ಮಾಡ್ಕೊಳ್ಳಿಯಪ್ಪ. Fe ಎಷ್ಟು ರಿಯಾಕ್ಟೆಂಟ್ ಪಾರ್ಟಲ್ಲಿ? ಇದು ಒಂದು ರಿಯಾಕ್ಟೆಂಟ್, ಇದು ನಮ್ಮ ಪ್ರಾಡಕ್ಟ್. Fe1 ಇದೆ, ನಮ್ಮ ಪ್ರಾಡಕ್ಟಲ್ಲಿ Fe3 ಇದೆ, ಬರೆದ್ವಿ.
ನೆಕ್ಸ್ಟ್ ಬಂದು ಹೈಡ್ರೋಜನ್ ತೊಗೊಂಡಿದ್ದಾರೆ. ಹೈಡ್ರೋಜನ್ ರಿಯಾಕ್ಟೆಂಟಲ್ಲಿ 2 ಇದೆ, ಹೈಡ್ರೋಜನ್ ಪ್ರಾಡಕ್ಟಲ್ಲೂ ಕೂಡ 2 ಇದೆ, ಬರೆದ್ವಿ. ಆಮೇಲೆ ಆಕ್ಸಿಜನ್ ಎಷ್ಟಿದೆ ನಮ್ಮ ರಿಯಾಕ್ಟೆಂಟಲ್ಲಿ? 1 ಇದೆ. ಇನ್ H2O 1 ಇದೆ. ಪ್ರಾಡಕ್ಟ್ ಸೈಡಲ್ಲಿ Fe3O4ಅಲ್ಲಿ ಆಕ್ಸಿಜನ್ ಬಂದು 4 ಇದೆ. ಕೌಂಟ್ ಮಾಡ್ಕೊಂಡ್ರಿ. ಏನಕ್ಕೆ ಕೌಂಟ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಾಯಿತು ಇಲ್ಲಿ ಜಾಸ್ತಿ ಇದೆ, ನೀವೇನೇ ನಂಬರ್ ಹಾಕಬೇಕಂದ್ರೆ ಈಚೆಗಡೆ ಹಾಕಿ ಸ್ಟಾರ್ಟ್ ಮಾಡಬೇಕು. ಸರಿ ತೂಗಿಸ್ಬೇಕಂದ್ರೆ ಫಸ್ಟ್ಗೆ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ನಂಬರ್ ಹಾಕಿಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ. ಆಯಿತು. ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ದ ಕಂಪೌಂಡ್ ಕಂಟೈನಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್. ಅದು ಪ್ರಾಡಕ್ಟಲ್ಲಾದರೂ ಆಗಿರ್ಬೋದು, ರಿಯಾಕ್ಟೆಂಟಲ್ಲಾದರೂ ಕೂಡ ಆಗಿರ್ಬೋದು. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಸರಿ, ಹೇಗೆ ಬ್ಯಾಲೆನ್ಸ್ ಮಾಡೋಣ ಇವಾಗ? ನಮ್ದು ಈಕ್ವೇಷನ್ ಏನಿತ್ತು ಮರಿಬೇಡಿ. ಈಕ್ವೇಷನ್ ಬಂದು Fe plus H2O giving Fe3O4 plus H2 ಆಯಿತಾ? ಅದು ಬಂದು ಈಕ್ವೇಷನ್, ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್. ಆಯ್ತು. ಅವ್ರಿಗೆ ಏನು ತಗೊಂಡ್ರು? ಆಕ್ಸಿಜನ್ ತಗೊಂಡ್ರು, ಆಟಮ್ಸ್ ಆಫ್ ಆಕ್ಸಿಜನ್ನ ತಗೊಂಡ್ರು. ಯಾವ ಕಂಪೌಂಡಲ್ಲಿ? ಈ ಕಂಪೌಂಡಲ್ಲಿ. ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ದ ಕಂಪೌಂಡ್. ಈ ಕಂಪೌಂಡಲ್ಲಿ ಜಾಸ್ತಿ ಆಕ್ಸಿಜನ್ ಇದೆ, ಸೊ ಈ ಕಂಪೌಂಡ್ ಇಟ್ಕೊಂಡು ನಾವು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ 4 ಇದೆ. ಹಾಗಾದರೆ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆ? 1 ಇದೆ. ಹಾಗಾದರೆ ನಾವು ಎಲ್ಲಿ ಜಾಸ್ತಿ ಮಾಡಬೇಕು? ರಿಯಾಕ್ಟೆಂಟ್ ಸೈಡ್ ಕಡೆ ನಂಬರನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಸರಿ, ಸೊ ರಿಯಾಕ್ಟೆಂಟ್ ಪಾರ್ಟಲ್ಲಿ ನಾವು ಎಷ್ಟು ಆಕ್ಸಿಜನ್ ತಗೊಳ್ಬೇಕಲ್ಲಿ? ರಿಯಾಕ್ಟೆಂಟ್ ಪಾರ್ಟಲ್ಲಿ ವಿ ಹ್ಯಾವ್ ಟು ಆ್ಯಡ್ 4 ಆಕ್ಸಿಜನ್. ಅದನ್ನೇ ಇಲ್ಲಿ ಬರೆದಿದ್ದಾರೆ ನೋಡಿ. ಇನಿಷಿಯಲಿ ರಿಯಾಕ್ಟೆಂಟ್ ಕಡೆ 1 ಇತ್ತು ಈ ಕಂಪೌಂಡಲ್ಲಿ, ಪ್ರಾಡಕ್ಟ್ ಕಡೆ ಈ ಕಂಪೌಂಡಲ್ಲಿ 4 ಇತ್ತು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದಿರೋ ಜಾಗದಲ್ಲಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 1 into 4. ನಾನು ಡೈರೆಕ್ಟಾಗಿ 4 ಬರ್ತಿದ್ದೀನಿ, ಬಿಕಾಸ್ 1 into 4 is 4. ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ ನಾವೇನು ಮಾಡ್ತಿಲ್ಲ, ಆ 4ನ ಹಾಗೆ ಬರೆದ್ವಿ. ಆಯಿತು. ನೆಕ್ಸ್ಟ್ ಸ್ಟೆಪ್ 4 ಬಂದು, ಸ್ಟೆಪ್ 1 ಏನು? ಬಾಕ್ಸ್ ಹಾಕೊಳ್ಳೋದು. ಸ್ಟೆಪ್ 2 ಏನು? ಕೌಂಟ್ ಮಾಡ್ಕೊಳ್ಳೋದು. ಸ್ಟೆಪ್ 3 ಏನು? ಇಲ್ಲಿ ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ದ ಕಂಪೌಂಡ್ ಕಂಟೈನಿಂಗ್ ಮ್ಯಾಕ್ಸಿಮಮ್ ನಂಬರ್. ನೀವು 3 ಮಾರ್ಕಿಗೆ ಬರೀಬೇಕಲ್ವಾ, ಒಂದು ಫಾರ್ಮ್ಯಾಟ್ ನಿಮ್ಮ ತಲೆ ಒಳಗಡೆ ಇರಬೇಕು, ಅದಕ್ಕೆ ಇದನ್ನೇ ಇಟ್ಕೊಳ್ಳಿ ಅಂತ ಹೇಳೋದು. Fe3O4ಅಲ್ಲಿ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಿದೆ ನಿಮ್ಮ ಸ್ಟೆಪ್ 3. ಸ್ಟೆಪ್ 4 ಏನು? ಬ್ಯಾಲೆನ್ಸ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿದರೆ ನೀವು ಯಾವ ಬೇಕಾದ್ರೂ ತೊಗೊಳ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಕೊಟ್ಟಿದ್ರೆ ನಾನು ಅದೇ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮ್ಗೆ ಆ ಫ್ರೀಡಮ್ ಇರುತ್ತೆ. ಐ ವಿಲ್ ಟೀಚ್ ಯು ದೇರ್. ಇಲ್ಲಿ ಹೈಡ್ರೋಜನ್ ಬಂದು ಯಾವ ಈಕ್ವೇಷನ್ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು? ನಾವು ಆಲ್ರೆಡಿ ಬ್ಯಾಲೆನ್ಸ್ ಮಾಡ್ಕೊಂಡ್ವಿ ಒಂದು ಅಲ್ವಾ? FeH2 Fe3O4 ಪ್ಲಸ್ H2. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಗೆ ಏನು ರಿಸಲ್ಟ್ ಸಿಕ್ತು ಮಕ್ಕಳೇ? ಅಲ್ಲಿಂದ ಮುಂದೆ ನೋಡ್ಕೊಳ್ಬೇಕು. ಇಷ್ಟು ಮಾಡಿದಾಗ ನಮ್ಮ ಈಕ್ವೇಷನ್ ಏನಾಯಿತು? Fe4 times H2O ಗಿವಿಂಗ್ Fe3O4 ಪ್ಲಸ್ H2. ನಾವು ಮುಂದಿನ ಸ್ಟೆಪ್ಪಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಂದ ಈಕ್ವೇಷನ್ ಕೊಟ್ಟರಲ್ಲ ಅದನ್ನು ನೋಡ್ಕೊಳ್ಬೇಡಿ, ಅದೇನೋ ಕರೆಕ್ಷನ್ ಮಾಡಿರ್ತೀರಲ್ವ ಅಲ್ಲಿಂದ ಮುಂದೆ ನೋಡ್ಕೊಳ್ಳಿ. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನೀವು ಸ್ಟೆಪ್ 3ಅಲ್ಲಿ ಏನು ಸಿಕ್ತು ಅಲ್ಲಿಂದ ಫೋಕಸ್ ಮಾಡಿ. ಇದು ನಿಮ್ಮದು ಸ್ಟೆಪ್ 3 ಈಕ್ವೇಷನ್ ಆಯಿತಾ? ಸ್ಟೆಪ್ 3ಅಲ್ಲಿ ಏನಿದೆ? ಇನಿಷಿಯಲಿ ಎಷ್ಟು ಹೈಡ್ರೋಜನ್ ಇದೆ? 4 2s 8 ಹೈಡ್ರೋಜನ್ ಇದೆ. ಪ್ರಾಡಕ್ಟ್ ಕಡೆ ಎಷ್ಟು ಹೈಡ್ರೋಜನ್ ಇದೆ? 2. ಎಲ್ಲಿ? H2 ಅಲ್ಲಿ. ಹಾಗಾದರೆ ನೀವು ಅದನ್ನ ಈಕ್ವಲ್ ಮಾಡಬೇಕು. ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ? H2O 4 H2O ಅಂದರೆ ನಿಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ ಜಾಸ್ತಿ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಕಡಿಮೆ ಇದೆ. ಇಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ಬೇಕು. 8 ಬರಬೇಕಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 4. 1ಇಂದ ಮಲ್ಟಿಪ್ಲೈ ಮಾಡಿ. 1 2s 2 ಆಯಿತಾ? 2 2s 4, 3 2s 6. 4ಇಂದ ಮಾಡಿದ್ರೇ ನಿಮಗೆ 8 ಆಗೋದು. 8 ಆದ್ರೇ ಇದಕ್ಕೂ ಬ್ಯಾಲೆನ್ಸ್ ಆಗೋದು. ಸೊ ಆ 2ಅನ್ನು 4ಇಂದ ಮಲ್ಟಿಪ್ಲೈ ಮಾಡಬೇಕು. ಕನ್ಫ್ಯೂಷನ್ ಆಗಬೇಡಿ. ಯಾವ 2 ಅಂತ ಅವ್ರಿಗೆ ಕೊಟ್ಟಿರೋದು? ಈ H2 2 ಇದೆಯಲ್ವ ಕೆಳಗಡೆ, ಆ 2ಅನ್ನು 4ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮದು ಸ್ಟೆಪ್ 4. ಸ್ಟೆಪ್ 5 ಈಸಿ ಇದೆ. ಏನು? ಅಯನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಏನು ಸಿಕ್ಕಿದೆ ನಿಮಗೆ? ಇವಾಗ ಇಷ್ಟು ಸಿಕ್ಬಿಟ್ಟಿದೆ. Fe4 times H2O ಗಿವಿಂಗ್ Fe3O4 ಪ್ಲಸ್ 4 times H2. ನೀವು 4 ಸ್ಟೆಪ್ಸ್ ಮಾಡಿದಿರಲ್ವಾ, ಆ 4 ಸ್ಟೆಪ್ಪಲ್ಲಿ ಕೊನೆಗೆ ಸಿಕ್ಕಿರುವ ಈಕ್ವೇಷನ್ ಬಂದು ಇದು. ಇದನ್ನು ಇಟ್ಕೊಂಡು ಅಯನ್ನ ಬ್ಯಾಲೆನ್ಸ್ ಮಾಡಬೇಕು. ಆಯಿತು. ಅಯನ್ ಮೊದಲಿಗೆ ಇನಿಷಿಯಲಿ ಎಷ್ಟಿದೆ? ನಿಮ್ಮ ರಿಯಾಕ್ಟೆಂಟ್ ಕಡೆ 1 ಇದೆ. ಅಯನ್ ಪ್ರಾಡಕ್ಟ್ ಕಡೆ ಎಷ್ಟಿದೆ? 3 ಇದೆ. ಹಾಗಾದರೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಎಲ್ಲಿ ಜಾಸ್ತಿ ಮಾಡಬೇಕು? ರಿಯಾಕ್ಟೆಂಟ್ ಕಡೆ ಜಾಸ್ತಿ ಮಾಡಬೇಕು. ಎಷ್ಟು ಸಲ?
3 ಸಲ. ಸೊ ಆ 1 ಮಲ್ಟಿಪ್ಲೈಡ್ ಬೈ 3. ಪ್ರಾಡಕ್ಟನ್ನು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಆ 3 ಹಾಗೆ ಇಟ್ಕೊಳ್ಳಿ. ಸೊ ವಾಟ್ ಶುಡ್ ಐ ಡೂ ನಾವ್? ಐ ಶುಡ್ ಮಲ್ಟಿಪ್ಲೈ ಹಿಯರ್ ಬೈ 3. ದಿಸ್ ಇಸ್ ಹೌ ಯುವರ್ ಇಕ್ವೇಷನ್ ಲುಕ್ಸ್ ಲೈಕ್. ಇದು ನಿಮ್ಮ ಸ್ಟೆಪ್ 5. ಸ್ಟೆಪ್ 6, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಇದು ಬಂದು ನಿಮ್ಮ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. 3Fe ಬ್ಯಾಲೆನ್ಸ್ಡ್. 4 2s 8 ಹೈಡ್ರೋಜನ್. ಇಲ್ಲಿ 4 2s 8 ಹೈಡ್ರೋಜನ್ ಬ್ಯಾಲೆನ್ಸ್ಡ್. ಇನ್ನೇನು ಉಳಿದಿದೆ? ಆಕ್ಸಿಜನ್. 4 ಟೈಮ್ಸ್ ಆಕ್ಸಿಜನ್. ಇಲ್ಲೂ ಕೂಡ 4 ಟೈಮ್ಸ್ ಆಕ್ಸಿಜನ್ ಬ್ಯಾಲೆನ್ಸ್. ಚೆಕ್ಡ್ ಆ್ಯಂಡ್ ಇಟ್ ಇಸ್ ಕರೆಕ್ಟ್. ಆಯಿತಾ? ನಾವು ಸರಿ ಮಾಡಿದ್ವಿ, ಕರೆಕ್ಟಾಗೇ ಇದೆ ಚೆಕ್ ಆದಾಗ. ನೆಕ್ಸ್ಟ್ ಸ್ಟೆಪ್ 7ಗೆ ಬಂದು ಮೆನ್ಷನ್ ದ ನೆಸೆಸರಿ ಕಂಡೀಷನ್ಸ್. ಎಲ್ಲಿ ಮೆನ್ಷನ್ ಮಾಡಬೇಕು ನೆಸೆಸರಿ ಕಂಡೀಷನ್ಸನ್ನು? ನಮ್ಮ ಆ್ಯರೋ ಮಾರ್ಕ್ ಮೇಲ್ಗಡೆ ಮೆನ್ಷನ್ ಮಾಡಬೇಕು. ಏನಿದು ನೆಸೆಸರಿ ಕಂಡೀಷನ್ಸ್? ಕೆಲವೊಂದು ಸಲ ಹೀಟ್ ಅನ್ನೋದು ನೆಸೆಸರಿ ಆಗಿರುತ್ತೆ. ಹೀಟ್ ಮಾಡಿ ಅಂತ ಹೇಳಿ ಅಲ್ಲಿ ಏನು ಬರೀತೀರಿ? ಇಲ್ಲಿ ಆ್ಯರೋ ಮಾರ್ಕ್ ಮೇಲ್ಗಡೆ ಬರಿಬೋದು ಹೀಟ್ ಅಂತ ಹೇಳಿ. ಇಲ್ಲಿ ನೆಸೆಸರಿ ಇಲ್ಲ, ಸೊ ಆ ಥರ ಬರಿಬೋದು ನೀವು. ಕೆಲವೊಂದು ಸಲ ಸನ್ಲೈಟ್ ಅಂದರೆ ಆ ರಿಯಾಕ್ಷನ್ ಆಗಬೇಕಂದ್ರೆ ಸೂರ್ಯದ ಕಿರಣ ಇರಬೇಕು. ಹಾಗಾದರೆ ಎಲ್ಲಿ ಬರೀತಾರೆ ಅದನ್ನು? ಸನ್ಲೈಟ್ ಅಂತ ಹೇಳಿ ಅಬೌವ್ ದಿ ಆ್ಯರೋ ಮಾರ್ಕ್. ಸೊ ಯು ವಿಲ್ ರೈಟ್ ಇಟ್ ಆಸ್ ಅಬೌವ್ ದಿ ಆ್ಯರೋ ಮಾರ್ಕ್. ಸನ್ಲೈಟನ್ನು ಆ್ಯರೋ ಮಾರ್ಕ್ ಮೇಲ್ಗಡೆ ಬರಿತೀರ. ಇದು ನೆಸೆಸರಿ ಕಂಡೀಷನ್ಸ್. ಇದಷ್ಟೇ ಅಲ್ಲ, ಟೆಂಪ್ರೇಚರ್ ನೆಸೆಸರಿ ಇರುತ್ತೆ, ಕೆಲವೊಂದು ಸಲ ಪ್ರೆಷರ್ ನೆಸೆಸರಿ ಇರುತ್ತೆ, ಕೆಲವೊಂದು ಸಲ ಯಾವುದೋ ಒಂದು ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ರಿಯಾಕ್ಷನ್ಸ್ ಚುರ್ಕ್ ಅಂತೇಳಿ ಫಾಸ್ಟ್ ಆಗುತ್ತೆ. ಅದನ್ನು ಕ್ಯಾಟಲಿಸ್ಟ್ ಅಂತ ಹೇಳಿ ಕರಿತೀರಿ. ಸಬ್ಸ್ಟೆನ್ಸ್ ವಿಚ್ ಸ್ಪೀಡ್ಸ್ ಅಪ್ ದ ರಿಯಾಕ್ಷನ್. ಆಯಿತಾ? ಅದನ್ನು ಕೂಡ ಅಬೌವ್ ದಿ ಆ್ಯರೋ ಮಾರ್ಕ್ ಬರಿತೀರಾ. ಆಮೇಲೆ ಬಿಲೋ ದಿ ಆ್ಯರೋ ಮಾರ್ಕ್ ಯಾವುದೆಲ್ಲ ಸಬ್ಜೆಕ್ಟ್ ಈ ಸೈಡ್ ಪ್ರಾಡಕ್ಟ್ಗಳು ಬರುತ್ತೋ ಅದನ್ನು ಬಿಲೋ ದಿ ಆ್ಯರೋ ಮಾರ್ಕ್ ಬರಿಬೋದು. ಅದು ನೀವು ಹೈಯರ್ ಕ್ಲಾಸಸಲ್ಲಿ ಕಲಿತೀರಿ, ಇವಾಗ ಬೇಡ. ಸದ್ಯಕ್ಕೆ ನೀವು ಮೇನ್ ಪ್ರಾಡಕ್ಟನ್ನು ಇಮಿಡಿಯೇಟ್ಲಿ ಆಫ್ಟರ್ ದ ಆ್ಯರೋ ಮಾರ್ಕ್ ಬರ್ಕೊಳ್ಳಿ. ಮಿಕ್ಕಿದ ಪ್ರಾಡಕ್ಟನ್ನು ಸೈಡ್ ಪ್ರಾಡಕ್ಟನ್ನು ಆ ಮೇನ್ ಪ್ರಾಡಕ್ಟ್ ಬದಿಗೆ ಬರ್ಕೊಳ್ಳಿ ಅಥವಾ ಸೈಡಿಗೆ ಬರ್ಕೊಳ್ಳಿ. ಸೊ ಇದಿಷ್ಟು ಬಂದು ನಮ್ಮ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. 7 ಸ್ಟೆಪ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ. ರೆಡಿನಾ ನೀವು? ಏನು ಲಾಜಿಕ್ ಹೇಳ್ಕೊಟ್ಟೆ ನಾನು? ಮೆಟಲಿಗೆ ಫಸ್ಟಿಗೆ ಹೋಗಿ ಆಮೇಲೆ ನಾನ್ ಮೆಟಲಿಗೆ ಫೋಕಸ್ ಮಾಡಿ, ಮತ್ತೆ ಮೆಟಲ್ ಡಿಸ್ಟರ್ಬ್ ಆಗಿರುತ್ತೆ, ಫೋಕಸ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಆಕ್ಸಿಜನಿಗೆ ಬನ್ನಿ, ಅದು ಕೊನೆಗೆ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡೋದು ಯಾವಾಗಲೂ ಕೊನೆಗೆ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಅಲ್ಲಿ ಹೈಡ್ರೋಜನೇ ಮೇನ್ ಆಗಿದ್ರೆ ಅದನ್ನೇ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಇಕ್ವೇಷನಲ್ಲಿ ಮೆಟಲ್ ಇರಲ್ಲ, ಅವಾಗ ನಾನ್ ಮೆಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ನಾನ್ ಮೆಟಲ್ ಯಾವುದಾದ್ರೂ ಆಗುತ್ತೆ. ಓಕೆನಾ? ಲೆಟ್ಸ್ ಬಿಗಿನ್. HNO3 CaOH ಟ್ವೈಸ್, CaNO3 2 H2O. ನಿಮ್ಗೆ ಆಲ್ಮೋಸ್ಟ್ ಐಡಿಯಾ ಸಿಕ್ಕಿದೆ ಇವಾಗ ಯಾಕೆ ಈ ಥರ ಬರಿತೀವಿ ಅಂತ ಹೇಳಿ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? ಮೆಟಲ್ ಯಾವುದಿಲ್ಲಿ? ಕ್ಯಾಲ್ಶಿಯಮ್. ನಮ್ಮ ಕ್ಯಾಲ್ಶಿಯಂ ಮೆಟಲ್ ಇದೆ. ಫಸ್ಟ್ ಕ್ಯಾಲ್ಶಿಯಮ್ನ ಬ್ಯಾಲೆನ್ಸ್ ಮಾಡೋಣ. ಕ್ಯಾಲ್ಶಿಯಮ್ ಎಷ್ಟಿದೆ ನಮ್ಮ LHS ಅಲ್ಲಿ? 1 ಇದೆ. ಇಲ್ಲೆಷ್ಟಿದೆ? ಅಲ್ಲೂ ಒಂದೇ ಇದೆ. ಆಲ್ರೆಡಿ ಬ್ಯಾಲೆನ್ಸ್ಡ್ ಅದು. ಆಯಿತು. ನೆಕ್ಸ್ಟ್ ಯಾವುದೆಲ್ಲ ನಾನ್ ಮೆಟಲ್ ಇದೆ? ನೈಟ್ರೋಜನ್ ನಾನ್ ಮೆಟಲ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಆಕ್ಸಿಜನ್ ಹೈಡ್ರೋಜನ್ ಹೇಗೂ ನಾವು ಸ್ಟೆಪ್ಪಲ್ಲಿ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ಫೋಕಸ್ ಆನ್ ದ ನೈಟ್ರೋಜನ್. ಓಕೆನಾ? ಸೊ ನೈಟ್ರೋಜನ್ ಮೇಲೆ ಫೋಕಸ್ ಮಾಡ್ಕೊಳ್ಳೋಣ ಇವಾಗ. ಎಷ್ಟು ನೈಟ್ರೋಜನ್ ಇದೆ ಇಲ್ಲಿ? 1. ಎಲ್ಲಿ? ನಿಮ್ಮ RHS ಕಡೆ, ಅಂದರೆ ರಿಯಾಕ್ಟೆಂಟ್ ಕಡೆ. LHS ಕಡೆ, ರಿಯಾಕ್ಟೆಂಟ್ ಕಡೆ. ಓಕೆ, ಇಲ್ಲಿ 2 ನೈಟ್ರೋಜನ್ ಇದೆ, 2 ನೈಟ್ರೋಜನ್ ಇದೆ, ಅಲ್ಲಿ ಒಂದೇ ಇದೆ. ಸೊ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? 2 ಟೈಮ್ಸ್ HNO3 plus CaOH whole twice giving CaNO3 whole twice plus H2O. ಆಯಿತು. ನಾನಿಲ್ಲಿ 2 ಅಂತ ಹೇಳಿ ಬರೆದೆ. ನಂದು ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು, ಮೆಟಲ್ ಬ್ಯಾಲೆನ್ಸ್ ಆಯಿತು, ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು. ಇನ್ನೇನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ? ಆಕ್ಸಿಜನ್. ಥರ್ಡ್ ಒನ್ ಇಸ್ ಆಕ್ಸಿಜನ್. ಹೇಗೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ? 2 ಕಂಪೌಂಡಲ್ಲಿ ಆಕ್ಸಿಜನ್ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಹೌದು ಇದೆ, ಹಾಗಾದರೆ ಆ್ಯಡ್ ಮಾಡ್ಕೊಳ್ಳಿ. 2 3s 6 ಆಕ್ಸಿಜನ್. ಈ ಕಂಪೌಂಡಲ್ಲಿ ಎಷ್ಟಿದೆ? ಆಕ್ಸಿಜನ್ ಬ್ರ್ಯಾಕೆಟ್ ಹೊರಗಡೆ 2 ಅಂದರೆ 2 ಆಕ್ಸಿಜನ್ ಇದೆ. ಟೋಟಲ್ ಎಷ್ಟಾಯಿತು? 8 ಆಕ್ಸಿಜನ್ಸ್ ಆಯಿತು. ಇಲ್ಲೆಷ್ಟಿದೆ? 3 2s 6 ಇದೆ, ಪ್ಲಸ್ ಇಲ್ಲೊಂದು ಆಕ್ಸಿಜನ್ ಇದೆ, ಟೋಟಲ್ 7 ಆಯಿತು. ಇಂಥ ಸಿಚುವೇಷನಲ್ಲಿ ಆ ಒಂದಿರೋ ಕಡೆ ನೀವು ಈವನ್ ಮಾಡ್ಕೊಳ್ಳಿ. ಈ 1 ಆಕ್ಸಿಜನ್ ಅಂತ ಇರೋ ಕಡೆ ನೀವು ಏನು ಮಾಡಿ? 2 ಅಂತ ಹೇಳಿ ಹಾಕ್ಕೊಳ್ಳಿ. ಆವಾಗ ಇಕ್ವೇಷನ್ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಯಿತು. ಚೆಕ್ ಮಾಡಿ ಇವಾಗ. 6 + 2 ಎಷ್ಟಾಯಿತು? 8 ಆಯಿತು. ಆಕ್ಸಿಜನ್ ಇಲ್ಲೂ ಬ್ಯಾಲೆನ್ಸ್ ಆಯಿತು, ಇಲ್ಲೂ ಬ್ಯಾಲೆನ್ಸ್ ಆಯಿತು. ನೀವು ನನಗೊಂದು ಕ್ವೆಶನ್ ಕೇಳ್ಬೋದು, ನಾನೇನಕ್ಕೆ ಇಲ್ಲಿ 2 ಬರೀಬೇಕು? ನಾನು ಇಲ್ಲೇ ರೈಸ್ ಮಾಡ್ಕೊಳ್ಬೋದಲ್ಲ ಒಂದು ನಂಬರನ್ನ, ಇಲ್ಲೂ ಆಕ್ಸಿಜನ್ ಇದೆಯಲ್ವಾ ಅಂತ ಹೇಳಿ.
ಬಟ್ ನೀವೇನಾದ್ರು ಇಲ್ಲಿ ಬರೆಯೋಕ್ಕೆ ಹೋದರೆ ಮಕ್ಕಳೇ ನೀವು ಕ್ಯಾಲ್ಶಿಯಮ್ನು ನೈಟ್ರೋಜನ್ ಅದೆಲ್ಲ ಕೌಂಟನ್ನು ನೀವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತೀರಾ. ಇಲ್ಲಿ ಬರೀ ಹೈಡ್ರೋಜನ್ ಅಷ್ಟೇ ಇದೆ. ಹೈಡ್ರೋಜನ್ ಹೇಗೂ ನೀವು ಲಾಸ್ಟ್ ಸ್ಟೆಪ್ಪಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಸೊ ಆದ ಕಾರಣಕ್ಕೋಸ್ಕರ 2 ಆಕ್ಸಿಜನ್ ಅಂತ ಹೇಳಿ ಇಲ್ಲೇ ಬರ್ಕೊಳ್ಳಿ. ಓಕೆನಾ, ಸಿಂಪಲ್ ಆಯಿತು. ಇವಾಗ ಚೆಕ್ ಮಾಡಿ, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ಮತ್ತು ನಾವು ಐಡಿಯಾ ಪ್ರಕಾರ ಮೆಟಲ್ ಆಯಿತು, ನಾನ್ ಮೆಟಲ್ ಆಯಿತು, ಆಕ್ಸಿಜನ್ ಆಯಿತು, ಇನ್ನೇನು ಉಳ್ಕೊಂಡಿದೆ ನಮಗೆ ಇಲ್ಲಿ? ಹೈಡ್ರೋಜನ್ ಉಳ್ಕೊಂಡಿದೆ. ಸೊ ಲೆಟ್ಸ್ ಫೋಕಸ್ ಆನ್ ಹೈಡ್ರೋಜನ್ ದೆನ್. ಹೈಡ್ರೋಜನ್ ಎಷ್ಟಿದೆ? 2 ಕಡೆ ಇದೆಯಾ? ಚೆಕ್ ಮಾಡಿ. ಎಸ್, 2 ಕಡೆ ಇದೆ. ಇಲ್ಲೂ ಇದೆ, ಇಲ್ಲೂ ಇದೆ. ಇಲ್ಲಿ ಎಷ್ಟಿದೆ ಹೈಡ್ರೋಜನ್? 2 ಹೈಡ್ರೋಜನ್. ಇಲ್ಲೂ 2 ಹೈಡ್ರೋಜನ್. ದೇರ್ ಆರ್ 4 ಹೈಡ್ರೋಜನ್. ಇಲ್ಲಿ ಎಷ್ಟಿದೆ? 2 2s 4 ಹೈಡ್ರೋಜನ್. ಸೊ ಈಕ್ವೇಷನ್ ಇಸ್ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್. ಯಾಕೆಂದರೆ 2 ಕಡೆ ಹೈಡ್ರೋಜನ್ ಬಂದು ಈಕ್ವಲ್ ಇದೆ. ಸೊ ಈಕ್ವೇಷನ್ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಯಿತು. ಎಲ್ಲೂ ಕೂಡ ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಸೊ ಇರೇಸ್ ಮಾಡ್ತಾ ಹೋದರೆ ಜಾಸ್ತಿ ಬರ್ತಾನೆ ಇದೆ. ಸೊ ಐ ವಿಲ್ ಬಿ ಜಸ್ಟ್ ಇರೇಸಿಂಗ್ ಕ್ವಿಕ್ಲಿ. ಓಕೆ, ಅದು ಮುಟ್ಟಕ್ಕೆ ಹೋಗಲ್ಲ. ಸೊ ಫೈನಲ್ ಇಕ್ವೇಷನ್ ಏನಾಯಿತು? ಏನು ಚೇಂಜ್ ಮಾಡಿದ್ರಿ? ಇಲ್ಲಿ 2HNO3 ಆಯಿತು. ಆಮೇಲೆ ಇಲ್ಲಿ ಏನು ಬರೆದ್ರಿ? ಇಲ್ಲೇನೂ ಬರೆಯೋಕ್ಕೆ ಹೋಗಿಲ್ಲ. ಇಕ್ವೇಷನ್ಸ್ ಬ್ಯಾಲೆನ್ಸ್ ಆಲ್ರೆಡಿ ಆಗಿದೆ. ನೀವು ಜಸ್ಟ್ ಇಲ್ಲಿ 2 ಅಷ್ಟೇ ಬರಿಬೇಕಾಗಿದ್ದು, ಬೇರೆಲ್ಲ ಈಸಿ ಇದೆ. ಇದೊಂದು ಈಸಿ ಇಕ್ವೇಷನ್ ಅಲ್ವಾ? ಏನಿದು ಇಕ್ವೇಷನ್ ಬಂದು? ಇದು ಯಾರಿದು? HNO3 ಏನಂತ ಕರಿತೀರಿ ಅದನ್ನು? ನೈಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀರಿ. ಇದಕ್ಕೆ ಹೆಸರೇನು? ಕ್ಯಾಲ್ಶಿಯಂ. OH ಬಂದರೆ ಅದ್ರ ಹೆಸರೇನು? ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಯಾನ್ ಅಂತ ಹೇಳಿ. ಯಾಕೆ ಮಕ್ಕಳೇ CaOH ಅನ್ನು ಹಿಂಗೆ ಬರೆದ್ರಿ? ನಾನು ಯಾಕೆ ಈ ಥರ ಇಲ್ಲಿ 3 ಬರಲಿಲ್ಲ? ಇದು ಯಾಕೆ ತಪ್ಪು? ಯಾಕೆ ಅಂತ ಹೇಳಿದರೆ ಕ್ಯಾಲ್ಶಿಯಂ ಇದು ಚಾರ್ಜ್ ಏನು? ಚಾರ್ಟ್ ಯೂಸ್ ಮಾಡಿ 2. OH ಇದು ಚಾರ್ಜ್ ಏನು? -1. ಕ್ರಾಸ್ ಮಾಡ್ಕೊಳ್ಳಿ ಇಲ್ಲಿ. ಅವಾಗೇನಾಯಿತು? Ca1 ಆಯಿತು, OH ಏನಾಯಿತು? ಟ್ವೈಸ್ ಆಯಿತು. ಸೊ ಆಲ್ವೇಸ್ ರಿಮೆಂಬರ್, ಒಂದು ಕಂಪೌಂಡ್ ಬರಿಬೇಕಂದ್ರೆ ಅವುಗಳ ಚಾರ್ಜ್ಗಳು ನಿಮಗೆ ಗೊತ್ತಿರಬೇಕು. ವೈ ಐ ಶುಡ್ ರೈಟ್ ಕ್ಯಾಲ್ಶಿಯಂ ನೈಟ್ರೇಟ್ ಲೈಕ್ ದಿಸ್? ನಾನೇನಕ್ಕೆ ಅದನ್ನ ಹಾಗೆ ಬರಿಬೇಕು? ಯಾಕೆಂದರೆ ಕ್ಯಾಲ್ಶಿಯಮ್ದು ಚಾರ್ಜ್ ಎಷ್ಟು? ಯಾವಾಗಲೂ +2. ನೈಟ್ರೇಟ್ ಅಯೋನ್ದು ಚಾರ್ಜ್ ಏನು? NO3 -1. ಆಯಿತಾ? ಈ 1 ಇಲ್ಲಿಗೆ ಬರುತ್ತೆ, 2 ಇಲ್ಲಿಗೆ ಬರುತ್ತೆ. ಹಾಗಾಗಿ Ca ಬ್ರ್ಯಾಕೆಟ್ ಯಾಕೆ ಹಾಕ್ಕೊಳ್ಬೇಕು? N ಮತ್ತು O ಡಿಫ್ರೆಂಟ್ ಎಲಿಮೆಂಟ್ ಇದೆ. ಸೊ NO3 ಹೋಲ್ ಟ್ವೈಸ್ ಈ ಥರ ಫಾರ್ಮುಲಾ ಬರುತ್ತೆ ಚಾರ್ಜಸ್ಗಳಿಗೋಸ್ಕರ. ಏನಂತ ಕೇಳಿ ಕರಿತೀರಿ? NO3 ಅನ್ನು ನೈಟ್ರೇಟ್. ಸೊ ಈ ಕಂಪೌಂಡನ್ನು ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಹೇಳಿ ಕರಿತೀರಿ. ಆಲ್ ರೈಟ್, ವಿ ಆರ್ ಡನ್ ವಿತ್ ಆಲ್ಮೋಸ್ಟ್ ಬ್ಯಾಲೆನ್ಸಿಂಗ್. ವಿ ಡಿಡ್ ನಾಟ್ ಡೂ ಮಚ್ ಚೇಂಜಸ್. ವಿ ಬ್ಯಾಲೆನ್ಸ್ಡ್ ಬೈ ರೈಟಿಂಗ್ 2. ನಾವೇನು ಚೇಂಜಸ್ ಮಾಡಿಲ್ಲ. ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಬರೀ ಅಲ್ಲಿ 2 ಅಷ್ಟೇ ಹಾಕಿದ್ವಿ, ಮಿಕ್ಕಿದೆಲ್ಲ ಈಸಿಯಾಗಿ ಬ್ಯಾಲೆನ್ಸ್ ಆಯಿತು. ಈ ಕಂಪೌಂಡ್ನ ಒಂದು ಸಲ ಫೋಕಸ್ ಮಾಡೋಣ. ಮೆಟಲ್ ಹಿಡ್ಕೊಳ್ಳಿ ಫಸ್ಟಿಗೆ. ನಮ್ಮದು ಟ್ರೆಂಡ್ ಏನು? ಫಸ್ಟ್ ಮೆಟಲ್ ಫೋಕಸ್ ಮಾಡಬೇಕು. ಮೆಟಲ್ ಬಂದು ಸೋಡಿಯಂ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ನಾನು ಫಸ್ಟಿಗೆ 2 ಹಾಕ್ಕೊಳ್ತೀನಿ. 2 ಆಯಿತು. ನೀವು ಬೇಕಾದ್ರೆ ಬಾಕ್ಸ್ ಹಾಕೊಳ್ಳಿ, ಯಾಕೆಂದರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದರೆ ಸ್ಟೆಪ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ ಬಾಕ್ಸ್ ಹಾಕೊಳ್ಳಿ ಅಂತೇಳಿ. ಬಾಕ್ಸ್ ಬೇಕಾದ್ರೆ ಹಾಕೊಳ್ಳಿ. ಆಯಿತಾ? ನಾನು ಹಾಕುತ್ತಾ ಇಲ್ಲ, ಯಾಕೆಂದರೆ ನನಗೆ ಇಲ್ಲಿ ಯಾವುದೂ ಕೂಡ ಡಿಸ್ಟರ್ಬೆನ್ಸ್ ಬರ್ತಾ ಇಲ್ಲ. ನಿಮಗೆ ಬರ್ತಾ ಇದೆ ಈ 2 4 ಎಲ್ಲ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ, ಹಾಕೊಳ್ಳಿ. ಓಕೆ, ಮೆಟಲ್ ಆಯಿತು. ನೆಕ್ಸ್ಟ್ ಏನು? ನಾನ್ ಮೆಟಲ್. ಇಲ್ಲಿ ಯಾವುದೆಲ್ಲ ನಾನ್ ಮೆಟಲ್ ಇದೆ? ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್ ಇದೆ. ಸಲ್ಫರ್ ತೊಗೊಳ್ಳೋಣವಾ? ಸಲ್ಫರ್ ರಿಯಾಕ್ಟೆಂಟ್ ಪಾರ್ಟಲ್ಲಿ ಎಷ್ಟಿದೆ? 1 ಇದೆ. ಪ್ರಾಡಕ್ಟ್ ಪಾರ್ಟಲ್ಲಿ ಎಷ್ಟಿದೆ? 1 ಇದೆ. 2 ಕಡೆ ಬ್ಯಾಲೆನ್ಸ್ ಆಯಿತು, ಡೋಂಟ್ ವರಿ. ನೆಕ್ಸ್ಟ್ ಬಂದು ಆಕ್ಸಿಜನ್. ಮೆಟಲ್ ಆಯಿತು, ನಾನ್ ಮೆಟಲ್ ಆಯಿತು. ಆಕ್ಸಿಜನ್ ಕೂಡ ನಾನ್ ಮೆಟಲೇ ಅಲ್ವಾ? ಹೌದು. ಹೈಡ್ರೋಜನ್ ನಾನ್ ಮೆಟಲಾ? ಹೌದು. ಆದರೂ ನಾವು ಅದನ್ನ ಸಪ್ರೇಟಾಗಿ ಇಟ್ಕೊಂಡ್ವಿ. ಅದು ಬಿಟ್ಟು ಮಿಕ್ಕಿದ ನಾನ್ ಮೆಟಲ್ಸ್ನ ನಾವು ಅಷ್ಟೇ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋತೀವಿ ಮೆಟಲ್ ಆದಮೇಲೆ. ಆಕ್ಸಿಜನ್ ಎಷ್ಟಿದೆ? 2 ಕಂಪೌಂಡಲ್ಲಿ ಇದೆಯಾ? ಚೆಕ್ ಮಾಡಿ. 2ರಲ್ಲೂ ಇದೆ. ಫಸ್ಟಲ್ಲಿ 2 ಇದೆ, ಸೆಕೆಂಡ್ ಕಂಪೌಂಡಲ್ಲಿ O4 ಇದೆ. ಟೋಟಲ್ ಬಂದು 6 ಆಕ್ಸಿಜನ್ ಆಯಿತು. ಇಲ್ಲೆಷ್ಟಿದೆ ಆಕ್ಸಿಜನ್? 4 + 1 ಆಡ್ ಇದೆ. ದಿ ಅದರ್ ಸೈಡ್ ಇಟ್ ಇಸ್ ಆಡ್. Do not write anything here because you will be disturbing the whole compound. ಇಲ್ಲೇನು ಬರೆಯೋಕ್ಕೆ ಹೋಗಬೇಡಿ, ಬಿಕಾಸ್ ಆ ಹೋಲ್ ಕಂಪೌಂಡನ್ನು ಸೋಡಿಯಂ ಸಲ್ಫರ್ ಎಲ್ಲವನ್ನು ನೀವು ಡಿಸ್ಟರ್ಬ್ ಮಾಡ್ತೀರಿ. ಸೊ ಬ್ಯಾಲೆನ್ಸ್ ಮಾಡಿ, ರೈಸ್ ಮಾಡಿ ಆಕ್ಸಿಜನ್ ವ್ಯಾಲ್ಯೂ ಟು 2. ಸೊ ಇಟ್ ವಿಲ್ ಬಿಕಮ್ 4 + 2 ಆ್ಯಂಡ್ ಆಕ್ಸಿಜನ್ ಆಲ್ಸೋ ಬಿಕಮ್ಸ್ 6. So you balanced sodium, you balanced sulfur, now you balanced oxygen. What is remaining? Balancing hydrogen. Count the hydrogen. How many hydrogens are there here on the right hand side? ನನಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಫೋಕಸ್ ಮಾಡೋಣ ಫಸ್ಟಿಗೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ನಿಮ್ಮ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 2 + 2 4 ಹೈಡ್ರೋಜನ್ ಇದೆ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 2s
4. ಎರಡೂ ಕಡೆ ಹೈಡ್ರೋಜನ್ ಬಂದು 4 ಇದೆ, ಇಲ್ಲೂ 4 ಇದೆ, ಇಲ್ಲೂ ಕೂಡ 4 ಇದೆ. ಸೊ ಮೈ ಕೈಂಡ್ ಅಡ್ವೈಸ್ ಇಸ್, ನೀವು ಅಲ್ಲೇ ಬ್ಯಾಲೆನ್ಸಿಂಗ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಪೆನ್ಸಿಲ್ ಯೂಸ್ ಮಾಡಿ, ಪೆನ್ ಯೂಸ್ ಮಾಡಿ, ಓವರ್ ರೈಟ್ ಮಾಡಿ, ಮತ್ತೆ ಅದರ ಮೇಲೆ ಬರೆಯೋಕ್ಕೆ ಹೋಗಬೇಡಿ. ಚಾನ್ಸಸ್ ಆರ್ ದೇರ್ ದ್ಯಾಟ್ ಮಾರ್ಕ್ಸ್ನ ಕಳ್ಕೊಳ್ಳುವಂಥದ್ದು. ಆಯಿತಾ? ಬ್ಯಾಲೆನ್ಸ್ ದ ಫಾಲೋವಿಂಗ್ ಇಕ್ವೇಷನ್. ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ? ಇದು ಈಸಿ, ನನ್ನ ಫೇವ್ರೆಟ್ ಇಕ್ವೇಷನ್ ಇದು ಬಂದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ಯಾಕೆ ಈಗ ಬರ್ದಿದ್ದೀವಿ ಅಂತ ಹೇಳಿ ನಿಮಗೆ ಗೊತ್ತಿದೆ ತಾನೇ? ಏನು AG ಅಂದರೆ ಸಿಲ್ವರ್. ಅದ್ರದ್ದು ಲ್ಯಾಟಿನ್ ನೇಮ್ ಏನು? ಕಾಮೆಂಟ್ ಮಾಡಿ, ನೋಡ್ತೀನಿ ನೀವು ಎಷ್ಟು ಚೆನ್ನಾಗಿ ಕಾಮೆಂಟ್ ಮಾಡ್ತೀರಿ ಇದ್ರದ್ದು ಲ್ಯಾಟಿನ್ ನೇಮ್ ಅಂತ ಹೇಳಿ. ಸೋಡಿಯಂ ಕ್ಲೋರೈಡು, ಸಿಲ್ವರ್ ನೈಟ್ರೇಟು, ಮತ್ತು ಸಿಲ್ವರ್ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್. ಬ್ಯಾಲೆನ್ಸ್ ಮಾಡೋಕ್ಕಿದೆಯಾ? ಚೆಕ್ ಮಾಡೋಣ. ಮ್ಯಾಮ್ 2 ಮೆಟಲ್ ಇದೆಯಲ್ಲ ಇಲ್ಲಿ, ಸೋಡಿಯಂ ಇದೆ, ಸಿಲ್ವರ್ ಇದೆ, ಯಾವ್ದು ತಗೊಳ್ಬೇಕು? ಯಾವುದಾದ್ರೂ ತಗೊಳ್ಳಿ. ಸರಿ, ಸೋಡಿಯಂ ತಗೋತೀನಿ. ಸೋಡಿಯಂ ಒಂದಿದೆ, ಇಲ್ಲೂ ಒಂದಿದೆ, ಬ್ಯಾಲೆನ್ಸ್ಡ್ ಆಯಿತು. ಸಿಲ್ವರ್ ಇಲ್ಲೂ ಒಂದಿದೆ, ಇಲ್ಲೂ ಕೂಡ ಒಂದಿದೆ, ಬ್ಯಾಲೆನ್ಸ್ಡ್ ಆಯಿತು. ನೆಕ್ಸ್ಟ್ ಕ್ಲೋರಿನ್ ಮೆಟಲ್ 2 ಇತ್ತು, 2 ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು? ನಾನ್ ಮೆಟಲಿಗೆ ಹೋಗಬೇಕು. ಅದಾದಮೇಲೆ ಯಾವ್ದು ಬ್ಯಾಲೆನ್ಸ್ ಮಾಡಬೇಕು? ಆಕ್ಸಿಜನ್. ಇಲ್ಲಿ ಹೈಡ್ರೋಜನ್ ಇಲ್ಲ, ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೈಟ್ರೋಜನ್ ಎಷ್ಟಿದೆ? ಒಂದಿದೆ. ಇಲ್ಲಿ ಎಷ್ಟಿದೆ? ಒಂದಿದೆ, ಬ್ಯಾಲೆನ್ಸ್ಡ್ ಆಯಿತು. ಕ್ಲೋರಿನ್ ಇಲ್ಲಿ ಬಂದು ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಈ ಹೋಲ್ ಇಕ್ವೇಷನ್ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಇದೆ, ನೀವೇನೂ ಬರೆಯೋ ಅವಶ್ಯಕತೆನೇ ಇಲ್ಲ. ಬಟ್ ಐ ಹ್ಯಾವ್ ಟು ಆಸ್ಕ್ ಯು ಅ ಕ್ವೆಶನ್. ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಏನಕ್ಕೆ ಸಿಲ್ವರ್ ನೈಟ್ರೇಟನ್ನು AgNO3 ಅಂತಲೇ ಬರೀಬೇಕು? ಏನಕ್ಕೆ ನಾನು ಇದನ್ನು AgNO3 ಹೋಲ್ ಟ್ವೈಸ್ ಅಂತೇಳಿ ಬರೀಬಾರ್ದು? ಇದು ತಪ್ಪು, ಇದು ಸರಿ. ಯಾಕೆ? ನಾನು ಹೇಳ್ಕೊಟ್ಟೆ ಅಲ್ವಾ ನಿಮಗೆ ಫಸ್ಟ್ ಸ್ಲೈಡಲ್ಲಿ, ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ. Ag ಬಂದು +1. ಸಿಲ್ವರ್ ಯಾವಾಗಲೂ 1 ಎಲೆಕ್ಟ್ರಾನನ್ನು ಕಳ್ಕೊಳ್ಳುತ್ತೆ. ಹಾಗಾದರೆ NO3 ಅಯಾನ್ ಬಂದು -1. ಇದರ ಅರ್ಥ ಇದಕ್ಕೊಂದು ಎಲೆಕ್ಟ್ರಾನ್ ಸಿಕ್ಕಿದೆ ಅಂತಲೂ ಹೌದು. ಅಥವಾ ನೀವು ಈ ಥರ ಅರ್ಥ ಮಾಡ್ಕೊಳ್ಳಿ, NO3 ಅಂತ ಹೇಳುವಂತಹ ಗ್ರೂಪ್ ಆಫ್ ಆಟಮ್ಸ್ಗಳು ಬಂದು ಒಂದು ಹೈಡ್ರೋಜನ್ ಜೊತೆ ಕಂಬೈನ್ ಮಾಡುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆ ಕಾನ್ಸೆಪ್ಟ್ ಬಂದು -1 +1 ಇದು. ಯಾಕೆಂದರೆ ಇಲ್ಲಿ 2 ಎಲಿಮೆಂಟ್ ಇದೆ, ಹೌದಾ? 1 ನೈಟ್ರೋಜನ್ ಇದೆ, 3 ಆಕ್ಸಿಜನ್ ಇದೆ. ಆ್ಯಕ್ಚುಲಿ ಎಲಿಮೆಂಟ್ ಚೆಕ್ ಮಾಡಬೇಕಾದ್ರೆ, ನೀವು ಆಟಮ್ಸ್ ಚೆಕ್ ಮಾಡಬೇಕಾದ್ರೆ 4 ಆಟಮ್ಸ್ ಇದೆ. ಅಲ್ಲಿ ನೀವು ಇಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ಳುತ್ತೆ ಅನ್ನೋದು ಆ ಎಲೆಕ್ಟ್ರಾನ್ ನೈಟ್ರೋಜನ್ಗೆ ಹೋಗುತ್ತಾ, ಆಕ್ಸಿಜನ್ಗೆ ಹೋಗುತ್ತೆ ಅಂತ ಕನ್ಫ್ಯೂಷನ್ ಅದು. ಸೊ ಸಿಂಪಲಾಗಿ ಏನು ಅನ್ಕೋತೀರಾ? -1 ಅಂದರೆ ಹೈಡ್ರೋಜನ್ಗೆ ಹಾಕೊಳ್ಳಿ. ಸೊ +1 -1 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಅದು ಸಿಂಪಲಾಗಿ AgNO3 ಅಂತ ಹೇಳಿ ನಾವು ಬರಿತೀವಿ. ಏನು ಹೆಸರು AgNO3? ಇದು ಸಿಲ್ವರ್ ನೈಟ್ರೇಟ್. ನೈಟ್ರೈಟ್ ಅಲ್ಲ, ನೈಟ್ರೇಟ್. ಆಯಿತಾ? ಕನ್ಫ್ಯೂಷನ್ ಮಾಡಬೇಡಿ ಮಕ್ಕಳೇ, ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿದರೆ. ಆಯಿತು, ನಾವು ನೆಕ್ಸ್ಟ್ ಇದನ್ನು ಫೋಕಸ್ ಮಾಡೋಣ. ಬೇರಿಯಂ ಕ್ಲೋರೈಡ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ. ಫಸ್ಟಿಗೆ ಮೆಟಲಿಗೆ ಚೂಸ್ ಮಾಡ್ಕೊಳ್ತೀನಿ. ಮೆಟಲ್ ಬಂದು ಬೇರಿಯಂ BA. ಬೆರೀಲಿಯಂ ಅಂತ ಹೇಳಿ ಕೂಡ ಒಂದು ಮೆಟಲ್ ಇದೆ, ನೆವರ್ ಗೆಟ್ ಕನ್ಫ್ಯೂಸ್ಡ್. ನಾನು ನಿಮಗೆ ಸೀಕ್ವೆನ್ಸ್ ಬರೆದ್ನಲ್ಲ ಮಕ್ಕಳೇ 20, ಅದರಲ್ಲಿ ಬಂದು BE ಇರೋದು. BE ಅಂತ ಹೇಳುವಂಥದ್ದು ಮೆಟಲೇ, BA ಅಂತ ಹೇಳುವಂಥದ್ದು ಮೆಟಲೇ. ಇದು ಬಂದು ಬೆರೀಲಿಯಂ, ಇದು ಬಂದು ಬೇರಿಯಂ. ಬೆರೀಲಿಯಂ 2 ಮೆಟಲ್ಸೇ, ಆಯಿತಾ? ಇದು ಸೆಕೆಂಡ್ S ಬ್ಲಾಕಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾವು ಆಮೇಲೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಇವಾಗ ಫೋಕಸ್ ಮಾಡಬೇಕಂತ ಹೇಳಿದಾಗ BA ಕಡೆ ಫೋಕಸ್ ಮಾಡೋಣ. ಚಾರ್ಜ್ ನೆನಪಿದೆಯಾ? 2+. ನೆನ್ಪಿಟ್ಕೊಳ್ಳಿ, ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಈ ಕಂಪೌಂಡನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಂದು ಬೇರಿಯಂ 2 ಕಡೆ ಬೇರಿಯಂ ಅಂತ ಹೇಳುವ ಮೆಟಲ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ನಾನ್ ಮೆಟಲಿಗೆ ಹೋಗಿ. ನಾನ್ ಮೆಟಲ್ ನಿಮಗೆ ಸಲ್ಫರು ಇದೆ, ಕ್ಲೋರಿನೂ ಇದೆ, ಆಕ್ಸಿಜನ್ ಹೊರತಾಗಿ, ಹೈಡ್ರೋಜನ್ ಹೊರತಾಗಿ, ಹೌದಾ? ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಕ್ಲೋರಿನ್ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 1 ಇದೆ. ಸೊ ನಾನಿಲ್ಲಿ 2 ಅಂತ ಹೇಳಿ ಬರ್ದೆ. ಆಯಿತು. ನೆಕ್ಸ್ಟ್ ಸಲ್ಫರ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದು ನಾನ್ ಮೆಟಲೇ. ಸಲ್ಫರ್ 1 ಇದೆ, ಇಲ್ಲೂ ಕೂಡ ಸಲ್ಫರ್ 1 ಇದೆ, ಬ್ಯಾಲೆನ್ಸ್ಡ್ ಆಯಿತು. ಆಮೇಲೆ ಆಕ್ಸಿಜನಿಗೆ ಹೋಗಿ. ಆಕ್ಸಿಜನ್ ಇಲ್ಲಿ ಒಂದೇ ಕಂಪೌಂಡಲ್ಲಿದೆ. ಆಕ್ಸಿಜನ್ ಬಂದುಬಿಟ್ಟು 4 ಇದೆ ನಮ್ಮ ಈ ರಿಯಾಕ್ಟೆಂಟ್ ಸೈಡಲ್ಲಿ. ಅಲ್ಲೂ ಕೂಡ ಆಕ್ಸಿಜನ್ ಬಂದು 4 ಇದೆ. ಸೊ ಪ್ರಾಡಕ್ಟ್ ಸೈಡಲ್ಲೂ ಕೂಡ 4 ಇದೆ, ರಿಯಾಕ್ಟೆಂಟ್ ಸೈಡಲ್ಲೂ ಕೂಡ 4 ಇದೆ. ಸೊ ಅದು ಕೂಡ ಬ್ಯಾಲೆನ್ಸ್ ಆಯಿತು. ಹೈಡ್ರೋಜನ್ ಎಷ್ಟಿದೆ? ಈಚೆ ಕಡೆ 2 ಇದೆ, ಆಚೆ ನಮ್ಮ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? 2 ಇದೆ. ಎಲ್ಲ ಕಡೆ ಹೈಡ್ರೋಜನ್ 2 ಇದೆ ಅಂತ ಹೇಳಿದ್ಮೇಲೆ ಬ್ಯಾಲೆನ್ಸ್ ಆಯ್ತಲ್ವ? ಈ ಕ್ವೆಶ್ಚನೇ ಬ್ಯಾಲೆನ್ಸ್ ಆಯಿತು. ಈಸಿನಾ? ಇವಾಗ ಒಂದು ಕ್ವೆಶ್ಚನ್ ಬಂದು, ಏನಕ್ಕೆ ನೀವು ಬೇರಿಯಂ ಸಲ್ಫೇಟನ್ನು BaSO4 ಅಂತೇಳಿ ಬರೆದ್ರಿ? ಯಾಕೆ ಅಂದರೆ BAಗೆ ಚಾರ್ಜ್ ಏನು? 2+,
SO4ಗೆ ಚಾರ್ಜ್ ಏನು 2 ಮೈನಸ್, ಸೇಮ್ ಚಾರ್ಜ್ ಇದ್ದಾಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಫಾರ್ಮುಲಾ ಬಂದು BaSO4 ಆಯಿತು. ಯಾಕೆ ಬೇರಿಯಂ ಕ್ಲೋರೈಡ್ಗೆ ಇಲ್ಲಿ 2 ಬಂತು? ಯಾಕೆ ಅಂದರೆ ಬೇರಿಯಮ್ದು ಚಾರ್ಜ್ ಬಂದು +2, Clದು ಚಾರ್ಜ್ ಬಂದು -1. ಸೇಮ್ ಇದೆಯಾ? ಇಲ್ಲ. ಅವಾಗ ಏನಾಯಿತು ಕ್ರಾಸ್ ಆಯಿತು. ಈ 2 ಚಾರ್ಜನ್ನು ಇಲ್ಲಿ ಬರುತ್ತೆ, ಅಲ್ಲಿ +2 ಅಂತ ಬರೆಯೋದು ಬೇಡ, ಬರೀ 2 ಬರೆದ್ರೆ ಸಾಕು. ಈ 1 ಅನ್ನು ಬರೆದು 1 ಬರೆಯೋದಿದ್ರು ನಡೆಯುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾನೇನು ಬರೀಲಿಲ್ಲ. ಸೊ ಫಾರ್ಮುಲಾ ಆಫ್ ಬೇರಿಯಂ ಕ್ಲೋರೈಡ್ ಏನಾಯಿತು ಚಾರ್ಜ್ಗಳು ಕ್ರಾಸ್ ಆಯಿತು. ಸೊ ಅದು ಬೇರಿಯಮ್ದು 2 ಬಂದು Cl ಪಕ್ಕ ಕೂತ್ಕೊಳ್ತು, Cl ಚಾರ್ಜ್ ಹೋಗಿ ಬೇರಿಯಂ ಪಕ್ಕ ಹೋಯಿತು. ಆ ಥರ. ಆಲ್ ರೈಟ್, ನೆಕ್ಸ್ಟ್ ಇಕ್ವೇಷನ್ ನೋಡೋಣ. ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಂಟು ಇಕ್ವೇಷನ್. ಇದ್ದಪ್ಪ ಈ ಕ್ವೆಶ್ಚನ್ ಅಂತ ಹೇಳಿದ್ರೆ, ಯಾಕೆಂದರೆ ಇಲ್ಲೆಲ್ಲ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ, ಕನ್ಫ್ಯೂಷನ್ ಆಗುತ್ತೆ. ಮಾಡ್ಕೊಳ್ಬೇಡಿ, ಈಸಿ ಇದೆ. ನೋಡೋಣ ಏನಿದು ಸ್ಟೇಟ್ಮೆಂಟ್ಗಳು ಬಂದು ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ. ಇಲ್ಲೊಂದು ಟಿಪ್ಸ್ ಇದೆ, ಗ್ಯಾಸ್ಗಳು ಬಂದಾಗ ಆ ಮಾಲಿಕ್ಯುಲರ್ ಫಾರ್ಮಲ್ಲಿ ಬರಿಬೇಕು, ಅಂದರೆ ಆ ಎಲಿಮೆಂಟನ್ನು 2 ಅಂತ ಹೇಳಿ ಬರಿಬೇಕು. ಯಾಕೆ? ಗೇಷಿಯಸ್ ಸ್ಟೇಟಲ್ಲಿ ಇವಾಗ ನಮ್ಮ ಸುತ್ತ ನೈಟ್ರೋಜನ್ ಇದೆ, ಫೀಲ್ ಮಾಡ್ಕೊಳ್ಳಿ. ನೀವು ಹೀಗೆ ಕೈ ಆಡಿಸಿದ್ರೆ ಯು ಮೈಟ್ ಗೆಟ್ ದ ಗ್ಯಾಸ್ ಫೀಲ್ ಅಲ್ವಾ. ಇದು ವ್ಯಾಕ್ಯೂಮ್ ಇದ್ದಿದ್ರೆ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರ್ತಿತ್ತು ಅಂತೇಳಿ. ದಿರ್ ಇಸ್ ಗ್ಯಾಸ್ ಸರೌಂಡಿಂಗ್ ಟು ಮೀ. ನಾನು ಬ್ರೀದ್ ಮಾಡ್ತಾ ಇದ್ದೀನಿ ಆಕ್ಸಿಜನ್ನು ನೈಟ್ರೋಜನನ್ನು. ಹಾಗಾದ್ರೆ ಅದು ಯಾವ ಸ್ಟೇಟಲ್ಲಿ ಇರುತ್ತೆ? 2 ಆಕ್ಸಿಜನ್ 2 ನೈಟ್ರೋಜನ್ ಸ್ಟೇಟಲ್ಲಿ ಇರುತ್ತೆ, ಆಯಿತಾ. ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿದ್ರೆ ಅದನ್ನು H2 ಅಂತ ಹೇಳಿ ಬರ್ಕೊಳ್ಬೇಕು. ಇದು ಬೇಸಿಕ್, ಆಯಿತಾ. ನೆಕ್ಸ್ಟ್ ಬಂದು ನೈಟ್ರೋಜನ್ ಗ್ಯಾಸ್, ಯಾಕೆಂದರೆ ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್. ಸೊ ಪ್ಲಸ್ ಹಾಕೊಳ್ಳಿ, ಆಮೇಲೆ N2 ಬರೀರಿ. ಯಾಕೆ ಅಂದರೆ ನೀವು ಸಪ್ರೇಟ್ ಮಾಡ್ತಿದ್ರೆ 2 ರಿಯಾಕ್ಟೆಂಟನ್ನು. 2 ಫಾರ್ಮ್ ಆ ಜಾಗದಲ್ಲಿ ಆ್ಯರೋ ಮಾರ್ಕ್ ಹಾಕೊಳ್ಳಿ, 2 ಫಾರ್ಮ್ ಕಡೆ ಆ್ಯರೋ ಮಾರ್ಕ್ ಹಾಕೊಳ್ಳಿ. ಅಮೋನಿಯಾ, ಆ ಅಮೋನಿಯಾದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಈಸ್ 1 ನೈಟ್ರೋಜನ್ 3 ಹೈಡ್ರೋಜನ್. ಅವ್ರ ಫ್ರೆಂಡ್ಶಿಪ್ಪಿಗೆ ಒಂದು ಹೊಸ ಹೆಸರಿದೆ, ಏನದು? ಅಮೋನಿಯಾ. ಅಮೋನಿಯಾ ಅಂತ ಹೇಳಿದ್ರೆ ಒಂಥರ ಮೂವಿ, ಅಲ್ಲಿ ಹೀರೋಯಿನ್ ಬಂದು ನೈಟ್ರೋಜನ್, ಹೀರೋಯಿನ್ಸ್ ಬಂದು 3 ಹೈಡ್ರೋಜನ್. ಆ ಥರ ನೆನ್ಪಿಟ್ಕೊಳ್ಳಿ, ಆಯಿತು. ದಟ್ ಈಸ್ ಓನ್ಲಿ ಫಾರ್ ಯು, ಆಯಿತಾ. ಅಮೋನಿಯಾ ಬಂದಾಗ ಒಂದು ಡಿಫ್ರೆನ್ಸ್, ನನಗೆ ಕನ್ಫ್ಯೂಷನ್ ಆಗಬೇಡಿ ಮಕ್ಕಳೇ. ಅಮೋನಿಯಾ ಅಂದರೆ ಅದು ಗ್ಯಾಸ್, ಆಯಿತಾ. ಅದ್ರದ್ದು ಫಾರ್ಮುಲಾ ಬಂದು NH3. ಅಮೋನಿಯಮ್ ಅಂತ ಹೇಳಿ ಬಂದರೆ, ಅಮೋನಿಯಮ್ ಅಂತ ಹೇಳಿದರೆ ಅದು ಬಂದು NH4+. NH4+. ಆ ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳಿ, ಆಯಿತು. ಹೌ ಡು ವಿ ಬ್ಯಾಲೆನ್ಸ್? ಫಸ್ಟ್ ಮೆಟಲ್, ಅಲ್ಲಿ ಮೆಟಲ್ಸ್ ಇದೆಯಾ? ಇಲ್ಲ. ನಾನ್ ಮೆಟಲ್ ಇದೆಯಾ? ಇದೆ. ಯಾವುದು? ನೈಟ್ರೋಜನು ಹೈಡ್ರೋಜನು 2 ನಾನ್ ಮೆಟಲೇ. ಬಟ್ ಸ್ಟೆಪ್ ಪ್ರಕಾರ ಹೈಡ್ರೋಜನ್ ಕೊನೆಗೆ ಬರುತ್ತೆ. ನೈಟ್ರೋಜನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 2 ಇದೆ, ಸೊ ಐ ವಿಲ್ ರೈಟ್ ಹಿಯರ್ 2. ಆಮೇಲೆ ಮಲ್ಟಿಪ್ಲೈ ಮಾಡಿ, 2 3s 6. ಸೊ ಏನು 6 ಆಯ್ತಪ್ಪ ಇಲ್ಲಿ? ಫಸ್ಟಿಗೆ ನೈಟ್ರೋಜನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, 2 ಇಲ್ಲೂ 2 ಆಯಿತು. ಹಾಂ, ಹೈಡ್ರೋಜನ್ ನೋಡಿ, 2 ಹೈಡ್ರೋಜನ್ ಇದೆ. ಎಲ್ಲಿ? ನಿಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 2 3s 6 ಹೈಡ್ರೋಜನ್ ಇದೆ. ಈಸಿ ಮಾಡ್ಕೊಳ್ಳೋಣವಾ? ಇಲ್ಲೂ 6 ಮಾಡ್ಕೊಳ್ಳೋಣವಾ? ಎಲ್ಲಿ? ನಮ್ಮ ರಿಯಾಕ್ಟೆಂಟ್ ಕಡೆ. ಹೇಗೆ ಮಾಡ್ತೀರಾ? ಮಲ್ಟಿಪ್ಲೈ ಮಾಡಬೇಕು. 1 2s 6 ಆಯಿತಾ? ಇಲ್ಲ. 2 2s 6 ಆಯಿತಾ? ಇಲ್ಲ. ಸೊ ಇವಾಗ ಏನು ಮಾಡ್ಕೊಳ್ಬೇಕು? ನೆಕ್ಸ್ಟ್ ನಂಬರ್ 3 ಇಂದ ಮಲ್ಟಿಪ್ಲೈ ಮಾಡಿ. 3 2s 6 ಹೈಡ್ರೋಜನ್. ಚೆಕ್ ಮಾಡಿ, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. 3 2s 6 ಹೈಡ್ರೋಜನ್, 2 3s 6 ಹೈಡ್ರೋಜನ್, 2 nitrogen, 2 times nitrogen. Equation balanced. So next point, hydrogen sulfide. ಹೆಸರಲ್ಲೇ ಇದೆ ಫಾರ್ಮುಲಾ, ಏನು ಕನ್ಫ್ಯೂಷನ್ ಇಲ್ಲ. ಇದು ಮಾತ್ರ ನಾನು ಮೂವಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ, ಯಾಕಂದರೆ ಅಮೋನಿಯಾ ಅಂತ ಹೇಳೋದೊಂದು ಆ ಹೆಸರಲ್ಲಿ ಹೇಗೆ ಫಾರ್ಮುಲಾ ಬರೆಯೋಕ್ಕೆ ಸಾಧ್ಯ ಆಗುತ್ತೆ? ಆಗಲ್ಲ. ಸೊ ಟ್ರಿಕ್ ಅದು, ಆಯಿತಾ. ಹೈಡ್ರೋಜನ್ ಸಲ್ಫೈಡ್ ಅದರಲ್ಲೇ ಹೆಸರಿದೆ, ಹೆಸರಲ್ಲೇ ಫಾರ್ಮುಲಾ ಇದೆ. ಹೈಡ್ರೋಜನ್ ಇದೆ, ಸಲ್ಫರ್ ಇದೆ. ಇನ್ನೇನು ಗೊತ್ತಿರಬೇಕು? ಚಾರ್ಜ್ಗಳು, ಹೌದಾ. ಹೈಡ್ರೋಜನ್ಗೆ ಯಾವ ಚಾರ್ಜ್ ಇದೆ? +1. ಸಲ್ಫೈಡಿಗೆ ಏನಿದೆ? -2. ಅಂದರೆ ಅರ್ಥ ಏನು? ಸಲ್ಫೈಡ್ ಒಂದು ಎಲಿಮೆಂಟ್ ಸಿಂಗಲ್ ಆಗಿದೆ ಅಲ್ವಾ, ಅದಕ್ಕೆ ಎಲಿಮೆಂಟ್. ಆ ಎಲಿಮೆಂಟಲ್ಲಿ ಆ ಎಲಿಮೆಂಟ್ ಇನ್ನೊಂದು ಜೊತೆ ಕಂಬೈನ್ ಆಗಬೇಕಂದ್ರೆ ಅದಕ್ಕೆ 2 ಎಲೆಕ್ಟ್ರಾನ್ಸ್ ಬೇಕು ಅಂತ ಹೇಳಿ. ಸೊ ಚಾರ್ಜ್ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಆದಾಗ 2 ಇಲ್ಲಿಗೆ ಬರುತ್ತೆ, ಎಸ್ ಈ ಥರ ಬರುತ್ತೆ. ಸೊ ಹೈಡ್ರೋಜನ್ ಸಲ್ಫೈಡ್ ಫಾರ್ಮುಲಾ ಅದು ಬರೆಯೋಣ ಇಲ್ಲಿ. H2S. ಗ್ಯಾಸ್ ಅದು, ಅಲ್ಲಿ ಮತ್ತೆ ವಾಪಸ್ 2 ಅಂತೆಲ್ಲ ಹಾಕೊಳ್ಬೇಡಿ, ಅಷ್ಟೇ ಅದು H2S, ಆಯಿತಾ. ನೀವು ಇಲ್ಲಿ ಯಾಕೆ 2 ಬರೆದ್ರೆ? ಯಾಕೆಂದರೆ ಸಿಂಗಲ್ ಎಲಿಮೆಂಟ್ ಅದು. ಇದು ಸಿಂಗಲ್ ಎಲಿಮೆಂಟ್ ಅಲ್ಲ, ಇದು ಕಂಪೌಂಡ್, ಹೌದಾ. ಯಾಕೆಂದರೆ ಇದರಲ್ಲಿ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಒಂದು ಫಿಕ್ಸ್ಡ್ ರೇಷಿಯೋ ಅಲ್ಲಿ ಇದೆ. ಎಕ್ಸ್ಕ್ಯೂಸ್ ಮೀ. ಬರ್ನ್ಸ್ ಆ್ಯಂಡ್ ಏರ್. ಏರಲ್ಲಿ ನೈಟ್ರೋಜನು ಇದೆ, ಆಕ್ಸಿಜನು ಇದೆ. ಯಾವ್ದು ರೆಡಿಲಿ ಕಂಬೈನ್ ಆಗುತ್ತೆ? ಆಕ್ಸಿಜನ್.
ನೈಟ್ರೋಜನ್ ಆಗಲ್ವಾ? ಆಗುತ್ತೆ. ಟೆಂಪ್ರೇಚರ್ ಸ್ವಲ್ಪ ಎಲಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ ಎನಿ ಟೈಮ್ ಏರಲ್ಲಿ ಫಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಆಗಬೇಕಾದ್ರೆ ಆಕ್ಸಿಜನ್ನೇ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ H2S ಕಂಬೈನಿಂಗ್ ವಿತ್ ಆಕ್ಸಿಜನ್ ಟು ಗಿವ್ ಈ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಏನು ಸಿಗುತ್ತೆ ನಮಗೆ ಇಲ್ಲಿ? ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಹೇಗೆ ಬರೀತೀರಾ? ವಾಟರನ್ನು H2O ಅಂತ ಹೇಳಿ ಬರೀತೀರಾ, ಸಲ್ಫರ್ ಡೈಆಕ್ಸೈಡನ್ನು SO2 ಅಂತ ಹೇಳಿ ಬರೀತೀರಾ. ಆಯಿತಾ? ಫಸ್ಟಿಗೆ ರಿಯಾಕ್ಟೆಂಟನ್ನು ಪ್ರಾಡಕ್ಟನ್ನು ನೀಟಾಗಿ ಬರ್ಕೊಳ್ಳಿ. ಈ ಫಾರ್ಮುಲಾಗಳಲ್ಲಿ ಏನಾದರೂ ನೀವು ವ್ಯತ್ಯಾಸ ಮಾಡಿಬಿಟ್ರೆ ನೀವೆಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರೂ ಅದು ರಾಂಗ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. H2S ಏನಾ? ಹೈಡ್ರೋಜನ್ ಸಲ್ಫೈಡ್ ಕರೆಕ್ಟ್. O2 ಏರ್ ಅಂತ ಹೇಳಿದ್ರೆ ಆಕ್ಸಿಜನ್ ತೊಗೊಳ್ಬೇಕು, O2 ಅಂತ ಬರೀಬೇಕು. ವಾಟರ್ ಬಂದು H2O, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸಲ್ಫರ್ ಡೈಆಕ್ಸೈಡ್ಗೆ ಯಾಕೆ ನಾನು SO2 ಬರೆದೆ? ಸಲ್ಫರಿಗೆ ಡೈಆಕ್ಸೈಡ್ 2 ಟೈಮ್ಸ್ ಆಕ್ಸಿಜನ್ 2, ಅದೇ SO2. ನೀವು ಕೇಳ್ಬೋದು ಮ್ಯಾಮ್ ಇಲ್ಲಿ ಏನು ಚಾರ್ಜ್ಗಳು ಬರುತ್ತೆ, ಯಾವ ಚಾರ್ಜ್ ಕ್ರಾಸ್ ಆಯಿತು ಅಂತ ಹೇಳಿ. ಈ ಕಂಪೌಂಡಲ್ಲಿ ಚಾರ್ಜ್ ಕ್ರಾಸ್ ಆಗೋದ್ರ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಬೇಡಿ. ಗ್ಯಾಸ್ಗಳು ಬಂದು ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಟ್ರೈಆಕ್ಸೈಡ್, ಅಲ್ಲೆಲ್ಲ ಚಾರ್ಜ್ಗಿನ್ನೂ ನೇಮ್ ಥರ ಫಾರ್ಮುಲಾ ಬರೆಯೋದು ನಿಮಗೆ ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಆಯಿತಾ? ಸಲ್ಫರ್ ಡೈಆಕ್ಸೈಡಲ್ಲಿ ಹೆಸರೇ ಹೇಳ್ತಾ ಇದೆ, 1 ಸಲ್ಫರು 2 ಆಕ್ಸಿಜನ್ ಬರೀರಿ. ಸಲ್ಫರ್ ಟ್ರೈಆಕ್ಸೈಡ್ ಅಂತ ಹೇಳಿದ್ರೆ 1 ಸಲ್ಫರ್ 3 ಆಕ್ಸಿಜನ್ ಬರೀರಿ. ಕಾರ್ಬನ್ ಡೈಆಕ್ಸೈಡ್ ಅಂದರೆ 1 ಕಾರ್ಬನ್ 2 ಆಕ್ಸಿಜನ್ ಬರೀರಿ. ಅವುಗಳೆಲ್ಲ ಆಕ್ಸೈಡ್ ಕಂಪೌಂಡ್ಗಳು. ಆಕ್ಸೈಡ್ ಕಂಪೌಂಡ್ಸ್ನ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಏನು ಮಾಡಬೇಕು ನಾವು? ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಸ್ಟಾರ್ಟ್ ಮಾಡೋಣ? ಮೆಟಲ್ ಇಲ್ಲಿ ಇದೆಯಾ? ಮೆಟಲ್ಸು ಇಲ್ಲ. ನಾನ್ ಮೆಟಲ್ ಇದೆಯಾ? ಇದೆ. ಯಾವುದು? ಸಲ್ಫರ್. ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟಿದೆ? ಇಲ್ಲಿ ಒಂದಿದೆ, ಅಲ್ಲೂ ಒಂದಿದೆ. ಮ್ಯಾಮ್ ಬ್ಯಾಲೆನ್ಸ್ಡ್ ಆಗಿದೆ. ನೆಕ್ಸ್ಟ್ ಯಾವುದಿದೆ? ಆಕ್ಸಿಜನ್. ಇಲ್ಲಪ್ಪ, ವಿಷಯ ಬಂದಿರೋದಂದರೆ ಯಾಕೆಂದರೆ ಇಲ್ಲಿ ಒಂದೇ ಕಂಪೌಂಡಲ್ಲಿ ಆಕ್ಸಿಜನ್ ಇದೆ, 2 ಅಂತೇಳಿ ಆಯಿತು. ನಮ್ಮ ಪ್ರಾಡಕ್ಟ್ ಕಡೆ ಸ್ವಲ್ಪ ಜಾಸ್ತಿ ಇದೆ, 2 + 1 3 ಅಂತ ಹೇಳಿದೆ. ಎಲ್ಲಿ ಕಡಿಮೆ ಆಯಿತು? ರಿಯಾಕ್ಟೆಂಟ್ ಸೈಡಲ್ಲಿ. ಸೊ ವಿ ಶುಡ್ ಇನ್ಕ್ರೀಸ್ ಇನ್ ದ ರಿಯಾಕ್ಟೆಂಟ್ ಪಾರ್ಟ್. ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು. ನಾನು ಆಬ್ವಿಯಸ್ಲಿ ನೆಕ್ಸ್ಟ್ ನಂಬರಿಗೆ ಹೋಗ್ತೀನಿ. 2 2s 4 ಆಯಿತಾ? ಇವಾಗ 2 2 4 ಆಯಿತಾ? 4 ಆಕ್ಸಿಜನ್. ಇಲ್ಲಿ ಎಷ್ಟಿದೆ? 2 + 1. ಹಿಯರ್ ಇಟ್ ಈಸ್ ಲೆಸ್ಸರ್. ಸೊ ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಐ ವಿಲ್ ಮಲ್ಟಿಪ್ಲೈ ಹಿಯರ್ ಬೈ 2. ಯು ಕ್ಯಾನ್ ಆಸ್ಕ್ ಮಿ ಮ್ಯಾಮ್ ವೈ ಕಾಂಟ್ ಯು ಡೂ ಹಿಯರ್ ಅಂತ ಹೇಳಿ. ಐ ಕ್ಯಾನ್, ಬಟ್ ಸಲ್ಫರ್ ಬ್ಯಾಲೆನ್ಸ್ಡ್ ಇತ್ತಲ್ವ, ನಾನು ಅದನ್ನ ಟಚ್ ಮಾಡೋಕ್ಕೆ ಹೋಗಿಲ್ಲ. ಬರೀ ಆಕ್ಸಿಜನ್ ಅಷ್ಟೇ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಹೇಗೂ ಹೈಡ್ರೋಜನ್ ಲಾಸ್ಟಿಂಗ್ ಮಾಡಬೇಕು ಅಂತ ಹೇಳಿ. ಆಯಿತು. 2 ಆಕ್ಸಿಜನ್, 2 ಆಕ್ಸಿಜನ್, 4 ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯಿತು. ಇಲ್ಲೂ ಆಯಿತು. ಇನ್ನೇನು ಲಾಸ್ಟಿಕ್ ಸ್ಟೇಜಲ್ಲಿ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಇವಾಗ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 4 ಇದೆ. ಎಲ್ಲಿ ಕಡಿಮೆ ಆಯಿತು? ಇಲ್ಲಿ. ಹೇಗೆ ರೈಸ್ ಮಾಡ್ತೀರಿ? ಮಲ್ಟಿಪ್ಲೈ ವಿತ್ ದ ಅಪ್ರಾಪ್ರಿಯೇಟ್ ನಂಬರ್. 2 2s 4 ಹೈಡ್ರೋಜನ್, 2 2s 4 ಹೈಡ್ರೋಜನ್. ಬ್ಯಾಲೆನ್ಸ್ ಆಯಿತಾ? ಆದರೆ ಇಲ್ಲಿ ಸಲ್ಫರು ಇತ್ತು, ನೀವು ಇಲ್ಲಿ 2 ಬರಿಬೇಕಾದ್ರೆ ಅಲ್ಲಿ ಒಂದೇ ಸಲ್ಫರ್ ಇದೆ, ಇಲ್ಲಿ 2 ಸಲ್ಫರ್ ಇದೆ. ಸೊ ಇಮಿಡಿಯೇಟ್ಲಿ ಯು ವಿಲ್ ಬ್ಯಾಲೆನ್ಸ್ ಹಿಯರ್ ಬೈ ರೈಟಿಂಗ್ 2 ಸಲ್ಫರ್. ಆಗ ಮತ್ತೇನಾಯ್ತು? ಚೇಂಜ್ ಆಯಿತು. ಆಕ್ಸಿಜನ್ ಚೇಂಜ್ ಆಯಿತು. ಎಷ್ಟು? ಕೌಂಟ್ ಮಾಡೋಣ. ಇಲ್ಲಿ 2 2s 4 ಆಕ್ಸಿಜನ್, ಹೌದಾ? ಇಲ್ಲಿ ಎಷ್ಟಾಯಿತು? 2 ಆಕ್ಸಿಜನ್. ಇಲ್ಲಿ ನೋಡಿ ಮಕ್ಕಳೇ, ಈ 2 ಆಕ್ಸಿಜನ್ ಮತ್ತೆ 2 2s 4 ಆಕ್ಸಿಜನ್. ಸೊ ಇಲ್ಲಿ 2 ಪ್ಲಸ್ ಅಲ್ಲಿ 4, 6 ಆಕ್ಸಿಜನ್ ಆಗಿಬಿಡ್ತು ಆಚೆ ಕಡೆ. ಸೊ ಈಚೆ ನಾವೇನು ಮಾಡಬೇಕು? 6 ಮಾಡಬೇಕಂದ್ರೆ ವಿ ಶುಡ್ ಮಲ್ಟಿಪ್ಲೈ ದಿಸ್ 2 ಬೈ ಅಪ್ರೋಪ್ರಿಯೇಟ್ ನಂಬರ್. ಐ ಆಮ್ ಮಲ್ಟಿಪ್ಲೈಯಿಂಗ್ ಬೈ 3. 2 ಹಾಕಿದೆ ಮುಂಚೆ, ಇವಾಗ 3 ಅಂತ ಹೇಳಿ ಮಾಡಿದೆ. ಸೊ 3 2s 6 ಆಕ್ಸಿಜನ್. ಇಲ್ಲಿ 2 ಆಕ್ಸಿಜನ್ ಪ್ಲಸ್ 2 2s 4 ಆಕ್ಸಿಜನ್, 6 ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯಿತು. ಐ ಹೋಪ್ ಇಟ್ಸ್ ಕ್ಲಿಯರ್ ನೌ. ಲೆಟ್ಸ್ ಚೆಕ್ ಇಟ್. ಹೈಡ್ರೋಜನ್ ಇಸ್ 4. ಹಿಯರ್ ಆಲ್ಸೋ ಹೈಡ್ರೋಜನ್ 2 2s 4. ಆಮೇಲೆ ಸಲ್ಫರ್ ಬಂದು 2, ಇಲ್ಲೂ ಸಲ್ಫರ್ 2 ಇದೆ. ಆಕ್ಸಿಜನ್ 3 2s 6 ಇದೆ. ಇಲ್ಲಿ 2 + 4 6 ಆಯಿತು. ಬ್ಯಾಲೆನ್ಸ್ಡ್ ಆಯಿತು. ಈಸಿ. ಬ್ಯಾಲೆನ್ಸ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಷನ್. ಇಲ್ಲಪ್ಪ ಬಂತು ನಮ್ಮ ಕಂಪೌಂಡ್. ನಾನು ಆವಾಗಲೇ ಹೇಳಿದ್ದು PbNO3. ನಾನು ಏನಕ್ಕೆ PbNO3 ಅಂತ ಹೇಳಿ ಬರೀಬೇಕು? ನಾನು PbNO3 ಹೋಲ್ ಟ್ವೈಸ್ ಅಂತ ಹೇಳಿ ಯಾಕೆ ಬರೀಬೇಕು? ಅಲ್ಲಿ 3ನೂ ಬರಿಬೋದಲ್ಲ, 4 ಬರಿಬೋದಲ್ಲ. ನಾವು ಕಲ್ತಿದ್ದೀವಿ Pbದು ಇಂಪಾರ್ಟೆಂಟ್ ಚಾರ್ಜ್ +2. ನೀವು ಹೈಯರ್ ಕ್ಲಾಸಲ್ಲಿ ಕಲಿತೀರಿ Pbಗೆ ಇನ್ನೊಂದು ಚಾರ್ಜ್ ಇದೆ +4, ಬಟ್ ಇದು ಅನ್ಸ್ಟೇಬಲ್. +4ಅಲ್ಲಿ ಫಾರ್ಮ್ ಆಗುವ ಕಂಪೌಂಡ್ಗಳು ಹೈಲಿ ಅನ್ಸ್ಟೇಬಲ್ ಆಗುತ್ತೆ ಬಿಕಾಸ್ ಆಫ್ ಒಂದು ರೀಸನ್ ಇದೆ, ಇನರ್ಟ್ ಪೇರ್ ಎಫೆಕ್ಟ್ ಅಂತ ಹೇಳಿ. ಅದನ್ನು ನೀವು ಹೈಯರ್ ಕ್ಲಾಸ್ ಅಂದರೆ ನಿಮ್ಮ 11th ಸ್ಟ್ಯಾಂಡರ್ಡಲ್ಲಿ ಕಲಿತೀರಿ. ಸೊ ಐ ಆಮ್ ನಾಟ್ ಗೋನ್ ಟಚ್ ದಿಸ್. ಇದನ್ನು ನಾನು ಟಚ್ ಮಾಡ್ತಾ ಇಲ್ಲ ಇವಾಗ. Pbದು +2 ಅಷ್ಟೇ ಫೋಕಸ್ ಮಾಡಿ, ಆಯಿತಾ? Pb ಅಂದ್ರೇನು? ಪ್ಲಂಬಮ್, ಲೆಡ್. ಓಕೆ, ಈ ಕ್ವೆಶ್ಚನ್ನ ಬ್ಯಾಲೆನ್ಸ್ ಮಾಡೋಣ. 2 2 + 1 = 4 + 2 = 6 + 2 = 8 + 2 = 16 + 2 = 24 + 2 = 36 + 2 = 36 + 2 = 24 + 2 = 36 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2 = 24 + 2
PbNO3 ಹೋಲ್ ಟ್ವೈಸ್ ಏನು ಸಿಗ್ತಾ ಇದೆ, PbONO2O2. ಈ ಈಕ್ವೇಷನ್ನ ಸಿಂಪಲ್ ಆಗಿ ಹೇಗೆ ನೆನ್ಪಿಟ್ಕೊಳ್ಬೋದು, ಹೀಗೆ ಹೇಳ್ಕೊಡ್ತೀನಿ. ನೀವು CO3 ಅಂದರೆ ಕಾರ್ಬೋನೇಟ್ ರಿಲೇಟೆಡ್ ಕಂಪೌಂಡ್ಗಳು ತಗೊಂಡ್ರೆ ಈ ಕಾರ್ಬೋನೇಟಿಂದ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ಗಳು ರಿಲೀಸ್ ಆಗುತ್ತೆ. ಸಲ್ಫೇಟ್ ಕಂಪೌಂಡ್ಗಳು ತಗೊಂಡ್ರೆ ಅಂದರೆ ಫೆರಸ್ ಸಲ್ಫೇಟ್ ಆರ್ ಸೋಡಿಯಂ ಸಲ್ಫೇಟ್, ಇಫ್ ಯು ಟೇಕ್ ಸಚ್ ಕಂಪೌಂಡ್, ಅದರಿಂದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ಗಳು ಯಾವಾಗಲೂ ರಿಲೀಸ್ ಆಗುತ್ತೆ. ನೀವು ನೈಟ್ರೇಟ್ ರಿಲೇಟೆಡ್ ಕಂಪೌಂಡ್ಗಳು ತಗೊಂಡ್ರೆ ಅಂದರೆ ಮೇ ಬಿ ಸೋಡಿಯಂ NaNO3, ಸೋಡಿಯಂ ನೈಟ್ರೇಟ್, ಅಥವಾ KNO3, ಪೊಟ್ಯಾಷಿಯಂ ನೈಟ್ರೇಟ್, ಈ ಕಂಪೌಂಡ್ಗಳಿಂದ ನೀವು ಅದನ್ನ ಹೀಟ್ ಮಾಡಿದ್ರೆ, ಸುಮ್ಮನೆ ರಿಲೀಸ್ ಆಗಲ್ಲ, ಹೀಟ್ ಮಾಡಿದರೆ ದ ಪ್ರಾಮಿನೆಂಟ್ ಗ್ಯಾಸ್ ವಿಚ್ ಇಸ್ ರಿಲೀಸಿಂಗ್ ಔಟ್ ಆಫ್ ದೆಮ್ ಈಸ್, ಅಥವಾ ಒಂದು ಇಂಪಾರ್ಟೆಂಟ್ ಗ್ಯಾಸ್ ವಿಚ್ ಆ ಕಂಪೌಂಡಿಂದ ಯಾವ್ದು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ NO2. ಸೊ ಇಲ್ಲಿ NO3 ಇದೆ, ಸೊ ಆಬ್ವಿಯಸ್ಲಿ NO2 ಗ್ಯಾಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪ್ರಾಡಕ್ಟ್, ಆಯಿತಾ. NO2 ಹೊರಗಡೆ ಹೋಗಿಬಿಟ್ರೆ ಒಂದೇ ಏನಿರೋದು, ಆ N ಹೋಗಿಬಿಟ್ರೆ ಮತ್ತೇನು ಉಳಿತು, ಒಂದು PB ಉಳಿತು, ನೆಕ್ಸ್ಟ್ ಆಕ್ಸಿಜನ್ ಉಳಿತು ಅಲ್ವಾ. ಆ ಆಕ್ಸಿಜನ್ PB ಕಂಬೈನ್ ಆಗಿ ನಿಮ್ಮದು ಫಸ್ಟ್ ಪ್ರಾಡಕ್ಟ್ ಸಿಗುತ್ತೆ PbO, NO2. ಮತ್ತು ನೀವು ನೋಡ್ಬೋದು ಈ ಕಂಪೌಂಡಲ್ಲಿ ಆಕ್ಸಿಜನ್ ಸ್ವಲ್ಪ ಜಾಸ್ತಿನೇ ಇದೆ, ಆ ಎಕ್ಸಸ್ ಆಗಿರೋ ಆಕ್ಸಿಜನ್ ಬಂದು O2 ಆಗಿ ರಿಲೀಸ್ ಆಗುತ್ತೆ. ಇದಿಷ್ಟು ಈ ಕಂಪೌಂಡ್ ಇದ ಬಗ್ಗೆ ಮಾಹಿತಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಪೌಂಡ್. ಐ ಟೆಲ್ ಯು ವೈ. ಓಕೆ, ಈ ಥರ್ಮಲ್ ಡಿಕಂಪೋಸಿಷನ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನಲ್ಲಿ ಡಿಕಂಪೋಸಿಷನಲ್ಲಿ ಒಂದು ಟೈಪ್ ಇದೆ ಥರ್ಮಲ್ ಅಂತ ಹೇಳಿ. ಆ ಥರ್ಮಲ್ ಡಿಕಂಪೋಸಿಷನಲ್ಲಿ ನೀವು ಎಕ್ಸಾಂಪಲ್ಸ್ನ ಬರೀತೀರಾ, ತುಂಬ ಇಂಪಾರ್ಟೆಂಟ್ ಆಯಿತಾ. ಅಲ್ಲಿ ಆ ಈಕ್ವೇಷನ್ದು ಆ್ಯಕ್ಟಿವಿಟಿ ಕೂಡ ನೀವು ಮಾಡ್ತೀರ. ಒಂದು ಟೆಸ್ಟ್ ಟ್ಯೂಬಲ್ಲಿ PbNO3 ಹೀಟ್ ಮಾಡಬೇಕಾದ್ರೆ ಏನು ಅಬ್ಸರ್ವೇಷನ್ ಮಾಡ್ತೀರಾ, ಬ್ರೌನ್ ಕಲರ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ವಿಲ್ ಕಮ್ ಔಟ್ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಬರೀತೀರಾ ನೀವಲ್ಲಿ ಆ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಆ್ಯಕ್ಟಿವಿಟಿ. ಓಕೆ, ಮೆಟಲ್ PB ಇದೆ. ಎಷ್ಟಿದೆ PB ಮೆಟಲ್ ಬಂದು, ಸೊ PB ಈಸ್ 1 ಟೈಮ್, PB ಕೂಡ 1 ಟೈಮ್ ಇದೆ. ಇಟ್ ಈಸ್ ಬ್ಯಾಲೆನ್ಸ್ಡ್, ಮೆಟಲ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಸ್ಟ್ರಾಟಜಿ ಬಂದು ನಾನ್ ಮೆಟಲ್ ಆಯಿತು. ನಾನ್ ಮೆಟಲ್ ನೈಟ್ರೋಜನ್, ಆಕ್ಸಿಜನ್ ಎರಡಿದೆ. ಸೊ ಎನಿವೇ ಆಕ್ಸಿಜನ್ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಲೆಟ್ಸ್ ಫೋಕಸ್ ಆನ್ ನೈಟ್ರೋಜನ್. ನೈಟ್ರೋಜನ್ ಇಸ್ ಟ್ವೈಸ್, ಔಟ್ಸೈಡ್ ದ ಬ್ರಾಕೆಟ್ 2 ಕಾಣ್ತಾ ಇದೆಯಾ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ವಿಲ್ ಪುಟ್ ಹಿಯರ್ ನೈಟ್ರೋಜನ್ 2. ಆಯಿತಾ, ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು. ಸೊ ಮೆಟಲ್ ಆಯಿತು, ನಾನ್ ಮೆಟಲ್ ಆಯಿತು. ಲಾಸ್ಟ್ ಸ್ಟೆಪ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಹೈಡ್ರೋಜನಲ್ಲಿ ಇಲ್ಲ, ಸೊ ಐ ಶುಡ್ ಸ್ಟಾಪ್ ಟು ಆಕ್ಸಿಜನ್. ಆಕ್ಸಿಜನ್ ಕೌಂಟ್ ಮಾಡಿ. ನಿಮ್ಮ ರಿಯಾಕ್ಟೆಂಟ್ ಪಾರ್ಟಲ್ಲಿ ಎಷ್ಟಿದೆ ಆಕ್ಸಿಜನ್, 3 2s 6 ಆಕ್ಸಿಜನ್ ಇದೆ, ಹೌದಾ, 6 ಆಕ್ಸಿಜನ್ ಇದೆ. ಪ್ರಾಡಕ್ಟ್ ಪಾರ್ಟಲ್ಲಿ ಎಷ್ಟು ಆಕ್ಸಿಜನ್ ಇದೆ, ಇಲ್ಲಿ PbOದಲ್ಲಿ 1 ಪ್ಲಸ್ 2NO2 ಅಲ್ಲಿ 4, ಬಿಕಾಸ್ 2 2s 4. ಆಮೇಲೆ ಲಾಸ್ಟಲ್ಲಿ 2 ಆಕ್ಸಿಜನ್ ಇದೆ. ಟೋಟಲ್ 4 + 2 + 1 7 ಆಕ್ಸಿಜನ್ ಇದೆ. ಎಲ್ಲಿ ಕಡಿಮೆ ಆಯಿತು ಆಕ್ಸಿಜನ್, ನಿಮ್ಮ ರಿಯಾಕ್ಟೆಂಟ್ ಪಾರ್ಟಲ್ಲಿ ಆಕ್ಸಿಜನ್ ಕಡಿಮೆ ಆಯಿತು. ಏನೂ ಮಾಡೋಂಗಿಲ್ಲ, ನೀವಲ್ಲಿ ಬರೀಲೇಬೇಕು ಒಂದು ನಂಬರ್, ಯಾಕೆಂದರೆ ಒಂದೇ ಕಂಪೌಂಡ್ ಇರೋದು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಐ ಶುಡ್ ಗೋ ಟು ದ ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಅಂದರೆ ಒಂದ್ರದ ನೆಕ್ಸ್ಟ್ ಯಾವ್ದು ಬರುತ್ತೆ, 2. ಆ ನಂಬರ್ನೇ ಬರದೆ. ನೀವು ಜಾಸ್ತಿ ನಂಬರ್ ಬರೆದ್ಬಿಟ್ರೆ ಮತ್ತೆ ತುಂಬ ಈಕ್ವೇಷನ್ ಕಾಂಪ್ಲೆಕ್ಸ್ ಆಗುತ್ತೆ. ಕಡಿಮೆ ನಂಬರಿಂದ ರೈಸ್ ಮಾಡ್ತಾ ಹೋಗಿ. 2 ಆಯಿತಾ. ಈಗ 2 ಬರೆದ ತಕ್ಷಣ ಏನೇನು ಚೇಂಜಸ್ ಆಯಿತು ನೋಡ್ಕೊಳ್ಳೋಣ. ಎಲ್ಲ ಚೇಂಜಸ್ ಆಯ್ತಲ್ವಾ, Pbನೂ ಚೇಂಜಸ್ ಆಗುತ್ತೆ, ನೈಟ್ರೋಜನು ಚೇಂಜಸ್ ಆಗುತ್ತೆ, ಮತ್ತು ಆಕ್ಸಿಜನ್ ಕೂಡ ಚೇಂಜಸ್ ಆಗುತ್ತೆ. ಫಸ್ಟಿಗೆ ಈ ಗಮನ ಹರಿಸ್ಬೇಕಾಗಿರೋದು 3 ಮತ್ತು 2. 3 ಅನ್ನೋದು ಬ್ರ್ಯಾಕೆಟ್ ಒಳಗಡೆ ಇರುವಂಥದ್ದು, ಅದರ ಅರ್ಥ 3 ಆಕ್ಸಿಜನ್ ಅಂತ ಹೇಳಿ. ಹೊರಗಡೆ 2 ಅಂತ ಹೇಳೋ ಅರ್ಥ ಏನು, 2 ಸಲ ನೈಟ್ರೋಜನ್ ಮತ್ತು 3 2s 6 ಟೈಮ್ಸ್, 6 ಸಲ ಆಕ್ಸಿಜನ್. ಓಕೆನಾ. ಸೊ 2 Pb ಬಂದು 2 ಟೈಮ್ಸ್ ಇದೆ. ನೈಟ್ರೋಜನ್ ಹೌ ಮೆನಿ ಟೈಮ್ಸ್, ಔಟ್ಸೈಡ್ 2 ಮಲ್ಟಿಪ್ಲೈಡ್ ಬೈ ದ ನಂಬರ್ ಐ ಹ್ಯಾಡ್ ರಿಟನ್. ಹೊರಗಡೆ 2 ಇತ್ತು, ನಾನು ಬರೆದಿರೋ 2 ಜೊತೆ ಮಲ್ಟಿಪ್ಲೈ ಮಾಡಿದೆ, 4 ಆಯಿತು. ನೈಟ್ರೋಜನ್ ಬಂದು. ಆಕ್ಸಿಜನ್ ಎಷ್ಟಿದೆ, ಫಸ್ಟ್ ಮಲ್ಟಿಪ್ಲೈ ದೀಸ್ 2 ನಂಬರ್, 3 2s 6 ಆಯಿತಾ. ಆ 6ಅನ್ನು ಈ 2 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಹಿಯರ್ 12. 6ಅನ್ನು ಈ 2 ಜೊತೆ ಮಲ್ಟಿಪ್ಲೈ ಮಾಡಿದರೆ 12 ಆಕ್ಸಿಜನ್. ದೀಸ್ ಮಚ್ ಇನ್ಫಾರ್ಮೇಷನ್. ಇದಿಷ್ಟು ಕೂಡ ನಮ್ಮ ರಿಯಾಕ್ಟೆಂಟ್ ಸೈಡಲ್ಲಿರುವಂಥ ಇನ್ಫಾರ್ಮೇಷನ್. ಪ್ರಾಡಕ್ಟ್ ಸೈಡಲ್ಲಿರುವಂಥ ಇನ್ಫಾರ್ಮೇಷನ್ ಎಷ್ಟಿದೆ, PB 1 ಇದೆ, ನೈಟ್ರೋಜನ್ 2, ಆಕ್ಸಿಜನ್ 6.
ಆಕ್ಸಿಜನ್ 6 7 2 + 2 4 + 6 ಹಾಂ 6 ಸಾರಿ 5 ಇದೆ ಆಕ್ಸಿಜನ್ 5 ಆಕ್ಸಿಜನ್ ಇದೆ. ನಾನು ಪ್ರೀವಿಯಸ್ಲಿ 6 ಅಂತೇಳಿ ಕೌಂಟ್ ಮಾಡಿದ್ರೆ ಅದು 5 ಅಂತೇಳಿ ಅಂದ್ಕೊಳ್ಳಿ. ಓಕೆ, ಸೊ 2 PB ಮಾಡ್ಕೊಳ್ತೀನಿ ನಾನು ಲೆಡ್ಡನ್ನು, ಯಾಕೆಂದರೆ ಲೆಡ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ನಾನು ಐ ಹ್ಯಾಡ್ ರಿಟನ್ ಇಯರ್ 2. ನೈಟ್ರೋಜನ್ 4 ಇದೆ, ನಾನು ಇಲ್ಲಿ 4 ಬರ್ಕೋತೀನಿ ಡೈರೆಕ್ಟಾಗಿ. ಸೊ 4 ನೈಟ್ರೋಜನ್ ಆಯಿತಾ. ನೆಕ್ಸ್ಟ್ ಬಂದಿರೋದು ಯಾವುದು? ಇದಾಯಿತು ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ? 2 3s 6 6 2s 12 ಆಕ್ಸಿಜನ್ ಆಲ್ರೆಡಿ ನಮ್ಮ ರಿಯಾಕ್ಟೆಂಟ್ ಪಾರ್ಟಲ್ಲಿದೆ, ಹೌದಾ? ಹಾಗಾದರೆ ಪ್ರಾಡಕ್ಟಲ್ಲಿ ಎಷ್ಟಾಯಿತು? 2 ಆಕ್ಸಿಜನ್ ಪ್ಲಸ್ 4 2s 8 ಆಕ್ಸಿಜನ್ ಆ್ಯಂಡ್ 2 ಆಕ್ಸಿಜನ್, ಟೋಟಲ್ 12 ಆಕ್ಸಿಜನ್. ಎಷ್ಟಾಯಿತು? 12 ಆಕ್ಸಿಜನ್ ಆಯಿತು. So 12 oxygen on the reactant side, 12 oxygen on the product side, equation is balanced. Easy? Which of the following equation, in which of the following equation, the mass is not same on both the side? ಈ equationally mass ಎಲ್ಲಿ ಸೇಮ್ ಇಲ್ಲ ಅಂತ ಹೇಳಿ. ಈಸಿ. ವರ್ಡ್ ಇಕ್ವೇಷನ್ ಅಂದರೆ ಸುಮ್ಮನೆ ವರ್ಡಲ್ಲಿ ಬರೀತೀರಾ, ಅಲ್ಲಿ ಬ್ಯಾಲೆನ್ಸಿಂಗ್ ಏನೂ ಬರಲ್ಲ. ಸ್ಕೆಲಿಟಲ್ ಅಂತ ಹೇಳಿದ್ರೆ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ, ಬಟ್ ಅಲ್ಲೂ ಬ್ಯಾಲೆನ್ಸ್ ಮಾಡಿರಲ್ಲ. ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಪ್ಷನ್ಸ್ ಬೋತ್ A and B ಕರೆಕ್ಟ್ ಆಗಿರೋದು ಇದೆ. ಸ್ಕೆಲಿಟಲಲ್ಲೂ ವರ್ಡಲ್ಲೂ ನೀವು ಬ್ಯಾಲೆನ್ಸ್ ಮಾಡಲ್ಲ. ನೆಕ್ಸ್ಟ್, ಐಡೆಂಟಿಫೈ ದ ಇಕ್ವೇಷನ್ ಇನ್ ವಿಚ್ ಅ ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಇಲ್ಲಿ ಯಾವುದೋ ಒಂದು ಇಕ್ವೇಷನಲ್ಲಿ ಬ್ಯಾಲೆನ್ಸ್ ಆಗಲಿಲ್ಲ. ಸಿಂಪಲಾಗಿ ಇದನ್ನು ಒಂದು 30 ಸೆಕೆಂಡಲ್ಲಿ ಮಾಡಬೇಕಂತ ಹೇಳಿದ್ರೆ ಐಡಿಯಾ ಇಷ್ಟೇ. ಒಂದು ಕಂಪೌಂಡ್ ಇಟ್ಕೊಳ್ಳಿ, ಚೆಕ್ ಮಾಡಿ, ಆಯಿತಾ? ಅದು ಬ್ಯಾಲೆನ್ಸ್ ಆಗಿದೆ ಅಂತ ಅನಿಸ್ತಾ ಇದ್ದರೆ ನೆಕ್ಸ್ಟ್ ಕಂಪೌಂಡಿಗೆ ಹೋಗಿ. ಅಂದರೆ ನಾನು ಇವಿಷ್ಟು ಆಪ್ಷನ್ನ ಪ್ರತಿಯೊಂದು ಕೌಂಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ನಾನು ತಗೊಳ್ಳೋದು ಬಿ ಎ ಎರಡು ಕಡೆ ಬ್ಯಾಲೆನ್ಸ್ ಇದೆಯಾ? ಹಾಗಾದ್ರೆ ಇದು ಒಂಥರ ಬ್ಯಾಲೆನ್ಸ್ ಥರ ಅನ್ನಿಸ್ತಾ ಇದೆ, ನೋಡೋಣ. Cl2 ಬ್ಯಾಲೆನ್ಸ್ ಇದೆಯಾ? ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ? ಒಂದೇ ಇದೆ. ಸೊ ಇಟ್ ಇಸ್ ನಾಟ್ ದ ರೈಟ್ ಆಪ್ಷನ್. ಇಲ್ಲಿ ನೋಡಿ, ಬಿ ಎ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಬ್ಯಾಲೆನ್ಸಿಂಗೇ ರಾಂಗ್ ಆಯಿತು ಫಸ್ಟ್ ಎಲಿಮೆಂಟ್ ಜೊತೆ, ಅಲ್ವೇ ಅಲ್ಲ? ಇಲ್ಲಿ 2 ಇದೆ ಬಿ ಎ, ಇಲ್ಲೂ 2 ಇದೆ. ಫಸ್ಟ್ ಎಲಿಮೆಂಟ್ ಬ್ಯಾಲೆನ್ಸ್ ಆಯ್ತಲ್ವಾ? ನೆಕ್ಸ್ಟ್ ಕ್ಲೋರಿನ್ ನೋಡಿ, 2 2s 4 ಕ್ಲೋರಿನ್. ಇಲ್ಲಿ ಎಷ್ಟಿದೆ ಕ್ಲೋರಿನ್? ಈ ಕಂಪೌಂಡಲ್ಲಿ ಒಂದೇ ಇದೆ, ಬ್ಯಾಲೆನ್ಸ್ಡ್ ಅಲ್ಲ. ಇಲ್ಲಿ ನೋಡಿ, ಬಿ ಎ 1 ಇದೆ, ಇಲ್ಲೂ 1 ಇದೆ. ಕ್ಲೋರಿನ್ ಸೆಕೆಂಡ್ ಎಲಿಮೆಂಟ್ ಬಂದು ಇಲ್ಲಿ ಮೆಟಲ್ ನಾನ್ ಮೆಟಲ್ ಚೆಕ್ ಮಾಡ್ಕೊಳ್ಬೇಕು ಅನ್ನೋ ಹಂಗೂ ಹೋಗ್ಬೋದು, ಅಥವಾ ಸೀಕ್ವೆನ್ಸ್ ವೈಸ್ ಹೋಗಬೇಕು ಅಂದರೆ ಹಾಗೂ ಹೋಗ್ಬೋದು. 2 ಕ್ಲೋರಿನ್ ಇದೆ, ಹಿಯರ್ ಆಲ್ಸೋ ಯು ಹ್ಯಾವ್ 2 ಕ್ಲೋರಿನ್, equation balance ಇದೆ. then you have to check everything. ಫಸ್ಟ್ ಕಂಪೌಂಡ್ ಬ್ಯಾಲೆನ್ಸಿಂಗ್ ಅನ್ನಿಸ್ತಾ ಇದ್ದಾನೆ, ಸೆಕೆಂಡ್ ಕಂಪೌಂಡಿಗೆ ನೋಡಿ, 2 ಸೋಡಿಯಂ ಇದೆ, ಇಲ್ಲೂ 2 ಸೋಡಿಯಂ ಇದೆ, ಬ್ಯಾಲೆನ್ಸ್ಡ್ ಆಯಿತು. ಸಲ್ಫರ್ 1 ಇದೆ, ಇಲ್ಲೂ 1 ಇದೆ, ಬ್ಯಾಲೆನ್ಸ್ಡ್ ಆಯಿತು. ಆಕ್ಸಿಜನ್ 4 ಟೈಮ್ಸ್ ಬ್ಯಾಲೆನ್ಸ್ಡ್ ಆಯಿತು. ಸೊ ನನ್ನ ಅಡ್ವೈಸ್ ಏನಂದರೆ, ಈ ಥರ ಆಪ್ಷನ್ಸ್ ಮಲ್ಟಿಪಲ್ ಚಾಯ್ಸ್ ಬಂದಾಗ ನೀವು ಮೆಟಲ್ ನಾನ್ ಮೆಟಲಿಗೆ ಹೋಗಬೇಡಿ. ಫಸ್ಟ್ ಕಂಪೌಂಡ್ ಏನಿದೆ, ಆ ಫಸ್ಟ್ ಎಲಿಮೆಂಟ್ ಏನಿದೆ, ಆ ಎಲಿಮೆಂಟನ್ನು ಚೆಕ್ ಮಾಡ್ಕೊಳ್ಳಿ, ಎರಡು ಕಡೆ ಇದೆ, ಅದು ಬ್ಯಾಲೆನ್ಸ್ ಆಗಿದೆಯಾ ನೆಕ್ಸ್ಟ್ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಅಕಸ್ಮಾತ್ ಇದೆರಡು ಬ್ಯಾಲೆನ್ಸಿಂಗ್ ಆಚೆ ಈಚೆ ತೋರಿಸ್ತಾ ಇದೆ ಅಂದರೆ ಗೋ ಫಾರ್ ದ ನೆಕ್ಸ್ಟ್ ಒನ್. ಹಾಗೆ ಚೆಕ್ ಮಾಡಿದ್ರೆ ನಿಮಗೆ ಇದನ್ನ 30 ಸೆಕೆಂಡಲ್ಲಿ ಈ ಕ್ವೆಶ್ಚನ್ನ ಸಾಲ್ವ್ ಮಾಡ್ಬೋದು. ಹೌ ಡು ವಿ ಅಬ್ಸರ್ವ್ ಕೆಮಿಕಲ್ ರಿಯಾಕ್ಷನ್ಸ್? ಅಬ್ಸರ್ವೇಷನ್ಸ್ ಏನೇನು ಬರುತ್ತೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ? ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಚೇಂಜ್ ಇನ್ ಕಲರ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದರೆ ರಿಯಾಕ್ಟೆಂಟಿಗೆ ಒಂದು ಕಲರ್ ಇರುತ್ತೆ, ಆಯಿತಾ? ಅದು ಪ್ರಾಡಕ್ಟಾಗಿ ಕನ್ವರ್ಟ್ ಆದಾಗ ಬೇರೆಯೇ ಕಲರ್ ಆಗುತ್ತೆ. ಸೊ ಕ್ಯಾನ್ ಯು ಕೋಟ್ ಒಂದು ಆ್ಯಕ್ಟಿವಿಟಿಯನ್ನು ಬರೀಬೋದಾ? ದೇ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್ ಬೇಸ್ಡ್ ಆನ್ ದ್ಯಾಟ್. ರೈಟ್ ಅ ಕೆಮಿಕಲ್ ಇಕ್ವೇಷನ್ ಇನ್ ವಿಚ್ ಪ್ರೂವಿಂಗ್ ಅ ಚೇಂಜ್ ಇನ್ ಕಲರ್, ಅಥವಾ ಫಾರ್ ಚೇಂಜ್ ಇನ್ ಕಲರ್ ರೈಟ್ ಅ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿ ಅವರು ಕೇಳ್ತಾರೆ. ಸೊ ನಾವು ಹೇಗೆ ಕೆಮಿಕಲ್ ಇಕ್ವೇಷನ್ಸ್ ಬರೀಬೋದು ಚೇಂಜ್ ಇನ್ ಕಲರಿಗೆ? ಸೊ ಐ ವಿಲ್ ಶೋ ಯು ದಿಸ್ ಪಾರ್ಟ್ ಲೇಟರ್, ಬಟ್ ಇಲ್ಲೊಂದು ಇಕ್ವೇಷನ್ ಬರೆದ್ಬಿಡ್ತೀನಿ ನಾನು ನಿಮಗೋಸ್ಕರ. ವೈಟ್ ಯೂಸ್ ಮಾಡ್ಕೊಳ್ಳಿ. ಫೆರಸ್ ಸಲ್ಫೇಟ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಫೆರಸ್ ಸಲ್ಫೇಟ್ ಬಂದು ಗ್ರೀನ್ ಕಲರ್ ಕ್ರಿಸ್ಟಲ್. ನೀವು ಅದನ್ನು ಹೀಟ್ ಮಾಡ್ತೀರಿ, ಆಯಿತಾ? ಯು ಆರ್ ಗೋಯಿಂಗ್ ಟು ಹೀಟ್ ದಿಸ್ ಗ್ರೀನ್ ಕಲರ್ ಕ್ರಿಸ್ಟಲ್. ಸೊ ವೆನ್ ಯು ಹೀಟ್ ದಿಸ್ ಕ್ರಿಸ್ಟಲ್, ಇಟ್ ವಿಲ್ ಚೇಂಜ್ ಇನ್ ಟು ಫಾಲೋವಿಂಗ್ ಕಂಪೌಂಡ್. ಆಬ್ವಿಯಸ್ಲಿ ಸಲ್ಫೇಟಿಂದ ಯಾವ ಗ್ಯಾಸ್ ಬರುತ್ತೆ? ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. ಸಲ್ಫರ್ ಟ್ರೈಆಕ್ಸೈಡ್ ಕೂಡ ಬರುತ್ತೆ. ದಿ ಸಲ್ಫರ್ ರಿಲೇಟೆಡ್ ಗ್ಯಾಸಸ್ ಆರ್ ಕ್ವೈಟ್ ಪಂಜೆಂಟ್. ಅದೊಂಥರ ಮೂಗಿಗೆ ಹಿಡ್ಕೊಳ್ಳುವಂಥ ಒಂದು ಗ್ಯಾಸ್, ಮೂಗಿಗೆ ಹೊಡೆಯುತ್ತೆ ಅದು. ಮತ್ತು ಪಾಸಿಬಲ್ ಆಗಿ ಇರುವಂಥ ಕಂಪೌಂಡ್ ಅಂದರೆ ಫೆರಸ್ಸು ಆಕ್ಸಿಜನ್ ರಿಲೇಟೆಡ್,
ಅಲ್ಲಿ ಫೆರಿಕ್ ಆಗಿ ಚೇಂಜ್ ಆಗುತ್ತೆ, Fe2O3 ಅಂತ ಹೇಳಿ ಬರೀತೇನೆ. ಸೊ ದಿಸ್ ಇಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕಲರ್ ಚೇಂಜ್. ಯಾಕೆ ಇಲ್ಲಿ ಬಂದು ಇದು ಗ್ರೀನ್ ಕಲರ್ ಕ್ರಿಸ್ಟಲ್ ಆ್ಯಂಡ್ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್? ಫೆರಸ್ sulfate. What is the name of this compound? Ferric oxide. What about SO2? Sulfur dioxide. What about SO3? Sulfur trioxide. Sulfur dioxide, sulfur trioxide. So what color change do you observe? Color changes from green to brown. And do you observe some smell? You smells ಅನ್ನು ಕೂಡ observe ಮಾಡ್ತೀರಾ? Yes, a kind of pungent smell of sulfur. ಮೂಗಿಗೆ ಒಂಥರ ಹೊಡೆಯುವಂತಹ ಒಂದು ಸಲ್ಫರ್ ಇದು ಸ್ಮೆಲ್ ಕೂಡ ಈ ಹೀಟಿಂಗ್ ಪ್ರಾಸೆಸ್ಸಲ್ಲಿ ರಿಲೀಸ್ ಆಗುತ್ತೆ. ಇದಕ್ಕೆ ನೆಸೆಸರಿ ಕಂಡೀಷನ್ಸ್ ಏನು? ಇದಕ್ಕೆ ಬೇಕಾಗಿರೋದು ಹೀಟ್ ಮಾಡುವಂಥದ್ದು, ಆಯಿತಾ? ಥರ್ಮಲ್ಲಿ ನೀವು ಅದನ್ನ ಹೀಟ್ ಮಾಡಬೇಕು, ಶಾಖ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಈ ರಿಯಾಕ್ಷನ್ಸ್ ಬಂದು. ಇದರಲ್ಲಿ ಗ್ಯಾಸ್ಗಳಿದ್ದಾಗ ಅದನ್ನು ನಾನು ಆ್ಯರೋ ಮಾರ್ಕ್ ಇದು ಅಪ್ವರ್ಡಾಗಿ ತೋರಿಸ್ಬೋದು. ಒಂದು ಇಕ್ವೇಷನ್ ಬಂದರೆ ಆ್ಯರೋ ಮಾರ್ಕ್ ಇದು ಅಪ್ವರ್ಡ್ ಅಂತ ಹೇಳಿದ್ರೆ ಏನು, ಅಲ್ಲಿ ಗ್ಯಾಸ್ಗಳು ರಿಲೀಸ್ ಆಗಿದೆ, ಆ ಗ್ಯಾಸ್ ಆ ರಿಯಾಕ್ಷನ್ ವೆಸಲಿಂದ ಎಸ್ಕೇಪ್ ಆಗ್ತಾ ಇದೆ ಹೊರಗಡೆ ಅಂತ ಹೇಳಿ. ನಾನೇನಾದರೂ ಒಂದು ಡೌನ್ವರ್ಡ್ ಆ್ಯರೋ ಮಾರ್ಕನ್ನು ಎಲ್ಲಾದರೂ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ, ಒಂದು ನೀರಲ್ಲಿ ಅಥವಾ ಒಂದು ಸೊಲ್ಯೂಷನಲ್ಲಿ ಯಾವುದೋ ಒಂದು ಇನ್ಸಾಲ್ಯುಬಲ್ ಸಾಲ್ಟ್ಗಳು ಕೆಳಗಡೆ ಸೆಟಲ್ ಆಗ್ತಾ ಇದೆ, ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಹೇಳಿ ಕರಿತೀವಿ. ತೋರಿಸ್ತೀನಿ ಆ ಇಮೇಜ್ ಬಂದು. ಬಟ್ ಅದಕ್ಕೂ ಮುಂಚೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ನಾವೇನೇನು ಅಬ್ಸರ್ವ್ ಮಾಡ್ತಿದ್ವಿ ಅದೇ ನಮ್ಮದು ಕ್ವೆಶ್ಚನ್. ಚೇಂಜ್ ಇನ್ ಕಲರ್ ಆಯಿತು. ನೆಕ್ಸ್ಟ್ ಅಬ್ಸರ್ವೇಷನ್ ಬಂದು ಚೇಂಜ್ ಇನ್ ಟೆಂಪ್ರೇಚರ್. ಇದರಲ್ಲಿ ಎರಡು ಥರ ಇದೆ, ಎಂಡೋಥರ್ಮಿಕ್ ಇದೆ ಮತ್ತು ಎಕ್ಸೋಥರ್ಮಿಕ್ ಇದೆ. ಸೊ ಚೇಂಜ್ ಇನ್ ಟೆಂಪ್ರೇಚರ್ ಅಂದರೆ ಎರಡು ಥರ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಕೆಲವೊಂದು ರಿಯಾಕ್ಷನ್ಸ್ಗಳು ಆದಾಗ ಅವುಗಳು ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ನಮಗೆ ಪ್ರಾಡಕ್ಟ್ ಕೊಡ್ತದೆ. ಕೆಲವೊಂದು ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಸಿಗಬೇಕಾದ್ರೆ ಹೀಟನ್ನು ಕೂಡ ಆ ರಿಯಾಕ್ಷನ್ ರಿಲೀಸ್ ಮಾಡುತ್ತೆ ಅಂತ. ಆಯಿತು, ಹಾಗಾದರೆ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ನೋಡೋಣವಾ? ನೀವು ಆಲ್ರೆಡಿ ಎಕ್ಸಾಂಪಲ್ ಕಲ್ತಿದ್ದೀರ. ಯಾವುದದು? ಫೆರಸ್ ಸಲ್ಫೇಟ್ ಬ್ರೇಕಿಂಗ್ ಇಂಟು Fe2O3 SO2 ಆ್ಯಂಡ್ SO3. ಇವಾಗಷ್ಟೇ ನಾನು ಹೇಳಿಕೊಟ್ಟೆ ಇಲ್ಲಿ ಕಲರ್ ಚೇಂಜಲ್ಲಿ. ಅದೇ ನೀವು ಎಂಡೋಥರ್ಮಿಕ್ಕಿಗೂ ಕೂಡ ಬರಿಬೋದಲ್ವ, ಯಾಕೆಂದರೆ ಈ ರಿಯಾಕ್ಷನ್ ಆಗಬೇಕಂದ್ರೆ ಇದು ಹೀಟನ್ನು ಅಬ್ಸಾರ್ಬ್ ಮಾಡುತ್ತೆ. ಸೊ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ ಅಬ್ಸಾರ್ಬ್ಸ್ ಹೀಟ್ ಟು ಫಾರ್ಮ್ ಪ್ರಾಡಕ್ಟ್. ಯಾವ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ಗಳು ಹೀಟನ್ನು ತಗೊಂಡು ಪ್ರಾಡಕ್ಟ್ಸನ್ನು ಕೊಡ್ತಾರೋ ಅಂತಹ ರಿಯಾಕ್ಷನನ್ನು ನೀವು ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋ ಈಸ್ ಇನ್ಸೈಡ್, ಥರ್ಮ ಅಂತ ಹೇಳಿದ್ರೆ ಹೀಟ್. ಸೊ ಅಂಥ ರಿಯಾಕ್ಷನ್ನ ಎಂಡೋಥರ್ಮಿಕ್ ಅಂತ ಹೇಳಿ ಕೂಡ ಕರೀತಾರೆ. ನೀವು ಅವಾಗಲಿಂದ ಅಂದ್ಕೊಳ್ಬೋದು, ಮ್ಯಾಮ್ ಯಾಕೆ ಈ ಇಕ್ವೇಷನ್ ಬ್ಯಾಲೆನ್ಸೇ ಮಾಡಿಲ್ಲ ಅಂತೇಳಿ. ದ ಈಸಿಯೆಸ್ಟ್ ಇಕ್ವೇಷನ್ ಟು ಬಿ ಬ್ಯಾಲೆನ್ಸ್ಡ್ ಇಲ್ಲಿ ಮಾಡ್ಕೊಬಿಡೋಣ ನಾವು. Fe ಒಂದಿದೆ, ಇಲ್ಲಿ Fe ಎರಡಿದೆ. ಮೆಟಲ್ ಅಲ್ವಾ, ನಾವು ಮೆಟಲ್ಗೆ ಫಸ್ಟ್ ಹೋಗೋದು. ಸೊ ನಾನು 2Fe ಅಂತ ಹೇಳಿ ಬರೆದೆ, ಆಯಿತಾ? ಸಲ್ಫರ್ ಎಷ್ಟಾಯ್ತು ಇಲ್ಲಿ? 2 ಸಲ್ಫರ್, 2 ಟೈಮ್ಸ್ ಸಲ್ಫರ್. ಇಲ್ಲೊಂದು ಸಲ್ಫರ್, ಇಲ್ಲೊಂದು ಸಲ್ಫರ್, ಅದು ಬ್ಯಾಲೆನ್ಸ್ ಆಯಿತಾ? ಆಕ್ಸಿಜನ್ ನೋಡಿ, 2 4 8 ಆಕ್ಸಿಜನ್. ಇಲ್ಲಿ 3 + 2 + 3 ಎಷ್ಟಾಯಿತು? 3 3 6, 6 + 2 8 ಆಕ್ಸಿಜನ್ ಆಯಿತು. ಇಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಎಂಡೋಥರ್ಮಿಕ್ಕಿಗೆ ಇನ್ನೂ ನೀವು ಬರಿಬೋದು, ಬೇಕಾದಷ್ಟು ಇಕ್ವೇಷನ್ಸ್ ಬರಿಬೋದು. ಇದೊಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಂಡ್ರೆ ನೀವು ಆ ಕಡೆ ಒಂದು ಪ್ರಾಸೆಸಿಂಗ್ ಎರಡೂ ಕಡೆ ಬರಿಬೋದು. ಚೇಂಜ್ ಇನ್ ಕಲರಲ್ಲೂ ಬರಿಬೋದು, ಪ್ಲಸ್ ಎಂಡೋಥರ್ಮಿಕ್ ರಿಯಾಕ್ಷನಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳೋ ಕಡೆ ಕೂಡ ಬರಿಬೋದು. ಆ ಲೆಡ್ ನೈಟ್ರೇಟ್ ಒಂದು ಇಕ್ವೇಷನ್ ಬರೆದೆ ನೋಡಿ, ನಾನು ಬ್ಯಾಲೆನ್ಸ್ ಮಾಡಿದೆ ಅಲ್ವಾ? ಏನದು ಆ ಇಕ್ವೇಷನ್ ಬಂದು PbNO3 ಹೋಲ್ ಟ್ವೈಸ್. ನಿಮಗೆ ಗೊತ್ತಿದೆ ಇದು ಯಾಕೆ ಈ ಥರ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. PbO ಒಂದು ಕಂಪೌಂಡ್, ನೈಟ್ರೇಟಿಂದ ಯಾವ ಗ್ಯಾಸ್ ಬರುತ್ತೆ? ನೈಟ್ರೋಜನ್ ಗ್ಯಾಸ್. ಪ್ಲಸ್ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಆಕ್ಸಿಜನ್ ಗ್ಯಾಸ್. ಇವುಗಳೆರಡೂ ಕೂಡ ಗ್ಯಾಸ್. ನೀವು ಇದನ್ನು ಹೀಗೂ ರೆಪ್ರೆಸೆಂಟ್ ಮಾಡ್ಬೋದು. ಮಾಡಲೇಬೇಕಾ? ಮಾರ್ಕ್ಸ್ ಕಟ್ ಆಗುತ್ತಾ? ಆ ಥರ ಏನಿಲ್ಲ, ಮಾಡಲೇಬೇಕು ಅಂತೇನಿಲ್ಲ, ಮಾರ್ಕ್ಸು ಕಟ್ ಆಗಲ್ಲ. ಇಷ್ಟ ಇದ್ದರೆ ಮಾಡ್ಕೊಳ್ಳಿ. ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀರಾ? ಒಂದು PB ಬ್ಯಾಲೆನ್ಸ್ ಆಯಿತು. 2 ನೈಟ್ರೋಜನ್, ಫಸ್ಟಿಗೆ 2 ನೈಟ್ರೋಜನ್ ಹಾಕೋತೀನಿ. ಆದರೆ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿರಲ್ಲ, ಯಾಕೆಂದರೆ ಇಲ್ಲಿ 3 ಆಕ್ಸಿಜನ್ ಇದೆ. 3 2 6 ಆಕ್ಸಿಜನ್ ಇದೆ. ಇಲ್ಲಿ ಬಂದು ಎಷ್ಟಾಯಿತು? 1 2 2 4 + 1 5 5 + 2 7. ಇಲ್ಲಿ 7 ಆಯಿತು. ಹಾಂ, ಹಾಗೆಯೇ ನೀವು ಅದೊಂಥರ ಕನ್ಫ್ಯೂಷನ್ ಅದು ಆಕ್ಸಿಜನ್ ಬಂದು. ಓಕೆ, 7 ಇಲ್ಲಿ 6 ನಾನು ರೇಸ್ ಮಾಡಿದೆ, ಇಲ್ಲಿ 2 ಅಂತ ಹೇಳಿ. ಈಗ 12 ಆಕ್ಸಿಜನ್ ಆಯಿತು. ಅಲ್ಲೆಲ್ಲ ನಾವು ಕಡೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು.
2 PB ಅಂತ ಹೇಳಿ ಬರ್ದೆ, 2 2s 4 ನೈಟ್ರೋಜನ್ ಅಂತ ಹೇಳಿ ಬರಿತೀನಿ. ಮತ್ತು ಆಕ್ಸಿಜನ್ ಎಷ್ಟಾಯ್ತು ಇಲ್ಲಿ? 3 2s 6, 6 2s 12. ಬಟ್ ಅಷ್ಟು ಬರೆಯೋದು ಬೇಡ, ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. 2 ಆಕ್ಸಿಜನ್, 4 2s 8 ಆಕ್ಸಿಜನ್, 8 + 2 10 ಆಕ್ಸಿಜನ್, 10 + 2 12 ಆಕ್ಸಿಜನ್. ಆಯಿತು, ಇದು ಕೂಡ ಎಂಡೋಥರ್ಮಿಕೆ ಅಲ್ವಾ? ಇಲ್ಲೂ ಕೂಡ ಹೀಟ್ ನಮಗೆ ಬೇಕು. ಈಕ್ವೇಷನ್ನು ಕೂಡ ನಾನು ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಲ್ಲ ಕಂಬಸ್ಚನ್ ರಿಯಾಕ್ಷನ್ಗಳು ಕೂಡ ನೀವೇನೇ ಬರ್ನ್ ಮಾಡಿದ್ರು ಅದು ಹೀಟ್ ರಿಲೀಸ್ ಮಾಡೇ ಮಾಡುತ್ತೆ. ಎಸ್ಪೆಷಲಿ ಹೈಡ್ರೋಕಾರ್ಬನ್ ಬರ್ನಿಂಗ್ ಇದೆಯಲ್ವಾ, 100% ಕಂಬಸ್ಚನ್ ಅದು. ಮಿಥೇನ್ ಅನ್ನೋ ಪಾಯ್ಸನ್ ಗ್ಯಾಸ್ನ ಬರ್ನ್ ಮಾಡ್ತೀರಾ ಅಂದ್ಕೊಳ್ಳಿ, ಅಂದರೆ ಅದೊಂದು ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಎರಡನ್ನ ಮಿಕ್ಸ್ ಮಾಡ್ಕೊಳ್ತಾರೆ. ಅಲ್ಲೂ ಕೂಡ ನಿಮ್ಗೆ ಏನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಹೀಟ್ ಸಿಗುತ್ತೆ. ಹೇಗೆ? ಲೆಟ್ಸ್ ಸಿ ದ್ಯಾಟ್. CH4 ಇಸ್ ಅ ಮೀಥೇನ್. O2 ಬರ್ನ್ ಮಾಡ್ತಾ ಇದ್ದೀರಾ, CO2 + H2O. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪ್ಲಸ್ ಏನಾಯಿತು? ಇದು ಎಕ್ಸೋ. ಸೊ ಹೀಟ್ ಸಿಗಲೇಬೇಕು ನಿಮಗೆ, ಹೀಟ್ ಬರೆದ್ರಿ ಔಟ್ಸೈಡ್. ಆಯಿತಾ? ಇದು ಬೆಸ್ಟ್ ಎಕ್ಸಾಂಪಲ್. ಬ್ಯಾಲೆನ್ಸ್ ಮಾಡೋಣವಾ? ಒಂದು ಕಾರ್ಬನ್ ಇದೆ, ಲಾಜಿಕ್ ಇಟ್ಕೊಳ್ಳಿ, ಮೆಟಲ್, ನಾನ್ ಮೆಟಲ್, ಆಕ್ಸಿಜನ್, ಹೈಡ್ರೋಜನ್. ಮೆಟಲ್ ನೀವೆಲ್ಲೂ ಮುಟ್ಟಲ್ಲ, ನಾನ್ ಮೆಟಲ್ ಬಂದು ಆಕ್ಸಿಜನ್, ಹೈಡ್ರೋಜನ್ ಅಷ್ಟೇ ಇರೋದು. ಆಕ್ಸಿಜನ್ 2 ಇದೆ, ಇಲ್ಲಿ ಎಷ್ಟಿದೆ? 2 + 1 3 ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಸೊ ಐ ಬ್ಯಾಲೆನ್ಸ್ ಇಟ್ ಬೈ ರೈಟಿಂಗ್ 2. ಇಲ್ಲಿ 4 ಆಯಿತು, ಜಾಸ್ತಿ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ಹಾಕ್ಕೊಳ್ತೀನಿ. ನೀವು ಕೇಳ್ಬೋದು ಇಲ್ಲಿ ಹಾಕ್ಕೊಳ್ಬೋದಲ್ವಾ ಅಂತೇಳಿ. ಈ ಆಡ್ ಇರೋ ಕಡೆ ಈವನ್ ಮಾಡಿಕೊಂಡ್ರೆ ನಿಮಗೆ ಈಕ್ವೇಷನ್ ಯಾವಾಗಲೂ ಬ್ಯಾಲೆನ್ಸ್ ಮಾಡೋದು ಈಸಿ ಆಗುತ್ತೆ. ಸೊ ಇವಾಗ 4 ಆಕ್ಸಿಜನ್ ಆಯಿತು, ಇಲ್ಲೂ ಕೂಡ 4 ಆಕ್ಸಿಜನ್ ಆಯಿತು, ಒಂದು ಕಾರ್ಬನ್. ಲಾಸ್ಟಿಗೆ ಏನು ಮಾಡಬೇಕು? ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು. 4 ಹೈಡ್ರೋಜನ್, ಇಲ್ಲಿ 2 2s 4 ಹೈಡ್ರೋಜನ್, ಆಲ್ರೆಡಿ ಬ್ಯಾಲೆನ್ಸ್ಡ್ ಆಯಿತು. ಈಕ್ವೇಷನ್ ಬ್ಯಾಲೆನ್ಸ್ ಥರ ಇದೆ. ಇದನ್ನು ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ, ಬಿಕಾಸ್ ಎಕ್ಸೋ ಅಂತ ಹೇಳಿದರೆ ಔಟ್ಸೈಡ್, ಥರ್ಮ ಅಂತ ಹೇಳಿದ್ರೆ ಹೀಟ್. ಆಯಿತಾ? ಸೊ ಔಟ್ಸೈಡ್ ಹೀಟ್ ಆಗೋದಕ್ಕೆ ಅದು ಎಕ್ಸೋಥರ್ಮಿಕ್ ಅಂತ ಹೇಳಿ. ಸೊ ಇನ್ನೇನಿದೆ? ಇನ್ನೊಂದು ಇಕ್ವೇಷನ್ ಬರೆಯೋಣವಾಗಾದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಇಕ್ವೇಷನ್ ಇದು. ಏನಪ್ಪ ಅದು ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಹೇಗೆ ನನಗೆ ಈ ಪ್ರಾಡಕ್ಟ್ ಸಿಗ್ತಿದೆ ಎರಡು ಮಿಕ್ಸ್ ಮಾಡಿದಾಗ? ಈಸಿ ಮಕ್ಕಳೇ, ನಾನು ನಿಮಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಇದು. ಕ್ಯಾಲ್ಶಿಯಮು ಒಂದು ಆಕ್ಸಿಜನ್, ಈ ಥರ ನೆನ್ಪಿಟ್ಕೊಳ್ಳಿ. ಆಯಿತಾ? ವಾಟರನ್ನು ನಾನು ಹೇಗೆ ಸ್ಪ್ಲಿಟ್ ಮಾಡ್ಬೋದು? ಒಂದು ಆಕ್ಸಿಜನ್ನು OH. ಇಲ್ಲಿ 2 H ಇದೆ ಅಲ್ವಾ? ಸೊ ಇಲ್ಲಿ ಹೆಚ್ಚು, OH. ಸೊ ಇದು ಒಂದು OH ಆಯಿತು, ಇದು ಸೆಕೆಂಡ್ OH ಆಯಿತು. ಸೊ OH ಎಷ್ಟಾಯಿತು? 2 ಆಯಿತು. ಈ ಕ್ಯಾಲ್ಶಿಯಮನ್ನು ಹಾಗೆ ಬರಿತೀರಿ. ಇದು ಒಂಥರ ಈಸಿ, ಒಂಥರ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳೋ ಥರ ಈಸಿಯಾಗಿ ಒಂಥರ ABCD ಹೇಳ್ಕೊಡೋತಾರೆ. ಬಟ್ ಆ ಟೆಕ್ನಿಕ್ಸ್ ಬಂದು ಡಿಫ್ರೆಂಟ್ ಇದೆ. ಹಾಂ, ಫೈನ್. ಇದು ಕೂಡ ಇಲ್ಲಿ ಹೀಟ್ ನೀವು ಆ್ಯರೋ ಮಾರ್ಕ್ ಮೇಲೆ ಬರಿಬಾರ್ದು. ಯಾಕೆ ಅಂದರೆ ಅದು ಹೀಟನ್ನು ತಗೊಳ್ಳಲ್ಲ, ಇದು ಆಗ್ತಾ ಇರಬೇಕಾದ್ರೇ ಹೀಟನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಆಬ್ವಿಯಸ್ಲಿ ನೀವು ಫಸ್ಟಿಗೆ ಬರ್ನ್ ಮಾಡಬೇಕಾದ್ರೆ ಸ್ಲೈಟಾಗಿ ಹೀಟ್ ಕೊಡ್ತೀರಾ, ಬಟ್ ನೀವು ಕೊಟ್ಟಿರೋ ಹೀಟಿಗಿನ ಡಬಲ್ ಹೀಟ್ ಹೊರಗಡೆ ಬರುತ್ತೆ. ಸೊ ಪ್ಲಸ್ ಹೀಟ್ ಅಂತ ಹೇಳಿ ನೀವು ಅದನ್ನ ಬರೀತೀರ. ಇಲ್ಲಿ ನೀವು ಹೀಟ್ ಏನು ಕೊಡಲ್ಲ, ಜಸ್ಟ್ ಮಿಕ್ಸ್ ಮಾಡ್ತೀರ ಅಷ್ಟೇ. ಇದೇನಿದು? ಸುಣ್ಣವನ್ನು ನೀರಾಗಿ ಮಿಕ್ಸ್ ಮಾಡೋದು. ಸುಣ್ಣ ಹುಡಿಗೆ ಏನಂತ ಹೇಳಿ ಕರಿತೀರ? ಕ್ವಿಕ್ ಲೈಮ್ ಅಂತ ಹೇಳಿ ಕರಿತೀರ. ಯು ಕಾಲ್ ಇಟ್ ಆಸ್ ಕ್ವಿಕ್ ಲೈಮ್. ಸೊ ಕ್ವಿಕ್ ಲೈಮನ್ನು ವೆನ್ ಯು ಮಿಕ್ಸ್ ಇಟ್ ವಿತ್ ವಾಟರ್, ವಾಟ್ ಯು ಗೆಟ್? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಯು ಗೆಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. Check balancing. First balance the metal. 1 calcium, 1 calcium. Balanced. 2 hydrogen. ಇಲ್ಲಿ ಎಷ್ಟಿದೆ? ಹೈಡ್ರೋಜನ್. 2 ಹೈಡ್ರೋಜನ್. ಹೈಡ್ರೋಜನ್ ಔಟ್ಸೈಡ್ ದ ಬ್ರಾಕೆಟ್. ಬ್ಯಾಲೆನ್ಸ್ಡ್. 2 ಆಕ್ಸಿಜನ್. ಇಲ್ಲೂ ಇದೆ. ಇಲ್ಲಿ ಕೂಡ ಆಕ್ಸಿಜನ್ ಔಟ್ಸೈಡ್ ದ ಬ್ರಾಕೆಟ್. ಬ್ಯಾಲೆನ್ಸ್ಡ್. ಸೊ ಐ ಹ್ಯಾಡ್ ಗಿವನ್ 2 ಎಕ್ಸಾಂಪಲ್ಸ್ ಫಾರ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೀವು ಆಲ್ರೆಡಿ ಆ್ಯಸಿಡ್ ಬೇಸ್ ಸಾಲ್ಟ್ ಚಾಪ್ಟರ್ನ ಕವರ್ ಮಾಡಿರೋದಾದರೆ ಈ ಕ್ವೆಶ್ಚನ್ ನಾನು ನಿಮಗೆ ಕೇಳ್ತೀನಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಎಕ್ಸೋಥರ್ಮಿಕಾ ಅಥವಾ ಎಂಡೋಥರ್ಮಿಕಾ? ಸೊ ಇಟ್ ಈಸ್ ಆಬ್ವಿಯಸ್ಲಿ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೀವು ಆ್ಯಸಿಡ್ ಬೇಸ್ ಸಾಲ್ಟ್ ಚಾಪ್ಟರ್ ಓದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ನಾನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ಕೊಡ್ತೀನಿ. ನೀವು ಓದಿದ್ರೆ ಈ ಆನ್ಸರ್ ನಿಮಗೆ ಅರ್ಥ ಆಗುತ್ತೆ. ಏನು ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದರೆ, ಆ್ಯಸಿಡ್ಗಳು ಮತ್ತು ಬೇಸ್ಗಳು ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ. ಡೋಂಟ್ ವರಿ ಸ್ಟೂಡೆಂಟ್ಸ್, ದ್ಯಾಟ್ ಈಸ್ ಇನ್ ದ ಸೆಕೆಂಡ್ ಚಾಪ್ಟರ್. ನಾವು ಸೆಕೆಂಡ್ ಚಾಪ್ಟ್ರಿಗೆ ಹೋಗಿ we will learn that. Okay na? So let's focus on this equation now. ಈ equation ಬಗ್ಗೆ focus ಮಾಡೋಣ. So calcium hydroxide ಅನ್ನು ನಾವು ಏನು ಹೇಳಿ ಕರಿತೀವಿ? ಇದನ್ನು slaked lime.
ಲೈಮ್ ವಾಟರ್ ಅಂತ ಹೇಳಿ ಕೂಡ ಅಡ್ರೆಸ್ ಮಾಡ್ತೀವಿ. ಎಲ್ಲಿ ಆ ಪೇಸ್ಟ್, ನೀವು ಆ ಸುಣ್ಣವನ್ನು ನೀರಿಗೆ ಹಾಕಿದರೆ ಇಫ್ ಯು ಮಿಕ್ಸ್ ಕ್ವಿಕ್ ಲೈಮ್ ಇನ್ ವಾಟರ್ ಯು ಗೆಟ್ ಸಮ್ ಸಾಲಿಡ್ ಇನ್ಸಾಲ್ಯುಬಲ್ ಮಾಸ್, ಅ ಕೈಂಡ್ ಆಫ್ ಪೇಸ್ಟಿ ಟೈಪ್. ಓಕೆ, ಪೇಸ್ಟ್ ಆಗಿರುತ್ತೆ. ಅದನ್ನು ಸ್ಲೇಕ್ಡ್ ಲೈಮ್ ಅಂತ ಹೇಳಿ ಕರಿತೀರಿ. ಯು ಕಾಲ್ ದ್ಯಾಟ್ ಆಸ್ ಸ್ಲೇಕ್ಡ್ ಲೈಮ್. ಆ್ಯಂಡ್ ದ ಸೂಪರ್ನೆಟೆಂಟ್ ಸೊಲ್ಯೂಷನ್, ಆ ಮೇಲ್ಗಡೆ ಕ್ಲಿಯರ್ ಆಗಿರುವ ಸೊಲ್ಯೂಷನನ್ನು ನೀವೇನು ಅಂತ ಹೇಳಿ ಕರಿತೀರಿ? ಲೈಮ್ ವಾಟರ್. ಯು ಕಾಲ್ ಇಟ್ ಆಸ್ ವಾಟ್? ಲೈಮ್ ವಾಟರ್. ಬೋತ್ ಹ್ಯಾಸ್ ಸೇಮ್ ಫಾರ್ಮುಲಾ. ಎರಡೂ ಕೂಡ ಸೇಮ್ ಫಾರ್ಮುಲಾ ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್.